ಕಾರಣಕ್ಕೋಸ್ಕರ ಇವತ್ತು ಅವ್ರದ್ದು ಸುದೀರ್ಘವಾಗಿ ಇವತ್ತು ಸಮಯ ಇಟ್ಕೊಂಡು ಬನ್ನಿ ಸರ್ ಅಂತ ಕೇಳ್ಕೊಂಡಿದೀವಿ. ಇವತ್ತು ಬಹುಶಃ ಅವರು ನಮ್ಮ ಜೊತೆ 2 ಗಂಟೆ ತನಕನೂ ಕೂಡ ಇರ್ತಾರೆ. ನೀವೆಲ್ಲರೂ ಕೂಡ ಯಾವುದೇ ಗೊಂದಲ ಇದ್ರೂ ಕೂಡ ದಯವಿಟ್ಟು ಎಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ಸೆಷನ್ ಅಲ್ಲಿ ಅವರು ಒಂದಷ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ನಿಮ್ಗೆ ಏನು ಫಿಸಿಕಲ್ ಇರ್ಬೋದು, ಆಮೇಲೆ ನಿಮ್ಗೆಲ್ರಿಗೂ ಗೊತ್ತಿರಲಿ ಮಕ್ಕಳೇ, ಎಕ್ಸಾಮ್ ಟೈಮಲ್ಲಿ ಇನ್ನು ಕೇವಲ 50ರಿಂದ 55 ದಿನಗಳು ಅಂತ ಇಟ್ಕೊಳ್ಳೋಣ. ಆ ಎಕ್ಸಾಮ್ ಟೈಮಲ್ಲಿ ಫಿಸಿಕಲ್ ಹೆಲ್ತು ಮತ್ತು ಮೆಂಟಲ್ ಹೆಲ್ತು ಎರಡೂ ಇಂಪಾರ್ಟೆಂಟು. ಬಹಳ ಮುಖ್ಯವಾಗಿ ನೀವು ಮಾನಸಿಕ ಸ್ಥಿತಿ ತುಂಬ ನಿರುಮ್ಮಳವಾದಂತಹ ವಾತಾವರಣ ಇಟ್ಕೊಳ್ಬೇಕು. ಆಮೇಲೆ ಎಂಟರ್ಟೈನ್ಮೆಂಟ್ನ ಕಡಿಮೆ ಮಾಡ್ಕೊಳ್ಬೇಕು. ಆಮೇಲೆ ಜೊತೆಗೆ ಅನೇಕರಿಗೆ ನಮಗೆ ಯಾಕೆ ಈ ಅನುಭವಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಅಂತಂದರೆ, ನಮ್ಗೆ ಅನೇಕ ಕಾಲ್ಗಳು ಬಂದಿರುತ್ತೆ, ಅನೇಕ ಮೆಸೇಜಸ್ ಬಂದಿರ್ತವೆ, ಅದನ್ನು ಓದಿರ್ತೀವಿ, ಅದಕ್ಕೆ ಹೇಳ್ಕೊಳ್ತಾ ಇರ್ತೀವಿ ನಿಮ್ಮ ಹತ್ರ. ನಿನ್ನೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಹೆಂಗಿರ್ಬೇಕು ಅನ್ನೋದಕ್ಕೆ, ನಿಮ್ಮ ತಾಳ್ಮೆ ಹೇಗಿರಬೇಕು ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ. ನಿನ್ನೆ ನಮ್ಮ ಕಿಟಿ ಸರ್ ಅವರ ವಿದ್ಯಾರ್ಥಿ ಒಬ್ಬ, ಬಹುಶಃ ಅವರು ಈ ಹಿಂದೆ ಯಾವಾಗಲೂ PC ಎಕ್ಸಾಮ್ಸ್ ಅನ್ನ ಬರೆದಿದ್ರು. ಅವ್ರಿಗೆ ಮೊದಲನೇ ಲಿಸ್ಟಲ್ಲಿ ಆಗುತ್ತೆ ಅನ್ನುವಂತಹ ಎಲ್ಲ ಭರವಸೆ ಇತ್ತು. ಆದರೆ ಮೊದಲನೇ ಲಿಸ್ಟ್ನಲ್ಲಿ ಅವರ ಹೆಸರು ಬರಲಿಲ್ಲ. 2ನೇ ಲಿಸ್ಟಲ್ಲಿ ಬಹುಶಃ ಬರುತ್ತೆ ಅಂತ ಅನ್ಕೊಂಡಿದ್ರು, 2ನೇ ಲಿಸ್ಟಲ್ಲಿ ಬರಲಿಲ್ಲ. 3, 4, 4ನೇದ್ರಲ್ಲಿ ಬಂದಿರ್ಬೋದಾ ಅನ್ಕೊಂಡ್ರೆ ಅದರಲ್ಲೂ ಇಲ್ಲ. ಆಗ್ಲೂ ಆ ಹುಡುಗಂಗೆ ಮಾತಾಡಿಸಿದಾಗ ಆ ಹುಡುಗನ ಆತ್ಮವಿಶ್ವಾಸ ನೋಡ್ಬೇಕು ನೀವು. ಇವತ್ತು ಬರಬೇಕು ಅಂತ ಕೇಳ್ಕೊಂಡಿದ್ವಿ, ಬಟ್ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ. ಅವನು ಸರ್ ಬಿಡಿ ಸರ್ ಆಗ್ಲಿಲ್ಲ ಅಂತಂದ್ರೆ ಏನು, ಈಗನೇ ನೋಟಿಫಿಕೇಶನ್ ಆಗೈತಲ್ಲ, ನಾನು ಮಾಡ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರು. ಬಟ್ ಆದ್ರೆ ಫಿಫ್ತ್ ಲಿಸ್ಟ್ ಅನ್ಸುತ್ತೆ, ಫಿಫ್ತ್ ಲಿಸ್ಟ್ ಅಲ್ಲಿ ಅವ್ರಿಗೆ ನಾವೆಲ್ಲ ಇವಾಗ ಏನು ನೋಟಿಫಿಕೇಶನ್ ಆಗಿದೆ, ಅರ್ಜಿ ಹಾಕೋಣ ಅಂತ ಓಡಾಡ್ತಾ ಇದ್ರೆ ಆತನ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅನ್ನುವಂತ ಮೆಸೇಜು ಬರುತ್ತೆ. ಈ ಒಂದು ಇದು ನೋಡಿ, ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನೀವು ಆತ್ಮವಿಶ್ವಾಸದಿಂದ ಒಂದು ಹೆಜ್ಜೆ ಇಟ್ರೆ, ನಿಷ್ಕಲ್ಮಶವಾಗಿ ನಿಮ್ಮ ಗುರಿ ಕಡೆಗೆ ಆಲೋಚನೆ ಮಾಡ್ತಾ ಒಂದು ಹೆಜ್ಜೆ ಇಟ್ರೆ, ಪ್ರಕೃತಿ ನಿಮ್ ಜೊತೆಗೆ 10 ಹೆಜ್ಜೆ ಇಡುತ್ತಂತೆ. ನಂಬಬಹುದಾ ಇದನ್ನ? ನೋಡಿ, ಇದು ಅವನ ವಿಚಾರದಲ್ಲಿ ಇದು ಸಾಕ್ಷಿಯಾಗಿದೆ. ನಿಮ್ದು ಕೂಡ ಅದೇ. ಎಲ್ಲ ತಾಳ್ಮೆ, ಸಹನೆ, ಶಿಸ್ತು, ಸಂಯಮ ಇವೆಲ್ಲ ನೀವು ಪ್ರಬಂಧ ಬರ್ಬೇಕಾದ್ರೆ PSI ಪರೀಕ್ಷೆಯಲ್ಲಿ ಬರೀಲಿ ಅಂತ ಪದಗಳಿಲ್ಲ ಏನ್ರಿ? ಯಾಕಿರೋದ ಪದಗಳೆಲ್ಲ? ಯಾಕಿರೋದು? ಅಪ್ಲೈ ಮಾಡ್ಕೊಳ್ಳೋದಕ್ಕೆ, ಸಮಯ, ಸನ್ನಿವೇಶ, ಸಂದರ್ಭಕ್ಕೆ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು, ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನೀವೆಲ್ರಿಗೂ ಕೂಡ ಶ್ರೀ ಗುರುಕುಲ ಅಕಾಡೆಮಿಗೆ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತೇನೆ. ಒಂದಷ್ಟು ವಿಚಾರಗಳನ್ನ ಕಿಟ್ಟಿ ಸರು ಹಾಗೂ ರಾಥೋಡ್ ಸರು ಈಗಾಗಲೇ ಸುಮಾರು ಕಳೆದ ಒಂದು 7-8 ವರ್ಷಗಳಿಂದ ಸುದೀರ್ಘವಾಗಿ ಇದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನಲ್ಲೇ ಅನೇಕ ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ. ಇನ್ನೆಚ್ಚು ಸಮಯ ಮಾಡಕ್ ಹೋಗಿಲ್ಲ. ರಾಥೋಡ್ ಸರ್ ಸಂಸ್ಥೆಯ ನಿರ್ದೇಶಕರು, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಗೆ PSI ಕಿಟ್ಟಿ ಸರ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಇವತ್ತಿನ ಕೇಂದ್ರ ಬಿಂದುಗಳು ಹಾಗೂ ಇವತ್ತಿನ ಈ ಒಂದು ಸೆಷನ್ ಆರ್ಗನೈಸ್ ಮಾಡಿದ್ರೆ ನಿಮ್ಗೋಸ್ಕರ, ನಿಮ್ಮೆಲ್ಲರಿಗೂ ಕೂಡ ಶ್ರೀ ಗುರುಕುಲ ಅಕಾಡೆಮಿ ಕಡೆಯಿಂದ ಸ್ವಾಗತವನ್ನ ಕೋರ್ತಿದ್ದೇನೆ. ಧನ್ಯವಾದ. ಓಕೆ, ಲೇಟ್ ಆಯಿತು ಸ್ವಲ್ಪ. ನಾನು ಔಟ್ ಆಫ್ ಎಲ್ಲ ಹೊರಗಡೆ ಹೋಗಿದ್ದೆ, ಬರೋದು ಲೇಟ್ ಆಯಿತು. ಓಕೆ, ಎಲ್ಲ ರೆಡಿ ಇದ್ದೀರಾ ಎಕ್ಸಾಮ್ಗೆ? ಎಲ್ಲ PC ಎಕ್ಸಾಮ್ಗೆ ರೆಡಿ ತಾನೇ ಓದ್ತಿರೋದಲ್ಲ ಆಲ್ಮೋಸ್ಟ್ ಅಲ್ಲೂ? ಇವತ್ತೊಂದಷ್ಟು PSI ಹುಡುಗರು ಬಂದಿದ್ದೀರಾ. ಇವತ್ತೊಂದು ದಿವಸ ಎಕ್ಸ್ಕ್ಯೂಸ್ ಕೊಡಿ ನಿಮ್ಮ ಯಾವುದು ಪೇಪರ್ 1 ಮೆಂಟರ್ಶಿಪ್ಪು ಅಥವಾ ಟೆಸ್ಟ್ ಸೀರೀಸ್ಗೆ. ರಾಥೋಡ್ ಸರ್ ನಿನ್ನೆ ಅನೌನ್ಸ್ ಮಾಡಿದ್ರು ಅನಿಸುತ್ತೆ ಅದ್ರ ಬಗ್ಗೆ. ಒಂದಷ್ಟು ಈ PC ಬಗ್ಗೆ ಒಂದಷ್ಟು ಗೊಂದಲ ಇರೋ ತುಂಬ ಜನ ಹುಡುಗರು ಬೇರೆ ಕಡೆಯಿಂದ ಬಂದಿದ್ದಾರೆ. ಮತ್ತು ನನಗೆ ಏನಿಲ್ಲ ಅಂದರೂ ಒಂದು 500-600 ಮೆಸೇಜ್ ಕಳಿಸಿದ್ದಾರೆ. ಅಂದರೆ ಅವ್ರದ್ದು ಡೌಟ್ಸ್ಗಳು. ಯಾಕೆಂದರೆ ಕೆಲವರು ಫಸ್ಟ್ ಟೈಮ್ ಬರೀತಾರೆ, ಕೆಲವರು ಅನುಭವ ಇದೆ. ಆಮೇಲೆ ಇನ್ನೊಂದು, ಇದು PC ಈ ಸತಿ ಫಸ್ಟ್ KA ಮಾಡ್ತಿರೋದ್ರಿಂದ ಹುಡುಗರು ಒಂದಷ್ಟು ಆತಂಕ ಆಗ್ತಾ ಇದೆ. ಮತ್ತು KSP ಮಾಡಿದ್ರೆ ಎಲ್ಲರೂ ಆರಾಮಾಗಿ ಕಾಲಕ್ಕೆ ಕುತ್ಕೊಂಡಿರೋರು. ಯಾಕೆಂದರೆ KSP ಎಲ್ಲ ಸಿಂಗಲ್ ಲೈನ್ ಹೋದ್ರ ಭಾರತದ ಉದ್ದವಾದ ನದಿ ಯಾವುದು, ಕರ್ನಾಟಕದ ಎತ್ತರ ಬೆಟ್ಟ ಯಾವುದು, ಈ ಥರ ಕೇಳ್ತಾ ಇದ್ರು. ಆವಾಗ ನೀವು ಆರಾಮ್ಸೆ ಎಕ್ಸಾಮ್ ಪಾಸ್ ಮಾಡ್ತಾ ಇದ್ರಿ. ಬಟ್ KE ಅಂದಾಗ ಸ್ವಲ್ಪ ಎಲ್ಲರಿಗೂ ಬೈದೆ. ಯಾಕೆಂದರೆ ಆ KE ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಎಂಥವ್ರಿಗೂ ಆಗುತ್ತೆ. ಇವಾಗ ನಾನು ಕೊಟ್ಟರು, ಈಗ ಅದನ್ನು ಮತ್ತೆ B ಗ್ರೇಡ್, A ಗ್ರೇಡ್ ಅಥವಾ ಗ್ರೂಪ್ C ಪ್ರಶ್ನೆ ಪತ್ರಿಕೆಗಳು ನೋಡಿದ್ರೆ ನಾನು ಪಾಸ್ ಮಾಡೋದು ಕಷ್ಟ ಅಂದ್ಕೋಬಹುದು. ಯಾಕೆಂದ್ರೆ ಪ್ರಿಪರೇಷನ್ ಇಲ್ದಲೆ ಹೋದ್ರೆ ನನಗೂ ಪಾಸ್ ಮಾಡೋಕ್ಕಾಗಲ್ಲ. ಅದು ನಾನು ಆನೆಸ್ಟಾಗಿ ಒಪ್ಕೊಳ್ಬೇಕು ಅಲ್ವಾ? ಅಂಥದ್ರಲ್ಲಿ ಈಗ ಆ ಎಕ್ಸಾಮ್ ನಡೆಸುತ್ತೆ, ಎಲ್ಲರಿಗೂ ಆತಂಕ ಇದೆ. ಅದರಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ.
ನಾನು ಹೇಳ್ತೀನಿ ನಿಮ್ಗೆ ಅದ್ರ ಬಗ್ಗೆ ಏನೇನು ಇದು ಇದೇ ನಿಮಗೆ ಒಂದಷ್ಟು ಏನೋ ಒಂದು ಉತ್ಸಾಹ ತುಂಬಿ ಕಳಿಸೋದು ಕಾರ್ಯಕ್ರಮ, ಮತ್ತು ನಿಮ್ಗೆ ಏನೋ ಸಣ್ಣ ಪುಟ್ಟ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದು. ಈಗ 50 ದಿನದಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ 3-4 ಥರ ಕೆಟಗರಿ ಹುಡುಗರು ಬರ್ತಾರೆ ಇದರಲ್ಲಿ. ಒಂದು ಆಲ್ರೆಡಿ ಓದಿ ರೆಡಿ ಇರೋರು, ಇನ್ನೊಂದು ಈಗ ನಿನ್ನೆ ಏನು ಸ್ವಲ್ಪ ಒಂದು 3 ತಿಂಗಳಿಂದ ಸ್ಟಾರ್ಟ್ ಮಾಡಿರೋರು, ಇನ್ನೊಂದು ನಿನ್ನೆ ಏನು ನೋಟಿಫಿಕೇಶನ್ ಇದೆ ಅವಾಗ ಬುಕ್ ಕೊಡ್ಕೊಂಡು ಬಂದಿರೋರು, ಇನ್ನೊಂದಷ್ಟು ಜನ ಇನ್ನು ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಲಿ, ಯಾವ ಬುಕ್ ತಗೊಳ್ಳಿ, ಯಾವ ಒಂದು ಪೇಪರ್ ಓದ್ಲಿನೋ ಇರೋ ಮೈಂಡ್ಸೆಟ್ಟು. ಇವು ಎರಡು ಕೆಟಗರಿ ಇದಾರಲ್ಲ ಅವರು ಪಾಸ್ ಆಗ್ಬೋದು. ಫಸ್ಟ್ ಸೆಕೆಂಡ್ ಕೆಟಗರಿ ಇದಾರಲ್ಲ ಅವ್ರು ಪಾಸ್ ಆಗ್ಬೋದು. ನೇರವಾಗಿ ಹೇಳ್ತೀನಿ ನಾನು, ನೀವು ಬೈಕೋಬಹುದು, ಇರೋ ವಾಸ್ತವ ಹೇಳ್ತೀನಿ. ಇನ್ನೆರಡು ಕೆಟಗರಿ ತುಂಬ ಕಷ್ಟ ಇದೆ, ದೇವ್ರನ್ನ ಕಷ್ಟ ಇದೆ ಅರ್ಥದ. ಯಾಕೆ ಅಂತಂದ್ರೆ ಕಾಂಪಿಟೇಟಿವ್ ಇರೋ ಕಾಂಪಿಟೇಷನ್ 3991 ಪೋಸ್ಟ್ ಇದಾವೆ. ಆ ಅಪ್ಲಿಕೇಶನ್ ಎಷ್ಟಾಗ್ತಾರೆ ಅಂದ್ರೆ ಒಂದು 8 ಲಕ್ಷ ಆಗ್ತದೆ ಸರ್. 8ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಆಗ್ತಾರೆ, ಆಯ್ತಾ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ, ಟ್ವಿಸ್ಟ್ ಏನಿದೆ ಅಂತಂದ್ರೆ ನಿಮ್ಗೆ ಫಿಸಿಕಲ್ಗೆ ತುಂಬಾ ಟೈಮ್ ಇರ್ತಿತ್ತು KSP ಮಾಡಿದಾಗ. ಆಮೇಲೆ 3 ತಿಂಗಳು ಟೈಮ್ ಕೊಡ್ತಿದ್ರು ಅಪ್ಲಿಕೇಶನ್ ಹಾಕಕ್ಕೆ. ಇವ್ರು ಅಪ್ಲಿಕೇಶನ್ ಹಾಕಕ್ಕೆ ಕೊಟ್ಟಿರೋದು 60 ದಿನನೂ ಅಲ್ಲ, 55 ದಿನ. ಒಂದೊಂದು ದಿನನೂ ಇಂಪಾರ್ಟೆಂಟ್ ಆಗ್ತಾ ಇದೆ. ಅದಕ್ಕೆ ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಏನು ಬೇಕಾದನ್ನು ಕ್ರಿಸ್ಪಾಗಿ ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ತುಂಬ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ತುಂಬ ಮೆಂಟರ್ಸ್ಗಳು, ತುಂಬ ಎಜುಕೇಟರ್ಸ್ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟವ್ರೆ. ಎಷ್ಟು ನೋಟಿಫಿಕೇಶನ್ ಇದೆ, ಎಷ್ಟಿದೆ ಎಲ್ಲ ಹೇಳ್ತಾರೆ. ಅದ್ರದ್ದು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ನಾನು. ಒಂದಷ್ಟು ಕ್ವಶನ್ಸ್ಗಳು ತಗೊಳ್ತೀನಿ, ಅದರಲ್ಲಿ ನಿಮ್ಮ ಕ್ವಶನ್ಸ್ಗಳು ಕವರ್ ಆಗ್ಬೋದು. ಅದು ಬಿಟ್ಟು ಏನಾದ್ರು ಒಂದಷ್ಟು ಕ್ವಶನ್ಸ್ ಇದ್ರೆ ಕೇಳಿ ಕ್ಲಿಯರ್ ಮಾಡೋಣ. ಆಮೇಲೆ ಏನು ಮಾಡಬೇಕು, ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ನಾನು ಹೇಳಿದೆ. 3 ಕೆಟಗರಿ ಹುಡುಗರು ಇದ್ದಾರೆ, ಅದ್ರಲ್ಲಿ ಯಾರು ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಒಂದೇ ಥರ ಎಲ್ಲರಿಗೂ ಒಂದೇ ಆಗಲ್ಲ, ಗೊತ್ತಾಗ್ತಿದ್ಯಾ. ಅದೊಂದಷ್ಟು ಹೇಳ್ಬಿಟ್ಟು ನಿಮ್ಮ ಮಾನಸಿಕವಾಗಿ ಸಿದ್ಧತೆ ಮಾಡಿ ಕಳಿಸೋದು. ಇಲ್ಲಿಂದ ಹೋದ್ರೆ ಏನೇನು ಮಾಡಬೇಕು, ಇನ್ನು ಎಕ್ಸಾಮ್ ಬರೆಯೋವರೆಗೂ ಕುತ್ಕೊಂಡು, ಅಥವಾ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಲ್ಲ ನಾನು PC ಎಕ್ಸಾಮ್ ಬರೀತಿಲ್ಲ ಸರ್, ನಾನು ಬರೀ PSI ಓದ್ತಿದ್ದೀನಿ ಅಂದರೆ ನಿಮ್ಗೊಂದು ಅಲರ್ಟ್ ವಾರ್ನಿಂಗ್. ಯಾಕೆ ಅಂತಂದರೆ PSI ಇವರೇ ನಡೆಸ್ತಾರೆ. ಇದಕ್ಕಿಂತ ಏನು ಆಲ್ರೆಡಿ 545 400 ನೋಡಿದ್ದೀರಾ. ನಮ್ಮ ಸ್ಟೂಡೆಂಟ್ಸ್ಗಳು 500 ಜನ ಪ್ರಿಪರೇಷನ್ ಮಾಡಿದ್ರು, ಪಾಸ್ ಆಗಿದ್ದು 28 ಜನ. ಅರ್ಥ ಆಗ್ತಿದ್ಯಾ. ಅದರಲ್ಲಿ ತುಂಬ ಇವ್ರು ಸೆಲೆಕ್ಟ್ ಆಗ್ತಾರೆ ಅನ್ನೋರ್ನು ಸೆಲೆಕ್ಟ್ ಆಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಅದನ್ನ ರೀಸನ್ಸ್ ಎಲ್ಲ ಹೇಳ್ತೀನಿ. ಹ್ಯಾಂಡ್ ಇರ್ಬೋದು, ಹೇಳಿದ್ ಫಾಲೋ ಮಾಡ್ದಲ್ಲಿ ಇರ್ಬೋದು, ಎಸ್ ರೈಟಿಂಗು, ಟ್ರಾನ್ಸ್ಲೇಷನ್ ರೈಟಿಂಗ್ ಇಲ್ಲ. ಆಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಮಾಡೋಣ ಅನ್ನೋರು ಒಂದಷ್ಟು ಕೆಟಗರಿ ಅವರು ಇದ್ರು, ಅವರೆಲ್ಲ ಹೋದ್ರು. ಯಾರು ಕರೆಕ್ಟಾಗಿ ಜೆನ್ಯೂನ್ ಮಾಡಿದ್ರು ಸೆಲೆಕ್ಟ್ ಆಗಿ ಟ್ರೈನಿಂಗ್ ಮುಗಿಸಿ ಈಗ ನಮ್ಮ ಜೊತೆಲೇ ಕೆಲಸ ಮಾಡ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರ ನಗರದಲ್ಲಿ ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ. ಬಿಡಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಒಂದು ಅಲರ್ಟ್ ಅವ್ರಿಗೆ, PSI ಓದ್ತಿರೋ ಏನಾರು PC ಜೊತೆಗೆ ನಾನು PSI ಪ್ರಿಪರೇಷನ್ ಮಾಡ್ತೀನಿ, ನೆಕ್ಸ್ಟ್ ಅದಕ್ಕೂ ರೆಡಿ ಆಗ್ತಿದ್ದೀನಿ ನನಗೆ ಪ್ಯಾರಲ್ಗೆ. ಹೆಂಗೂ ಓದ್ತಾ ಇದ್ದೀರಾ, ಜೊತೆಗೆ ಎರಡಕ್ಕೂ ಕಂಬೈಂಡ್ ಆಗಿ ಓದ್ಬಿಡಿ. ಇದು ಅದು ನೆಕ್ಸ್ಟ್ KSRP ಮತ್ತೆ CRDR ಇನ್ನೇನು ಅದು 1 ವಾರ 15 ದಿನದಲ್ಲಿ ಆಗ್ಬೋದು. ಅದಕ್ಕೂ ಎಕ್ಸಾಮ್ ಟೈಮ್ ಇರಲ್ಲ ಹೇಳ್ತೀನಿ. ಇದಾಗಿ ಒಂದು 15 ದಿನ 1 ವಾರಕ್ಕೆ ಎಕ್ಸಾಮ್ ನಡೆಸ್ಬೋದು, ಇದು ಖಚಿತ. ಗೊತ್ತಾಗ್ತಿದ್ಯಾ. ನಾನು ಭಯ ಪಡಿಸ್ತಾ ಇಲ್ಲ, ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆ. ಯಾಕೆಂದ್ರೆ ಆಮೇಲೆ ಇನ್ನೊಂದು ಹುಡುಗರು ತುಂಬಾ ಹೇಳ್ತಾ ಇದ್ದಾರೆ ಸರ್ ಪೋಸ್ಟ್ ಬೋನ್ ಅಂತ. ದೇವ್ರನ್ನ ಹೇಳ್ತೀನಿ, 99% 999999% ಆಗಲ್ಲ. ಯಾಕೆ ಅಂತಂದ್ರೆ ಇಷ್ಟು ದಿನ ಎಕ್ಸಾಮ್ ಬೇಕು ಅಂತ ಹೋರಾಟ ಮಾಡಿದ್ದೀರಾ ಅಲ್ವಾ, ಎಲ್ಲರೂ ಸೇರಿ. ಆ ಸರ್ಕಾರದ ಮೇಲೆ ಒತ್ತಡನೇ ಇತ್ತು, ಹೆಂಗೋ ಈಗ ನೋಟಿಫಿಕೇಶನ್ ಮಾಡಿದ್ರೆ. ನನಗನ್ಸಿದ ಮಟ್ಟಿಗೆ, ನನ್ನ ಒಂದು ಇದ್ರ ಪ್ರಕಾರ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗಲ್ಲ. ಆ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ. ಆ ಒಂದು ಥಾಟ್ಸ್ ಏನಾರು ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಯೂಟ್ಯೂಬಲ್ಲಿ ಅಥವಾ ಏನಾರು ಹೇಳಿದ್ರೆ ನೀವು ಅದ್ರಿಂದ ನೆಗೆಟಿವ್ ಅಂದ್ಕೊಂಡು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸಿಕ್ಕಿದ್ರೆ ಅದೃಷ್ಟ ಅಂದ್ಕೊಳ್ಳಿ, ಇಲ್ಲ ಅಂತಂದ್ರೆ ಅದೇ ನಿಮ್ದು ಲಾಸ್ಟ್ ಅಟೆಂಪ್ಟ್. ಗೊತ್ತಾಗ್ತಿದ್ಯಾ. ಈ ರೀತಿ ಮೈಂಡ್ ಸೆಟ್ನ ಇಟ್ಕೋಬೇಕು. ಇಷ್ಟೇ. ಈ ಟೈಮಲ್ಲಿ ಏನು ಶಾರ್ಟ್ ಪೀರಿಯಡಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಓಕೆನಾ. ಜಾಸ್ತಿ ಭಯ ಪಡೋ ಅವಶ್ಯಕತೆನಿಲ್ಲ, ಗಾಬರಿ ಆಗೋ ಅವಶ್ಯಕತೆನಿಲ್ಲ. ಗೊತ್ತಾಗ್ತಿದೆ. ಕಾನ್ಫಿಡೆಂಟ್. ಈಗ ನಿಮಗೆ ಬೇಕಾಗಿರೋದು ನಿಮ್ಮ ಆತ್ಮವಿಶ್ವಾಸ. ನೀವು ಹಿಂದ್ಗಡೆ ಓದಿರೋ ಕೆಲವು ಏನು ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ, ಓದಿದ್ದೀರಾ, ಅದನ್ನ ಹೆಂಗೆ ರಿಕಾಲ್ ಮಾಡ್ಕೊಂಡು ಹೋಗಿ ಬರೀಬೇಕು ಎಕ್ಸಾಮ್ನ. ಈಗ ಹೊಸದಾಗಿ ನೀನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಈಗೇನು ಓದಿರ್ತೀರಾ ಅಥವಾ ಪ್ರೀವಿಯಸ್ ನಾಲೆಡ್ಜ್ ಇರುತ್ತೆ ನಿಮ್ಮ ಹತ್ರ ಆಲ್ರೆಡಿ. ಅಟ್ಲೀಸ್ಟ್ 1 ತಿಂಗಳು 2 ಮಂತ್ಸಿಂದ ಸ್ಟಾರ್ಟ್ ಮಾಡಿರ್ತೀರಾ, ಅಷ್ಟೊಂದು ಮಾಡಿದ್ದೀರಾ. ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡಿರೋ ಇದ್ದಾರಾ ಎನಿಬಡಿ? ಇವತ್ತೇ ಸ್ಟಾರ್ಟ್ ಮಾಡ್ರಿ. ನಾನು PC ಎಕ್ಸಾಮ್ಗೆ ಬಂದಿದ್ದೀನಿ, ನಿಮ್ಮ ಕ್ಲಾಸ್ಗೆ ಏನಾರು ಯಾರಿದ್ದೀರಾ ಇದರ ಇಲ್ತಾನೆ. ಆಲ್ಮೋಸ್ಟ್ ಒಂದು ತಿಂಗಳು 2 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀರಾ. ಅಟ್ಲೀಸ್ಟ್ ಒಂದು ನಾಲೆಡ್ಜ್ ಅಂತೂ ಇದೆ. ಅರ್ಥ ಆಯ್ತಾ. ಅಂಥವ್ರಿಗೆ ಏನು ಸಮಸ್ಯೆ ಇಲ್ಲ, ಆರಾಮ್ಸೆ ನೀವು ಪಾಸ್ ಆಗ್ಬೋದು ಎಕ್ಸಾಮ್ನ. ಬಟ್ ಯಾರು ಕಾನ್ಫಿಡೆಂಟ್ ಆಗಿ, ಈಗ ತುಂಬ ಜನ ಪ್ರಿಪರೇಷನ್ ಆಗ್ತೀರಾ, ಇಲ್ಲಿರೋರೆಲ್ಲ ಕೂತ್ಕೊಂಡು ಓದ್ತೀರಾ, ಬಟ್ ಇವರೆಲ್ಲರೂ ಸೆಲೆಕ್ಷನ್ ಆಗ್ತೀರಾ ಇಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ಬುಕ್ ಓದಿರ್ತೀರಾ, ಒಂದೇ ಟೆಸ್ಟ್ ಸೀರೀಸ್ ಬರ್ತಿರ್ತೀರಾ, ಒಂದೇ ಕ್ವಶನ್ ಪೇಪರ್ ಎಕ್ಸಾಮ್ ಬರ್ತೀರಾ. ಬಟ್ ಸೆಲೆಕ್ಟ್ ಆಗೋರು ಫ್ಯೂ ಮಂತ್ಸ್. ಯಾಕೆಂತಂದ್ರೆ ಎಕ್ಸಾಮ್ ಪ್ರಿಪರೇಷನ್ ಇಂದ ಹಿಡಿದು ಎಕ್ಸಾಮ್ ದಿನ ಹಿಡಿದು ಫಿಸಿಕಲ್ವರೆಗೂ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ವರೆಗೂ ನಿಮ್ಮ ಪ್ರೋಸೆಸ್ ಲಾಂಗ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಸಲ್ಲಿ ಎಲ್ಲ ಹಂತಗಳನ್ನ ಕರೆಕ್ಟಾಗಿ ಪಾಸ್ ಆಗ್ತಾ ಹೋಗ್ಬೇಕು. ಯಾಕೆ ನಾನು ಹೇಳಿದೆ ನಿಮ್ಗೆ ಟ್ವಿಸ್ಟ್ ಐತೆ ಅಂತಂದ್ರೆ, ಈಗ ಆಗ್ತಿದ್ದಂಗೆ ಫಿಸಿಕಲ್ ಕರೀತಾರೆ. ಯಾಕೆ ಅಂತಂದ್ರೆ KEನವರು ಎಷ್ಟು ಫಾಸ್ಟಾಗಿ ರೆಕ್ರೂಟ್ಮೆಂಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಮುಂದೆ ಎಕ್ಸಾಂಪಲ್ಸ್ ಇದೆ. VA ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ PSI 402 ಆಗಿರ್ಬೋದು, ಎಲ್ಲ ಎಷ್ಟೆಷ್ಟು ಬೇಗ ಕೊಟ್ಟರು. ಇಲ್ಲಿ ನಿಮ್ಗೊಂದು ಏನಂತಂದ್ರೆ ಅವ್ರೇನು ಲೀಸ್ಟ್ ಅನೌನ್ಸ್ ಮಾಡಿ 1:3 1:5 ಏನ್ ಮಾಡ್ತಾರೆ, KSP ಕೊಟ್ರೆ KSPನವರು ಖಾಲಿ ಗ್ರೌಂಡ್ ಬಿದ್ದವೆ. ಆಡುಗೋಡಿ ನಮ್ಮ ಇಲ್ಲೆಲ್ಲ ಗ್ರೌಂಡ್ಸ್ ಚಾಮರಾಜನಗರ ಕರ್ನಾಟಕ ತುಂಬಾ ಇದಾವೆ.
ಅವ್ರು ರೆಡಿ ಇದಾರೆ ಎಲ್ಲ ಇದನ್ನ ಮೆಜರ್ಮೆಂಟ್ ಹಾಕೊಂಡು ಈಗಲೆಲ್ಲ ರೌಂಡ್ಗಳು ಹೊಡೆದು ರೆಡಿ ಮಾಡ್ಕೊಂಡವ್ರು ಫೀಲ್ಡ್ನ. ನೀವು ಬರೋದೇ ಕಾಯ್ತವ್ರು ಓಡ್ಸಕ್ಕೆ. ಅರ್ಥ ಆಗ್ತಿದ್ಯಾ? ಅದು 6 ನಿಮಿಷ 30 ಸೆಕೆಂಡು PC-ಗೆ, PSI-ಗೆ 7 ನಿಮಿಷ ಇದೆ. ಈಗೇನೇ ಎಕ್ಸಾಮ್ ಪಾಸ್ ಆಗ್ತೀರಾ ತುಂಬ ಜನ, ನನಗೆ ಗೊತ್ತು ಇಲ್ಲಿರೋ ಎಷ್ಟು ಜನ ಪಾಸ್ ಆಗ್ತೀರಾ. ಫಿಸಿಕಲ್ ಈಗ ಓಡಿಸಿದ್ರು 1 ರೌಂಡ್ ಓಡಲ್ಲ. ಅರ್ಥ ಆಗ್ತಿದ್ಯಾ? ಅಲ್ಲ, ಓಡೋರು ತುಂಬಾ ಜನ ಇದಾರೆ, ಪ್ರಾಕ್ಟೀಸ್ ಮಾಡಿರೋರು. ನೀನೇನೋ ಉತ್ತರ ಕನ್ನಡದ ಹುಲಿ ಓಡ್ಬಿಡ್ತೀಯಾ, ನಮ್ಮ ಇಲ್ಲಿ ಬೇರೆಯವ್ರ ಕತೆ ಹೇಳೋ. 6 ನಿಮಿಷ ಓಡೋದು ತುಂಬಾ ಕಷ್ಟ ಇದೆ, ಗೊತ್ತಾಗ್ತಿದ್ಯಾ? ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಅದಾಗ್ತಿದ್ಯಾ? ಅದಕ್ಕೂ ತುಂಬಾ ಟೈಮ್ ಕಮ್ಮಿ ಇದೆ. ಬೇಕಾದ್ರೆ ನೀವು ಎಕ್ಸಾಮ್ 1 ತಿಂಗಳು 50 ದಿನದಲ್ಲಿ ಓದಿ ಎಕ್ಸಾಮ್ ಪಾಸ್ ಆಗ್ಬೋದು, ದೇವ್ರನ್ನೇ ಪಾಸ್ ಆಗ್ಬೋದು. ಕಷ್ಟಪಟ್ರೆ 55 ದಿನ ಎಫರ್ಟ್ ಹಾಕಿ ಕೂತ್ಕೊಂಡ್ರೆ ಖಂಡಿತ PC ಎಕ್ಸಾಮ್ ಪಾಸ್ ಮಾಡ್ಬೋದು. ಆದ್ರೆ ಫಿಸಿಕ್ಸ್ ಆಗೋದಿದ್ರೆ ಸೊ ಒಂದಿನ 500 ಹುಡುಗರು ಕರೀತಾರೆ, 120 ಜನ ಅಷ್ಟೇ ಕ್ವಾಲಿಫೈಡ್ ಆಗ್ತಾರೆ. ರೇಷಿಯೋ ನೋಡಿ, 380 ಮೆಂಬರ್ಸ್ ಎಲ್ಲಿ ಹೋದ್ರು ಫಿಸಿಕಲ್ ಅಲ್ಲಿ ಫೇಲ್ ಆಗ್ತಾರೆ. ಅರ್ಥ ಆಗ್ತಿದ್ಯಾ? ಹಂಗಾಗಿ ಎಕ್ಸಾಮ್ ಪಾಸ್ ಆಗ್ಬೋದು. ಫಿಸಿಕಲ್ದು ಕಷ್ಟ ಇದೆ, ಸ್ಟಾಮಿನಾ ಯಾರಿಗಿರುತ್ತೆ ಅಥವಾ ಯಾರು ಪ್ರಾಕ್ಟೀಸ್ ಇರುತ್ತೆ ಅವ್ರು ಪಾಸ್ ಆಗ್ತಾರೆ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಒಂದಷ್ಟು ಕ್ವಶನ್ಸ್ಗಳು ಹುಡುಗರು ಕೇಳಿರೋ ನಿಮಗೂ ಅನ್ವಯ ಆಗುತ್ತೆ, ಗೊತ್ತಾಗ್ತಿದೆ. ಮೇಜರ್ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ಬೇಕು ತುಂಬಾ ಜನಕ್ಕಲ್ವಾ? ಎಲ್ಲ ಡೌಟ್ ಇದೆಯಲ್ವಾ ಇಲ್ಲಿ ಎಲ್ಲರಿಗೂ? ಯಾವ ಡಿಸ್ಟ್ರಿಕ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ತುಂಬಾ ಡೌಟ್ ಇದೆ. ಮತ್ತು ಯಾವ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ. ಇದಕ್ಕೆ ನೇರವಾಗಿ ಆನ್ಸರ್ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಇದಿರುತ್ತೆ, ಏನೋ ಕ್ಯಾಸ್ಟ್ ಇರುತ್ತೆ, ರೂರಲ್ ಇರುತ್ತೆ, ಮತ್ತೆ ಕೆಲವೊಂದು PDP ಇರುತ್ತೆ, ಎಲ್ಲ ಇರುತ್ತೆ. ಅದಕ್ಕೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಅನಾಲಿಸಿಸ್ ಮಾಡಿ ಎಲ್ಲ ಪ್ರಾಬಬಿಲಿಟಿ ಹಾಕಿದ್ರೆ ನೀವು ಸೆಲೆಕ್ಷನ್ ಆಗ್ಬೋದು. ಹಳೆ ವರ್ಷದ ಎಲ್ಲ ಇದನ್ನ ತಗೊಂಡು, ಏನು ಕಟ್ ಆಫ್ ತಗೊಂಡು ಎಲ್ಲ ಹಾಕಿದ್ರೆ ಯಾವ ಕೆಟಗರಿ ಎಲ್ಲ ಹಾಕಿದ್ರೆ ಒಂದು ಆಗ್ಬೋದು. ಬಟ್ ಅಲ್ಲೇ ಹಾಕೋದು ಸಿಗುತ್ತೆ ಅಂತಲ್ಲ, ಒಂದು ಅಂದಾಜು ಮಾಡ್ಬೋದು, ಗೊತ್ತಾಗುತ್ತೆ. ಅಂದದಕ್ಕೆ ನೀವೇ ಥಿಂಕ್ ಮಾಡ್ಬೋದು. ಮ್ಯಾಕ್ಸಿಮಮ್ ಒಂದು ಜನರಲ್ ಫಾರ್ಮುಲಾ ಅಂತಂದ್ರೆ ಎಲ್ಲಿ ಜಾಸ್ತಿ ಪೋಸ್ಟ್ ಇರುತ್ತೆ ಅಲ್ಲಿ ಹಾಕೋದು. ಜನರಲ್ ಫಾರ್ಮುಲಾ ಏನೋ ತಲೆ ಕೆಡ್ಸ್ಕೊಂಡು ನಾನು ಓದಿದ್ದೀನಿ ಗುರು, ನನಗೆ ಈ ಡಿಸ್ಟಿಕ್ಗೆ ಬೇಕು, ನಾನು ಎಲ್ಲಾದ್ರು ಹಾಕಿದ್ರೆ ನಾನು ಸೆಲೆಕ್ಷನ್ ಆಗ್ತೀನಿ, GML ಸೆಲೆಕ್ಷನ್ ಆಗ್ತೀನಿ, ನನಗೆ ಅನ್ನೋ ಮೆಂಟಾಲಿಟಿ ಇತ್ತು ಅಂದ್ರೆ ನೀವು ಯಾವ ಡಿಸ್ಟಿಕ್ ಆಗಿ ಸೆಲೆಕ್ಷನ್ ಆಗ್ತೀರಾ. ಇಲ್ಲ ನಾನು ಸ್ವಲ್ಪ ಇದು ನನ್ನ ಕೆಟಗರಿ ಎಲ್ಲ ಐತೆ ಅನ್ನೋರು ಥಿಂಕ್ ಮಾಡಿ ಕೆಟಗರಿ ವೈಸು ನಿಮ್ದು ಇದು ವೈಸ್ ಹಾಕ್ಬೇಕು. ಇಲ್ಲ ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ನಮ್ಮ ತುಂಬ ಹುಡುಗರು ಬೆಂಗಳೂರಿಗೆ ಹಾಕ್ತಾರಾ, ಇಲ್ಲ ಹಾಕ್ಬಿಟ್ಟು ಸೆಲೆಕ್ಷನ್ ಆಗ್ತಾರೆ, ಆಮೇಲೆ ಅವ್ರ ಕತೆ ನೋಡೋಕ್ಕಾಗಲ್ಲ. ಯಾಕೆಂದ್ರೆ ನಾನು ವಾಸ್ತವ ನೋಡ್ತೀನಿ ನಮ್ಮ ಹುಡುಗರು. ಯಾಕೆಂದ್ರೆ ಕಾನ್ಸ್ಟೇಬಲ್ಸ್ಗಳು ತುಂಬಾ ಜನ ಪಾಪ ಅಪ್ಪ ಅಮ್ಮ ಬಿಟ್ಟು ಅಲ್ಲಿ ತಂದೆ ತಾಯಿಗಳು ಬಿಟ್ಟು ತಂದೆ ತಾಯಿಗೋಸ್ಕರನೇ ಜಾಬಿ ತಗೊಂಡಿರ್ತಾರೆ. ಅಲ್ಲಿ ತಂದೆ ತಾಯಿ ಪಾಪ ಇಬ್ಬರೇ ಇರ್ತಾರೆ, ಅವ್ರು ನೋಡ್ಕೊಳಕ್ಕಾಗಲ್ಲ, ಇಲ್ಲಿ ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡ್ತಾರೆ. ಅವರಿಗೆ ಸದ್ಯ ನಂದು ಎಲ್ಲ ಬಿಟ್ಟು ನಾನು ಹೋಗ್ತೀನಿ, ನನಗೆ ಟ್ರಾನ್ಸ್ಫರ್ ಕೊಡಿದ್ರು ಕೂಡ ಪರಿಸ್ಥಿತಿ ಇಲ್ಲಿಲ್ಲ ಗೌರ್ಮೆಂಟ್, ಹಂಗಾಗ್ಬಿಡುತ್ತೆ. ಅದಕ್ಕೆ ಥಿಂಕ್ ಮಾಡಿ, ನಮ್ಮೂರಲ್ಲೇ ನಾನು ತಗೋಬೇಕು ಜಾಬ್ನ ಅನ್ನೋ ಹುಡುಗರು ಏನಾರು ಇತ್ತು ಅಂದ್ರೆ ನಿಮ್ಮ ಡಿಸ್ಟಿಕ್ಕು ಅಲ್ಲಿ ವೇಕೆನ್ಸಿ ನೋಡಿ, ಅಥವಾ ಅಕ್ಕಪಕ್ಕ ಡಿಸ್ಟಿಕ್ಕು ನೋಡಿ ಹಾಕ್ರಿ. ಇಲ್ಲ ನಾನು ಒಂದು ಏನಾರು ಜಾಸ್ತಿ ಇರುತ್ತೆ ಪೋಸ್ಟ್ ಹಾಕ್ತೀನಿ, ಜಾಸ್ತಿ ರಿಸ್ಕ್ ಇರುತ್ತೆ ಅನ್ನೋದ್ರೆ ಅಲ್ಲೂ ಏನಾಗುತ್ತೆ, ರ್ಯಾಂಕ್ ಎಲ್ಲರೂ ಹಂಗೆ ನಿಮ್ಮ ಥರನೇ ಯೋಚನೆ ಮಾಡ್ತಾರೆ, ಹಾಕ್ತಾರೆ. ಸ್ವಲ್ಪ ಕ್ಯಾಲ್ಕುಲೇಟೆಡ್ ಹಾಕಿ, ಸ್ವಲ್ಪ ಟೈಮ್ ತಗೊಳ್ಳಿ. ಒಂದು ವಾರ. ಏನು ಅಪ್ಲಿಕೇಶನ್ ಎಷ್ಟನೇ ತಾರೀಕಿಂದ ಇರೋದು? 8ನೇ ತಾರೀಕಿಂದಲ್ವಾ? ಇವತ್ತೆಷ್ಟು? 7. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಆಯ್ತು, ಒಂದು 3-4 ಡೇಸ್ ಟೈಮ್ ತಗೊಂಡು ಒಂದು ಸ್ವಲ್ಪ ಕುತ್ಕೊಂಡು ನೀವು ಅನಾಲಿಸಿಸ್ ಮಾಡಿದ್ರೆ ಬರುತ್ತೆ. ನಾನು ಸಾಧ್ಯವಾದರೆ ಅದ್ರ ಬಗ್ಗೆ ಒಂದಷ್ಟು ಇದು ಮಾಡಿ, ಒಂದು ಅನಾಲಿಸಿಸ್ ಮಾಡಿ ಹೇಳ್ತೀನಿ, ಈ ಥರ ಹಾಕಿದ್ರೆ ಇಲ್ಲಿಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೀವು ಥಿಂಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಹಾಕ್ಬೋದು, ಅದನ್ನು ಥಿಂಕ್ ಮಾಡ್ಕೊಳ್ಳಿ. ಕಾನ್ಫಿಡೆಂಟ್ ಆಗಿತ್ತು ಅಂದ್ರೆ ಎಲ್ಲರೂ ಹಾಕ್ರಿ ಗುರು. ನಿಮಗೆ ನಾನು ಕಾನ್ಫಿಡೆಂಟ್ ಆಗಿದೆ, ನಾನು ಓದಿದ್ದೀನಿ, ನಾನು ಇಷ್ಟು ಕ್ಲಿಕ್ ಮಾಡೇ ಮಾಡ್ತೀನಿ, ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಇಷ್ಟು ವರ್ಷ ಓದಿದ್ದೀನಿ, 3 to 4 ಇಯರ್ಸಿಂದ ಓದ್ತಾನೆ ಇದ್ದೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋರು ಯಾವ ಡಿಸ್ಟಿಕ್ ಹಾಕ್ರಿ, ನಿಮ್ಗೆ ಇಷ್ಟವಾದ ಡಿಸ್ಟಿಕ್ ಹಾಕಿ ನಿಮ್ಗೆ ಸಿಗುತ್ತೆ, ಗೊತ್ತಾಗ್ತಿದೆ. ಅದ್ರ ಬಗ್ಗೆ ಭಯ ಬೇಡ, ಅದ್ರ ಬಗ್ಗೆ ಸಪರೇಟ್ ಮಾಡೋಣ. ಮತ್ತು ITI ಹುಡುಗರದು ತುಂಬ ಕನ್ಫ್ಯೂಷನ್ ಇದೆ. ITI ಏನಾರು ಆಗಿರೋರು NIOS ಸರ್ಟಿಫಿಕೇಟ್ ಬೇಕೇ ಬೇಕು. ಒಂದು ಲ್ಯಾಂಗ್ವೇಜ್ ತಗೊಂಡು ಅವ್ರು ಕೋರ್ಸ್ ಮಾಡಿ ಅದ್ರ ಸರ್ಟಿಫಿಕೇಟ್ ತಗೊಂಡಿರಬೇಕು. ಅಂಥವ್ರಿಗೆ ಮಾತ್ರ ITI ಇದೆ. ಡಿಪ್ಲೊಮಾದವ್ರಿಗೆ ಏನು ಸಮಸ್ಯೆ ಇಲ್ಲ. ಡಿಪ್ಲೊಮಾದವ್ರಿಗೆ ಸಮಸ್ಯೆ ಇಲ್ಲ. ಡಿಪ್ಲೊಮಾದವರು PUC ಈಕ್ವಲೆಂಟ್ ಅಂತ ಇದೆ, ಅದು ಆಮೇಲೆ ನೀವು CBSE ಸ್ಟೇಟ್ ಸಿಲೆಬಸ್ ಯಾವುದಾದ್ರು PUC ಈಕ್ವಲೆಂಟ್ ಏನಿದೆ ಅದು ಬರುತ್ತೆ. SLC ಹುಡುಗರು ಹಾಕಕ್ಕೆ ಬರಲ್ಲ, ಯಾಕೆ ಸಿವಿಲ್ PCಗೆ ಮೊದಲಿಂದಲೂ SLC ಹುಡುಗರಿಲ್ಲ, ಅದನ್ನ ಹಾಕಕ್ಕೆ ಬರಲ್ಲ. ಆಯ್ತಾ? ನೆಕ್ಸ್ಟ್ ಡಿಪ್ಲೊಮಾ ಆಯಿತು, SLC ಮಾಡಿದವ್ರು ಹಾಕಕ್ಕೆ ಬರಲ್ಲ. ಮತ್ತೆ HK ಇದು KK ಮತ್ತು ನಾನ್ KK ಕರ್ನಾಟಕ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ತುಂಬ ಇದೆ. ನಿಮ್ಗೆ ಯಾಕೆಂದ್ರೆ ಜಾಸ್ತಿ ರಿಸರ್ವೇಷನ್ ಇರೋದು ಇಲ್ಲ, ಒಂದೇ ಎಕ್ಸಾಮ್ ಸಾಧ್ಯತೆ ಇದೆ. ಯಾಕಂದ್ರೆ ಎರಡು ಎಕ್ಸಾಮ್ ನಡೆಸಬೇಕಿದೆ. ಕರ್ನಾಟಕ ಸಪರೇಟ್ ನಡೆಸಬೇಕಾಯ್ತು, ನಾನು ಸಪರೇಟ್ ಗೊತ್ತಿಲ್ಲ ಇನ್ನು ಅದು ಏನಾಗುತ್ತೆ ಅಂತ. ಮೋಸ್ಟ್ಲಿ ಹಳೆಯಲ್ಲಿ 2 ನಡೆಸಿದಪ್ಪ, ಮಾಡ್ತಾರೆ. ಪ್ರಿಯಾರಿಟಿ ಕೇಳ್ಬೋದು. ಆಮೇಲೆ ನಿಮ್ದು ಆಫ್ಟರ್ ಸೆಲೆಕ್ಷನ್ ಆದ್ಮೇಲೆ ಯಾವ್ದು ತಗೊಂತೀರಾ ಅಂತ ಪ್ರಿಯಾರಿಟಿ ಕೇಳ್ಕೊಂಡು ಮಾಡ್ಬೋದು. ಅದು ಬೆಸ್ಟ್ ಮೆಥಡ್. ಅವಾಗ ನೀವು ಬೇಕಾದ್ರೆ ಪ್ರಿಯಾರಿಟಿ ಕೊಟ್ಟು ಮಾಡ್ಬೋದು. ಆ ಥರ ಆಗಿದೆ, ಚಾನ್ಸಸ್ ಇದೆ. ಅದು ಏನು ಸಮಸ್ಯೆ ಇಲ್ಲ. ನೀವು ಆಮೇಲೆ ನೀವು ಬೇಕಾದ್ರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಅಲ್ಲೇ ಪ್ರಿಯಾರಿಟಿ ಕೇಳ್ಬೋದು. ನೀವು ಯಾವ್ದು KK ಅಪ್ಲೈ ಮಾಡ್ತೀರಾ, ನಾನು KK ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾರೆ. ಅದು ನೀವು ನೋಡ್ಕೊಂಡು ಪೋಸ್ಟ್ ನೋಡ್ಕೊಂಡು ನಿಮ್ಮ ಊರುಗಳು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ಇದಾಗುತ್ತೆ. ಆಯ್ತಾ? ಆಮೇಲೆ ಸರ್ಟಿಫಿಕೇಟ್ ಎಲ್ಲವೂ ಬಿಫೋರ್ ನೋಟಿಫಿಕೇಶನ್ಸ್ ಇರಬೇಕು. ಅರ್ಥ ಆಗ್ತಿದೆಯಾ? ಕನ್ನಡ ಮೀಡಿಯಂ, ರೂರಲ್ಲು, PDP ಯಾವುದಿದೆ ಎಲ್ಲ ಸರ್ಟಿಫಿಕೇಟ್ಗಳು ಜೋಡಿಸ್ಕೊಂಡು ಇಟ್ಕೊಳ್ಳಿ. ಅಕಸ್ಮಾತ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಈಗಲೇ ಸರಿಪಡಿಸ್ಕೊಳ್ಳಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ. ಆಯಿತಾ? ನೆಕ್ಸ್ಟು ಇನ್ನೊಂದು ಆಯಿತು, ಎಷ್ಟು ತಿಂಗಳು ಕರೆಂಟ್ ಅಫೇರ್ಸ್ ಓದಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕನ್ನಡಕ ಇದ್ದವ್ರು ಹಾಕ್ಬೇಕಾ, ಅವೆಲ್ಲ
ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಟ್ಯಾಟೋ ಇದ್ದವ್ರು ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಅವೆಲ್ಲ ಏನು ತಲೆ ಕೆಡಿಸ್ಕೊಬೇಡಿ. ಸಣ್ಣ ಪುಟ್ಟ ಕ್ವಶನ್ಸ್ ಕೇಳಿರೋ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಗೊತ್ತಾಗ್ತಿದೆಯಾ? ಆಮೇಲೆ ಎಷ್ಟು ಗಂಟೆ ಓದಬೇಕು ಅದ್ರ ಡಿಸ್ಕಸ್ ಮಾಡ್ತೀವಿ, ಯಾವ ಟಾಪಿಕ್ ಹೆಚ್ಚೋಬೇಕು ಅದನ್ನ ಇಲ್ಲ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಯಾವ ಯೂಟ್ಯೂಬ್ ನೋಡಬೇಕು, ಯಾವ ಟೆಸ್ಟ್ ಸೀರೀಸ್ ಬರೀಬೇಕು ಅದನ್ನು ಬೇಕಾದ್ರೆ ನಿಮ್ಗೆ ಹೇಳೋಣ. ಏನು ಎಲ್ಲಾದರೂ ತಗೊಳ್ಳಿ, ಎಲ್ಲಾದರೂ ಮಾಡಿ ಚೆನ್ನಾಗಿ ಓದಿ ಅಷ್ಟೇ. ಒಟ್ಟು ನೀವು ಸೆಲೆಕ್ಷನ್ ಆಗಬೇಕು. ಇಲ್ಲೇ ಬರ್ರಿ ಇಲ್ಲೇ ತಗೊಳ್ಳಿ ಅನ್ನೋದು ನಮ್ಮ ಉದ್ದೇಶನೂ ಅಲ್ಲ, ನಿಮ್ಗೊಂದು ಕ್ಲಾರಿಟಿ ಇರಲಿ ಅಂತ ಅಷ್ಟೇ. ನೀವು ಎಲ್ಲಾದರೂ ತಗೊಳ್ಳಿ, ಚೆನ್ನಾಗಿ ಬರೀರಿ ಅಷ್ಟೇ. ಗೊತ್ತಾ? ಚೆನ್ನಾಗಿ ನಿಮ್ಗೆ ಯಾರು ಚೆನ್ನಾಗಿ ಅನ್ನಿಸ್ತಾರೆ, ಹೇಳೋರು ಕರೆಕ್ಟ್ ಅನ್ಸುತ್ತೆ ಅವ್ನು ಫಾಲೋ ಮಾಡಿ. ಆಮೇಲೆ ಸಿವಿಲ್ ಬೆಸ್ಟಾ CRDR ಬೆಸ್ಟ್ ಅಂತ ಕ್ವಶನ್ಸ್ ಕೇಳ್ತಾರೆ. ಅದು ಏನಾಗುತ್ತೆ, ಪರ್ಸೆಪ್ಷನ್ ಮೇಲೆ ಹೋಗುತ್ತೆ, ಗೊತ್ತಾಗ್ತಿದೆಯಾ? ಸಿವಿಲ್ PCI ಫ್ರೀಡಮ್ ಜಾಸ್ತಿ ಇರುತ್ತೆ, CRDR ಫ್ರೀಡಮ್ ಇರಲ್ಲ. ನೀವು ಒಂದು ಕಡೆ ಸ್ಟಿಕ್ ಅನ್ನೋದು ಅಲ್ಲೇ ಇರಬೇಕಾಗತ್ತೆ, ನಿಮ್ಗೊಂದು ಇದಿರಲ್ಲ. ಅದು ವ್ಯತ್ಯಾಸ. ನಾನಿಲ್ಲಿ ಆಫ್ ದ ರೆಕಾರ್ಡ್ ಒಂಥರ ಹೇಳ್ಬೇಕಾಗತ್ತೆ, ಆನ್ ದ ರೆಕಾರ್ಡ್ ಒಂದ್ಸತಿ ಒಂಥರ ಹೇಳ್ಬೇಕಾಗತ್ತೆ, ಗೊತ್ತಾಗ್ತಿದೆಯಾ? ಯಾಕಂದ್ರೆ ಒಳಗಡೆ ಇರೋರಿಗೆ ಗೊತ್ತು ನಮಗೆ ಡಿಪಾರ್ಟ್ಮೆಂಟ್ CR ಬೆಸ್ಟಾ ಸಿವಿಲ್ ಬೆಸ್ಟ್ ಅಂತ. ನನ್ನ ಪ್ರಕಾರ ಸಿವಿಲ್ ಬೆಸ್ಟ್ ಕಂಪೇರಿಟಿವ್ಲಿ ಎಲ್ಲ ಪರ್ಪಸ್ಸಿಂದಲ್ಲಿ ಹೇಳ್ತಾ ಇದ್ದೀನಿ ನಾನು, ಗೊತ್ತಾಗ್ತಿದೆಯಾ? ಓಕೆನಾ? ನೆಕ್ಸ್ಟು ಕರೆಂಟ್ ಅಫೇರ್ಸ್ ಎಷ್ಟು ಓದಬೇಕು. ಫಿಸಿಕಲ್ ಯಾವ ಮಂತಲ್ಲಿ ಆಗುತ್ತೆ? ನಾನು ಹೇಳಿದೆ August September ಮ್ಯಾಕ್ಸಿಮಮ್ ಆಗ್ಬೋದು, ಗೊತ್ತಾಗ್ತಿದೆಯಾ? ಏನಾದರೂ ಡಿಸಾಸ್ಟರ್ ಆಗಿ ಲಾಸ್ಟ್ ಟೈಮ್ ಕೊಡಗು ಥರ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆದರೆ ಮಾತ್ರ ಅಷ್ಟೇ ನಿಮ್ಮೊಂದು ಅವಕಾಶ, ಅರ್ಥ ಆಗ್ತಿದೆಯಾ? ಆ ಥರ ಡಿಸಾಸ್ಟರ್ ಆಗಬೇಕು. ಅದು ಬಿಟ್ಟರೆ ಯಾವಾಗಲೂ ಎಕ್ಸಾಮ್ ಕ್ಯಾನ್ಸಲ್ ಆಗಿಲ್ಲ. ಒಂದ್ಸರಿ ಕೊಡಗುನಲ್ಲಿ ಡಿಸಾಸ್ಟರ್ ಆಗಿತ್ತಲ್ಲ, ಆವಾಗ ಅಷ್ಟೇ ಎಕ್ಸಾಮ್ PC ಎಕ್ಸಾಮ್ ಇತ್ತು, ಅವಾಗ ಕ್ಯಾನ್ಸಲ್ ಮಾಡಿ ಮುಂದಕ್ಕೆ ಹಾಕಿದ್ರು. ಆಮೇಲೆ ಇನ್ನು ತುಂಬ FIR ಆಗಿದ್ದವರು ಏನಾಗಬೇಕು, FIR ಆಗಿದ್ದರೆ ಏನು ಮಾಡಬೇಕು ಅದನ್ನು ಮೆನ್ಷನ್ ಮಾಡಬೇಕು. ಹೌದು, FIR ಆಗಿದ್ದು ನಿಮ್ದೇನೋ ಸ್ಕ್ವಾಶ್ ಆಗಿರಲಿಲ್ಲ ಅಂದರೆ ಮೆನ್ಷನ್ ಮಾಡಲೇಬೇಕು. ಆ ಥರದ ತುಂಬ ಕ್ವಶನ್ ಇದೆ, ತುಂಬ ಪರ್ಸನಲ್ ಕ್ವಶನ್ಸ್ ಇದ್ದರೆ ಆಮೇಲೆ ನನಗೆ ಟೆಕ್ಸ್ಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದು ಈ ಕ್ವಶನ್ಸ್ಗಳು ಬಿಟ್ಟು ಈಗ ಆಲ್ರೆಡಿ ಸ್ವಲ್ಪ ಏನು ಹುಡುಗರು ಮ್ಯಾಕ್ಸಿಮಮ್ ಕೇಳಿರೋದ್ರಲ್ಲಿ ತೊಗೊಂಡಿದ್ದೀನಿ. ಅದು ಬಿಟ್ಟು ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಯಾವ ಬುಕ್ ಓದಬೇಕು, ಅದು ಆಮೇಲೆ ಯಾವ ಮೆಟೀರಿಯಲ್ ಓದಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ನಿಮ್ಗೆ ಏನಾದ್ರು ಇಲ್ಲಿ ಡೌಟ್ಸ್ ಇದ್ದರೆ ಒಂದು 10 ನಿಮಿಷದಲ್ಲಿ ಕೇಳ್ಬಿಡೋಣ. ಆಮೇಲೆ ನಾವು ಹೆಂಗೆ ಸ್ಟ್ರಾಟಜಿ, ಟೈಮ್ ಟೇಬಲ್, ಯಾವ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ನಿಮ್ಗೆ ಕ್ವಶನ್ಸ್ಗಳಿದ್ರೆ ಬೇಗ ಹೇಳಿ. ಯಾರ್ಯಾರು ಏನೋ ಡೌಟ್ಸ್ ಇದೆ ಕೇಳಿ, ಆಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ನಿಮ್ ಡೌಟ್ಸ್ ಇದ್ರೆ ಕೇಳಿಲ್ಲ, ಮುಂದೆ ಹೋಗೋಣ ಬೇಕಾರೆ. ಏನೋ ಡೌಟ್ಸ್ ಇದ್ರೆ. ಏನೋ ಡೌಟ್ಸ್ ಇಲ್ವಾ? ಏನ್ ಚೇಂಜಸ್ ಮಾಡಿದ್ದಾರೆ? ಚೆಸ್ಟ್ ಎಕ್ಸ್ರೇ ಮುಂಚೆನೂ ಇತ್ತು, ಮೊದಲೇ ಇದೆ. ಐ ವಿಷನ್ ಮುಂಚೆನೂ ಇತ್ತು. ಇಲ್ಲ ಎಲ್ಲ ಮೊದಲಿದೆ, ಸೇಮ್. ಏನು ಚೇಂಜ್ ಆಗಿಲ್ಲ, ಏನ್ ಚೇಂಜ್ ಇಲ್ಲ. ಕಂಪಲ್ಸರಿ ಕನ್ನಡ ಅಂತ ಕೇಳಿ ಮಾಡಿದಾರಲ್ಲ, ಕಂಪಲ್ಸರಿ ಕನ್ನಡ ಬಗ್ಗೆ ಒಂದು ಕ್ಲಿಯರಿಟಿ ಕೊಡಿ. ಅದು ಒಂದೇ ವ್ಯತ್ಯಾಸ ಆಗಿದೆ. ಕಂಪಲ್ಸರಿ ಕನ್ನಡದಲ್ಲಿ ಏನಾಗುತ್ತೆ, ನೀವು SLC ಏನಾದ್ರು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರೆ ಬರೆಯಂಗಿಲ್ಲ, ಬರೀ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಲಾಸ್ಟ್ ಟೈಮಲ್ಲಿ KE ನಲ್ಲಿ ಏನಾದ್ರು FDSD ಎಕ್ಸಾಮ್ ಬರೋದು ಅದ್ರಲ್ಲಿ ಕನ್ನಡ ಕಂಪಲ್ಸರಿ ಕನ್ನಡ ಪಾಸ್ ಆಗಿದ್ರೆ ಹೇಳಿ. ನೀವು ಈಗ KE ನಲ್ಲಿ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಕನ್ನಡ ಕಂಪಲ್ಸರಿ ಏನಾದ್ರು ಎಕ್ಸಾಮ್ ನಡೆಸಿದಾಗ ಪಾಸ್ ಆಗಿದ್ರೆ ಮತ್ತೆ ಬರೀ ಅವಶ್ಯಕತೆ ಇಲ್ಲ, ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿದ್ರೆ. ಕನ್ನಡ ಮೀಡಿಯಂದಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಕನ್ನಡ ಬರೀ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ ಮೀಡಿಯಂ ತರ ಬಂದಿದಾರಂದ್ರೆ ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇಲ್ಲ ಫಸ್ಟ್ ಪೇಪರ್ ಫಸ್ಟ್ KE ಮತ್ತು KPSC ಅಲ್ಲಿ ಎಕ್ಸಾಮ್ ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಸರ್. ಓಕೆನಾ? ಆಯ್ತಾ? ಅದ್ರ ಬಗ್ಗೆ ನಿಮ್ಗೆ ಏನ್ ಡೌಟ್ ಹೇಳಿ ನಿಮ್ದು? ಈ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಾ? ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀರಾ? ಅವ್ರು ಬರಿಬೇಕು ಸರ್. ಆಯ್ತು, ಬರಿಬೇಕು. ಆಮೇಲೆ ಹೇಳ್ತೀನಿ ನಿಮ್ಗೆ ಹೇಳ್ತೀನಿ ನಾನು. ಓಕೆನಾ? ಆಯ್ತು. ಅದು ಬಿಟ್ರೆ ನೆಕ್ಸ್ಟ್ ಮೆಡಿಕಲ್ ಬಗ್ಗೆ ಹೇಳಿದ್ರಲ್ವಾ? ಮೆಡಿಕಲ್ ಬಗ್ಗೆ ಏನು ಚೇಂಜಸ್ ಇಲ್ಲ, ಮೊದಲಿದ್ದು ಎಲ್ಲ ಮೆಡಿಕಲ್ಸ್ ಅದೇ ಪ್ರೊಸೆಸ್ ಇದೆ, ಏನು ಚೇಂಜಸ್ ಇಲ್ಲ. ನೋಟಿಫಿಕೇಶನ್ ಏನು ಚೇಂಜ್ ಆಗಿಲ್ಲ. ಅವರು ಒಂದು ಕಂಪಲ್ಸರಿ ಕನ್ನಡದ ಒಂದು ಆ್ಯಡ್ ಮಾಡಿದ್ದಾರೆ. ಮೊದಲು PC ಕಂಪಲ್ಸರಿ ಕನ್ನಡ ಕೇಳ್ತಾ ಇರಲಿಲ್ಲ, ಈಗ ಅದನ್ನು ಕೇಳಿದ್ದಾರೆ. ಅದನ್ನ ನೀವು ಆಲ್ರೆಡಿ ಮುಂಚೆ ಬರೆದು KE ಅಥವಾ KPSC ಬರೆದು ಪಾಸ್ ಆಗಿದೆ, ಸರ್ಟಿಫಿಕೇಟ್ ಇದ್ದರೆ ಅದನ್ನ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಬರೆದ್ರೂ ಏನು ತಪ್ಪಿಲ್ಲ, ಅದರಲ್ಲಿ ಏನು ಸಿಂಪಲ್ ಇರುತ್ತೆ. ಅಲ್ಲೇ ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗು, ಅಲ್ಲೇ ವಿರುದ್ಧ ಪದ ಸಮಾನಾರ್ಥಕ ಪದ 40 ಮಾರ್ಕ್ಸೇನೆ ತಗೋಬೇಕು ಅನ್ಸುತ್ತೆ. ತಗೊಂಡ್ರೆ 50 ಮಾರ್ಕ್ಸ್ ತಗೋಬೇಕು ಅನ್ಸುತ್ತೆ. ಪಾಸ್ ಆದರೆ ಸಿಂಪಲ್ ಇದೆ, ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲ ಕೊಟ್ರೆ ಒಂದೇ ಎಕ್ಸಾಮ್ ನಡೆಸ್ತಾನೆ, ಇಲ್ಲಂದ್ರೆ 2 ಎಕ್ಸಾಮ್ ಬೇರೆ ಬೇರೆ ಡೇಟ್ ಕೊಡ್ತಾನೆ. ಒಂದೇ ದಿನ 2 ಎಕ್ಸಾಮ್ ನಡೆಸಕ್ ಸಾಧ್ಯನೇ ಇಲ್ಲ. ಒಂದು ನಿಮಿಷ ಬಂದೆ. ಹಲೋ ಸರ್, ಹೇಳಿ. ಇವಾಗ ಎಕ್ಸಾಮ್ ಡೇಟ್ ಬಂದಾಗ ಗೊತ್ತಾಗತ್ತೆ, ಆಲ್ ಡೇಟ್ ಬಂದಾಗ ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಆಗಿ ಇರೋಣ. ಇವಾಗ ಏನ್ ಇಂಪಾರ್ಟೆಂಟ್ ಅಂತಾರೆ ಹುಡುಗರಿಗೆ, ಇವಾಗ ಬಿಗ್ ಚಾಲೆಂಜ್ ಆಗಿದೆ. ಹೆಂಗ್ ಚಾಲೆಂಜ್ ಅಂತಂದ್ರೆ, ಫಸ್ಟ್ ನೋಡಿ ಲೈಫ್ ಅಲ್ಲಿ ಚಾಲೆಂಜ್ ಅಂತಂದ್ರೆ ನಿಮಗೆ ಎಸ್ಪೆಷಲಿ ಹುಡುಗರಿಗೆ ಒಂದು ಏನಪ್ಪಾ ಅಂತಂದ್ರೆ 56 ದಿನ ಒಳಗಡೆ PC ಎಕ್ಸಾಮ್ ಹೆಂಗ್ ಕ್ಲಿಯರ್ ಆಗ್ಬೇಕು ಅಂತ ಒಂದು ಚಾಲೆಂಜ್ ಆಗಿದೆ, ಹೌದಲ್ವಾ? ಎಲ್ಲರೂ ಸಹಜವಾಗಿ ನಾರ್ಮಲ್ ಆಗಿದ್ರು, ಈಗೇನು ಜಸ್ಟ್ CM ಗೋಸ್ಕರ ಸೀಟ್ಗೋಸ್ಕರ ವಾದ ಇದೆ, ಈಗ ನೋಟಿಫಿಕೇಶನ್ ಮಾಡಲ್ಲ, ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ನೋಟಿಫಿಕೇಶನ್ ಮಾಡ್ತಾರ ಅಂತ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀವಿ, ಹೌದಾ? ಸೊ ಇವಾಗ ಫಸ್ಟ್ ಚಾಲೆಂಜ್ ಏನು ಹುಡುಗರಿಗೆ ಅಂದ್ರೆ 56 ದಿನದಲ್ಲಿ ನಾನು PC ಹೆಂಗ್ ಕ್ಲಿಯರ್ ಮಾಡಬೇಕು, ಒಂದೇ ಚಾಲೆಂಜ್. ಎರಡನೇದು ಏನಪ್ಪಾ ಅಂತಂದ್ರೆ ವಯೋಮಿತಿ ಜಾಸ್ತಿ ಕೊಟ್ಟಿದ್ದಾರೆ, 5 ವರ್ಷ ಜಾಸ್ತಿ ಕೊಟ್ಟದನ್ನು ಹುಡುಗರು ಜಾಸ್ತಿ ಪ್ರಮಾಣದಲ್ಲಿ ಕಾಂಪಿಟೇಷನ್ ಇದೆ, ಅದು ಎರಡನೇ ಚಾಲೆಂಜ್. ಅವು ಹುಡುಗರಿಗೆ ನಾವು ಹೆಂಗ್ ಕಾಂಪಿಟೇಷನ್ ಕೊಡ್ಬೇಕು ಅನ್ನೋದು. ಮೂರನೇದು ಏನಪ್ಪಾ ಅಂದ್ರೆ KE ಎಕ್ಸಾಮ್ ಕೊಟ್ಟಿದ್ದಾರೆ. KE ಕೊಟ್ಟಿದಾಗ
ನೋಡ್ರಿ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗಿರುತ್ತೆ. ಕೆ ಕೊಟ್ಟಾಗ ತುಂಬಾ ಹುಡುಗರುಗಳ ಭಯ ಸ್ಟಾರ್ಟ್ ಆಗಿರುತ್ತೆ. ಯಾಕಂತಂದ್ರೆ 545 ಆಗಿರ್ಬೋದು, 402 ಆಗಿರ್ಬೋದು, ಅಥವಾ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು, ನೋಡಿರ್ಬೇಕು ಕ್ವಶನ್ ಪೇಪರ್ ಯಾವ ಹೆಂಗಲ್ ಇರುತ್ತೆ. ಸೊ ನಮ್ದು ಇದೇ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ಅದೇ PUC ಮ್ಯಾಗಿದ್ರೆ ಕ್ವಶನ್ ಪೇಪರ್ ಹೆಂಗಿದೆ ನೋಡಿ, ತುಂಬಾ ಡಿಫಿಕಲ್ಟ್ ಆಗಿತ್ತು. ಹೆಂಗ್ ಸ್ಟೇಟ್ಮೆಂಟ್ ಇದೆ, ಹೆಂಗ್ ಮ್ಯಾಚ್ ದ ಫಾಲೋವಿಂಗ್ ಇತ್ತು, ಸರಿ ಹೆಂಗ ತಪ್ಪು ಕಂಡಿಡಿರಿ, ಹೇಳಿಕೆ, ಕಾರಣಗಳು, ಈ ತರ ಕ್ವಶನ್ಸ್ಗಳು ಬರ್ತಾ ಇದೆ. ಹಾಗಾಗಿ ಆ ಕ್ವಶನ್ಸ್ ಪೇಪರ್ ಈಗ ನಡೆಸಿದಂತ KE ಕ್ವಶನ್ ಪೇಪರ್ ಒಂದು 4-5 ಕ್ವಶನ್ ಪೇಪರ್ ತಗೊಂಡು ಅನಾಲಿಸಿಸ್ ಮಾಡಿ ಅದೇ ಒಂದು ಪ್ಯಾಟರ್ನ್ ಮುಖಾಂತರ ಮಾಡ್ಕೋಬೇಕು. 3ನೇ ಚಾಲೆಂಜ್. 4ನೇದು ಏನಪ್ಪಾ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಫಿಸಿಕಲ್. ಯಾಕೆ ಫಿಸಿಕಲ್ ಅಂತಂದಾಗ 1/5 ನಿಮ್ಗೆ ಕರೀತಾರೆ. 1/5 ಬಂದು ಹುಡುಗರು ಕಂಪಲ್ಸರಿ 30-35 ಅವರು ಎಕ್ಸಾಮ್ ಪಾಸ್ ಮಾಡ್ತಾರೆ. 35 ವರ್ಷ ಇದ್ದವ್ರು ಜಾಸ್ತಿ ಎಕ್ಸಾಮ್ ಕ್ವಾಲಿಫೈಡ್ ಆಗ್ತಾರೆ, 1/5 ಎಲಿಜಿಬಲ್ ಆಗ್ತಾರೆ. ಆದ್ರೆ ಫಿಸಿಕಲ್ ಪಾಸ್ ಆಗಲ್ಲ ಅವ್ರು ಫಿಸಿಕಲ್ ಪಾಸ್ ಆಗ್ಬೇಕಾದ್ರೆ ಸುಮಾರು ಈಗ್ಲಿದ್ದು ಕ್ಷಣಲಿದ್ದು ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಫಿಸಿಕಲ್ ಅಲ್ಲಿ. ಯಾಕಂದ್ರೆ ಇವು 4 ಲೈಫ್ ಅಲ್ಲಿ ದೊಡ್ಡ ಚಾಲೆಂಜ್ ಇದೆ. ಒಂದನೇದ್ದು ಏನಪ್ಪಾ ಅಂದ್ರೆ 56 ದಿನದಲ್ಲಿ ಎಕ್ಸಾಮ್ ಹೆಂಗ್ ಪಾಸ್ ಆಗ್ಬೇಕು ಅನ್ನೋದು. 2ನೇದು ಏನ್ ಚಾಲೆಂಜ್ ಇದೆ, ವಯೋಮಿತಿ ಜಾಸ್ತಿ ಕೊಟ್ಟಿದ್ದಾರೆ, ತುಂಬಾ ಜನ ಅಪ್ಲಿಕೇಶನ್ ಹಾಕ್ತಾರೆ, 35 ವರ್ಷವರೆಗೂ ಕೊಟ್ಟಿದ್ದಕ್ಕೆ ಇದೊಂದು. 3ನೇದೇನು KE ಎಕ್ಸಾಮ್ ಹುಡುಗರಿಗೆ ಪ್ಯಾಟರ್ನ್ ಅರ್ಥ ಆಗಿರಲ್ಲ, ಹೊಸ ಹುಡುಗರು ಇರ್ತಾರೆ, 402 ಹುಡುಗರು ಬರ್ದಿರ್ತಾರೆ, 545 ಬರ್ದಿರ್ತಾರೆ, ಅಥವಾ ಕೆಲವೊಂದಷ್ಟು ಹುಡುಗರು ಎಲ್ಲ ಹೊಸಬ್ರು ಇರೋದ್ರಿಂದ. ಆಮೇಲೆ 4ನೇದು ಫಿಸಿಕಲ್. ಇವು 4 ಚಾಲೆಂಜ್ಗಳು ಹುಡುಗರಿಗೆ ತುಂಬಾ ಏನಾಗ್ತಾ ಇದೆ ಅಂದ್ರೆ ಒಂಚೂರು ಕನ್ಫ್ಯೂಸ್ ಅಲ್ಲಿ ಆಗ್ತಾ ಇದೆ. ಸೊ ನಾವು ಕ್ಲಾರಿಟಿ ಕೊಡ್ತೀವಿ ಒಂದೊಂದಾಗಿ. ಇವತ್ತು ಸರ್ ಒಂದೇ ದಿನ ಎಕ್ಸಾಮ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಒಂದು ಎಕ್ಸಾಮ್, ಮಧ್ಯಾಹ್ನ ಒಂದೇ ಸೆಂಟರ್ ಕೊಟ್ಬಿಟ್ಟು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಎಕ್ಸಾಮ್ ನಡೆಸಬಹುದು. ಅದೇ ಈಗ ಅಪ್ಲಿಕೇಶನ್ ಬಿಟ್ಮೇಲೆ ಏನ್ ಮಾಡ್ತಾರೆ ನೋಡೋಣ, ಅದು ಹೋಗ್ತಾ ಗೊತ್ತಾಗುತ್ತೆ. ಯಾಕಂದ್ರೆ KE ಕೊಟ್ಟಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿದೆ ಎಲ್ಲರಿಗೂ. ಆಮೇಲೆ ಅದರಲ್ಲಿ HK ನವ್ರಿಗೆ 20% ರಿಸರ್ವೇಷನ್ ಕೊಡ್ಬೇಕು, ಅದನ್ನ ಹೆಂಗೆ ಇದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐತೆ. ಹೋಗ್ತಾ ಕ್ಲಾರಿಟಿ ಸಿಗುತ್ತೆ. ಅಪ್ಲಿಕೇಶನ್ ಬಿಟ್ಮೇಲೆ ಅಲ್ಲೊಂದಷ್ಟು ಏನಾದ್ರು ಇನ್ಪುಟ್ ಸಿಗುತ್ತೆ. ಆಮೇಲೆ ಎಕ್ಸಾಮ್ ಹತ್ರ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಏನೋ ಒಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲಿವರೆಗೆ ಈಗ ಅದೆಲ್ಲ ಬಿಟ್ಬಿಡಿ. ನಾನು ಹೇಳೋದು ಸಂಬಳ ಎಷ್ಟೈತೆ, ಆಮೇಲೆ ಅದೆಷ್ಟು, ಅದೆಲ್ಲದ್ರ ಬಗ್ಗೆ ಯಾವುದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಗೊತ್ತಾಗ್ತಿದೆ. ಈಗ ತುಂಬಾ ಜನ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಸಂಬಳ ಎಷ್ಟೈತೆ, ಎಷ್ಟು ಆ DL ಅಲೌನ್ಸ್ ಎಷ್ಟೈತೆ, ಈ DL ಎಲ್ಲ ಯಾಕೆ, ಎಷ್ಟು ಪೋಸ್ಟ್ ಇದೆ ಅಂತ ತಲೆ ಕೆಡ್ಸ್ಕೊಬೇಡಿ. ನನ್ನ ಪ್ರಕಾರ ಓದಿರೋರು ಇದ್ರೆ ನನಗೆ ಎಷ್ಟು ಒಂದು ಪೋಸ್ಟ್ ಬೇಕು, ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇತ್ತು ಅಂತಂದ್ರೆ ಸುಮ್ಮನೆ ಅಪ್ಲೈ ಮಾಡಿರಿ, ಎಕ್ಸಾಮ್ ಬರೀರಿ. ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಬೇಡಿ. ಟೈಮ್ ಎಷ್ಟು ಈಗಂತೂ ನೋಡೋಕೆ ಹೋಗ್ಬಿಡಿ. ಆ ಥರದ್ದು ನಾನು ಇವಾಗ ನಮ್ಮದ್ರಲ್ಲಿ ಆ ಥರದ್ದು ಬಂದ್ರೆ ನೋಡೋಕೆ ಹೋಗ್ಬಿಡ್ರಿ. ನಾನು ಅದನ್ನೇ ಹೇಳ್ತೀನಿ. ನಾನು ನಿಮ್ಗೆ ಗೊತ್ತಾಗ್ತಿದೆ ಪ್ರಾಕ್ಟಿಕಲ್ ಆಗಿ ಏನು ಈಗ ಮಾಡೋಕ್ಕೆ ನಿಮ್ಗೆ ಏನು ಸಾಧ್ಯ ಐತೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ಎಕ್ಸಾಮಲ್ಲಿ ಮಾರ್ಕ್ಸ್ ಬರಬೇಕು, ಅಷ್ಟು ಮಾತ್ರ ಥಿಂಕ್ ಮಾಡಿ. ಗೊತ್ತಾಗ್ತಿದ್ಯಾ? ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಹಾಂ, 1 ನಿಮಿಷ. ಓಕೆ, ಸಮಯ ತಗೊಳ್ತೀನಿ ಸ್ನೇಹಿತರೆ. ಈಗಾಗ್ಲೇ ಏನು ನಿಮ್ಗೆ ಹೇಳಿದ್ವಿ, ಅದೇ ರೀತಿ ನಮ್ಮ ಶ್ರೀ ಗುರುಕುಲ ಅಕಾಡೆಮಿಯ ವತಿಯಿಂದ ವಿಶೇಷವಾಗಿ PSIಗೆ ಅಂತ ಹೇಳಿ ಏನು ನೀವೆಲ್ಲ ಗೇಮ್ ಚೇಂಜರ್ ಅಂತ ಕರಿತೀರಾ, ಫಸ್ಟ್ ಪೇಪರ್ ಬಗ್ಗೆ ನಿಮ್ಮೆಲ್ರಿಗೂ ಅರಿವಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಡಿಗ್ರಿ ಆಗಿರೋರೇ ಇದ್ದೀರಲ್ಲ, ಬಹುಶಃ ಆಗ ಎಷ್ಟು ಸಮಯ ಕೊಡ್ತಾರೇನೋ ಗೊತ್ತಿಲ್ಲ. ಈ ಫಸ್ಟ್ ಪೇಪರ್ ಮಾತ್ರ ನಿಮ್ಗೆ ಅದರಲ್ಲಿ ಸಮಯ ನಿರ್ವಹಣೆ ಆಗಿರ್ಬೋದು, ಆಮೇಲೆ ನಿಖರವಾಗಿ ಅವ್ರು ಕೇಳಿರುವಂತಹ ವಿಚಾರದ ಬಗ್ಗೆ ನಿಮ್ಮ ದೃಷ್ಟಿಕೋನ ಇರ್ಬೋದು, ನಿಮ್ಮ ನಿಲುವಿರ್ಬೋದು, ನಿಮ್ಮ ಅಭಿವ್ಯಕ್ತಿ ಇರ್ಬೋದು, ಯಾವ ರೀತಿ ಬರೀತೀರಾ ನೀವು, ಅದೆಲ್ಲದ್ರ ಕುರಿತು ವಿಶೇಷವಾಗಿ ನಾವು ಪ್ರತಿ ವಾರ ಇಲ್ಲಿ ವಿಶೇಷವಾಗಿ ಟೆಸ್ಟನ್ನು ನಾವೇ ಇಲ್ಲಿ ಕೊಟ್ಟು ಇಲ್ಲೇ ಬರ್ಸಿ ನಿಮಗೆ ಇದನ್ನ ಈ ರೀತಿ ಎಲ್ಲ ಹೇಗೆ ಬರಿಬೋದಾಗಿತ್ತು, ಏನು ಎತ್ತ ಅಂತೇಳಿ ಮೆಂಟರ್ಶಿಪ್ ಕೊಟ್ಟು ಪ್ರತಿಯೊಂದನ್ನು ನಿಮ್ಗೆ ಅನಾಲಿಸಿಸ್ ಮಾಡಿ, ನಿಮ್ಗೆ ಈ ತರ ಯಾಕೆ ವಿಚಾರನ ಆಲೋಚನೆ ಮಾಡೋಕ್ಕಾಗಲಿಲ್ಲ, ಈ ತರ ಯಾಕೆ ಇದನ್ನ ಎಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದಕ್ಕೆ ಇಂಟ್ರಡಕ್ಷನ್ ಹೇಗೆ ಕೊಡ್ಬೇಕು, ಏನು PTK ಹೇಗೆ ಕೊಡಬೇಕು, ಆಮೇಲೆ ಒಂದು ಬಾಡಿ ಆಫ್ ಎಸ್ಸೆ ಹೇಗೆ ಬರಿಬೇಕು, ಅದರಲ್ಲಿ ಯಾವ್ಯಾವ ಅಂಶಗಳನ್ನ ಒಳಗೊಂಡಿರ್ಬೇಕು, ಯಾವ್ಯಾವ ಅಂಶಗಳನ್ನ ಹಾಕಿದ್ರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ, ಆಮೇಲೆ ಉಪಸಂಹಾರ ಏನು ಕನ್ಕ್ಲೂಷನ್ ಹೇಗೆ ಮಾಡಬೇಕು, ಇದು ಹೇಗೆ ಮಾಡಿದ್ರೆ ಪಾಸಿಟಿವಿಟಿನಲ್ಲಿ ಎಂಡ್ ಮಾಡಿದ್ರೆ ಇದು ಹೇಗೆ ಬರ್ತಾ ಇತ್ತು, ಒಂದು ಪ್ರಶ್ನಾತ್ಮಕವಾಗಿ ಎಂಡ್ ಮಾಡಿದ್ರೆ ಇದಕ್ಕೆ ಯಾವ ರೀತಿ ಮೌಲ್ಯ ಬರುತ್ತೆ, ಒಟ್ಟಾರೆಯಾಗಿ ಒಬ್ಬ ವ್ಯಾಲ್ಯುವೇಟರ್ ಅವನು ಏನನ್ನ ನಿರೀಕ್ಷೆ ಮಾಡ್ತಾ ಇರ್ತಾನೆ. ನಾನು ಯಾಕೆ ಈ ಮಾತುಗಳನ್ನ ನಿಮ್ಮ ಹತ್ರ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ನೀವಲ್ಲಿ ಗಮನಿಸಬಹುದು ಆನ್ಲೈನ್ ಮತ್ತೆ ಆಫ್ಲೈನ್ ಅಂತ 2 ವಿಭಾಗಗಳನ್ನ ಮಾಡಿದ್ದೇವೆ. ಪ್ರತಿಯೊಬ್ಬರು ಫೈಲ್ನು ನೀವು ಹೋಗ್ಬೇಕಾದ್ರೆ ತೆಗೆದು ಸುಮ್ಮನೆ ನೋಡಿ, ಅದು ನಿಮ್ಮ ಅಧ್ಯಯನಕ್ಕೋಸ್ಕರ. ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಪ್ರತಿಯೊಬ್ಬರದು ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಇರ್ತದೆ. ಅವರು ಮೊದಲನೇ ಟೆಸ್ಟ್ ಬರೆದಾಗ ಅವರು ಎಷ್ಟು ಸಮಯ ತಗೊಂಡಿದ್ದಾರೆ, 2 ಅವರ್ ತಗೊಂಡಿದ್ದಾರೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿಲ್ವಾ, ಆಮೇಲೆ ಅದಕ್ಕೆ ಏನೇನು ಅಂಶಗಳನ್ನ ಆ್ಯಡ್ ಮಾಡಬೇಕಾಗಿತ್ತು, ಆಮೇಲೆ ಅದು ಬೆಟರ್ ಇದೆಯಾ, ಗುಡ್ ಏನು, ಅದು ಫೀಡ್ಬ್ಯಾಕ್ ಏನಿದೆ ಅದನ್ನ ಪ್ರತಿಯೊಂದು ಟೆಸ್ಟ್ಗೂ ಕೂಡ ಅವರು ಹಾಕ್ತಾ ಹೋಗ್ತಾರೆ. ಅನೇಕರು ಪ್ರತಿಯೊಂದು ಬರೆದಾಗ ನೋಡಿ, ಇಲ್ಲಿ ಯಾರೋ ಒಬ್ರು 41 ಮಾರ್ಕ್ಸ್ ತಗೊಂಡಿದ್ದಾರೆ. ಇದೇ ನಾವು ಕೊಟ್ಟಿರೋದು ಅಲ್ಟಿಮೇಟ್ ಅಂತ ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳಲ್ಲ. ಆದರೆ ಇಲ್ಲಿ 41 ಇದೆ ಅಲ್ಲ, ಅವರು ನಮ್ಮ ಹತ್ರ ಬಂದಾಗ ಹೇಗೆ ಬರ್ತಿದ್ರು ಅದು ಇಂಪಾರ್ಟೆಂಟ್. ಅದನ್ನೊಂದ್ಸಲ ನೀವು ಗಮನಿಸ್ಬೇಕಾಗುತ್ತೆ. ನಾವು ಅದು ನೋಡಿ, ಬಂದಾಗ ಬರ್ದಿರೋ ಅಂಥದ್ದು ಖಾಲಿ ಹಾಳೆಗಳು, ಅದನ್ನು ನಾವು ವ್ಯಾಲ್ಯೂಯೇಷನ್ ಕೂಡ ಮಾಡಿಲ್ಲ.
ಇದನ್ನ ಮಾರ್ಕ್ಸ್ ಕೂಡ ಕೊಟ್ಟಿಲ್ಲ. ನಂತರ ಅವರ ಇಂಪ್ರೂವ್ಮೆಂಟ್ ಹೇಗಾಗಿದೆ ಅದನ್ನ ನೀವು ಗಮನಿಸ್ತಾ ಬರ್ಬೋದಾಗುತ್ತೆ. ಅದು ನಿಮ್ಗೆ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಈ ತರದೊಂದು ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡಿದೀವಿ ನೋಡಿ. ಇಲ್ಲಿ ಒಂದು 33 ತಗೊಂಡಿದ್ದಾರೆ. ಅದಾದ ನಂತರದ ಕ್ವಶನ್ ವ್ಯಾಲ್ಯೂಯೇಷನ್ ಮಾಡ್ತಾ ಪ್ರತಿಯೊಂದು ಅವ್ರ ಇಂಪ್ರೂವ್ಮೆಂಟ್ಸ್ 34 ತಗೊಂಡಿದ್ದಾರೆ. ಈ ರೀತಿಯಾದ ಇದನ್ನ ನಾನು ಇಲ್ಲಿ ಯಾಕೆ ಹಂಚ್ಕೊಂಡೆ ಅಂತಂದ್ರೆ, ಅನೇಕರು ನಮ್ಗೆ ಮೆಸೇಜ್ ಮಾಡಿದ್ದಾರೆ, ಸರ್ ಕೆಲವ್ರು ಯಾರು ತುಂಬಾ ಅತ್ಯುತ್ತಮವಾಗಿ ಬರೀತಾರೆ ಅವ್ರದ್ದು ಒಂದಷ್ಟು ಪ್ರಬಂಧಗಳನ್ನ ನಮ್ಗೆ ಕೊಡಿ ತೋರಿಸಿ ಅಂತ ಕೇಳ್ತಾ ಇದ್ರು. ನಾವು ಅದನ್ನ ಬೇರೆ ಬೇರೆ ಈ ತರ ಕೆಲಸಗಳ ನಡುವೆ ಅದನ್ನ ನಾವು ಹೇಳಲಿಕ್ಕಾಗಲ್ಲ. ಬಹುಶಃ ಇದನ್ನ ಹೇಳ್ಬೇಕಾದ್ರೆ ಅನೇಕರಿಗೆ ಇದು ರೀಚ್ ಆಗ್ಬೋದೇನೋ ಅನ್ನೋ ಒಂದು ಆಶಯದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ಈಗ್ಲಿಂದನೇ ಕೂಡ PSIಗೂ ಕೂಡ ಈಗ್ಲಿಂದನೇ ನೀವು ತಯಾರಿಯನ್ನ ನಡೆಸಿ ಅದಕ್ಕೆ ವಿಶೇಷವಾಗಿ ನಿಮ್ಗೆ ಇಲ್ಲಿ ಕಿಟಿ ಸರ್ ಇರ್ಬೋದು, ನಮ್ಮ PSI ಟಿಪ್ಪು ಸುಲ್ತಾನ್ ಸರ್ ಇರ್ಬೋದು, ನಾಗಪ್ಪ ಕೊಳ್ಳಿ ಸರ್ ಇರ್ಬೋದು, ಶರಣಬಸವ ಸರ್ ಇರ್ಬೋದು, ನಮ್ಮ ರಾಥೋಡ್ ಸರ್, ಚಂದ್ರು ಸರ್, ಹಿಮಬಿಂದು ಮೇಡಮು, ಅಪೂರ್ವ ಮೇಡಮು, ಹೀಗೆ ಅನೇಕರು ನಿಮ್ಗೆ ಪ್ರತಿ ವಾರ ಬಹುಶಃ ಇಲ್ಲಿ ಯಾರಾದ್ರೂ ಇದ್ದೀರಾ, ಸುಮಾರು ಹಳಬ್ರು ಯಾರಾದ್ರೂ ಮೆಂಟರ್ಶಿಪ್ ತಗೊಂಡಿರೋಂಥವ್ರು ನೀವಿದ್ದೀರಾ ಅನ್ಸುತ್ತೆ. ನೀವು ಯಾರ ಜೊತೆ ಮೆಂಟರ್ಶಿಪ್ ತಗೊಂಡಿದ್ದೀರಾ ಈಗಾಗ್ಲೇ? ಓಕೆ. ನೀವು ಓಕೆ. ನೀವು ಈಗ ಬಹುಶಃ ನೀವು ಬಹಳ ಹಿಂದೆಯಿಂದನೂ ಬರ್ತಾ ಇದೀರಾ ಅನ್ಸುತ್ತೆ ಅರ್ಜುನ್. ಓಕೆ. ಈ ರೀತಿ ಅನೇಕರು ಆಮೇಲೆ ಇಲಾಖೆನಲ್ಲಿ ಇರೋರು ಕೂಡ ತಗೊಂಡಿರೋದ್ರಿಂದ ಇದನ್ನು ಕೂಡ ನಿಮ್ಗೊಂದು ಮಾಹಿತಿ ಹಂಚ್ಕೊಳ್ಬೇಕಾಗಿತ್ತು, ಹಾಗಾಗಿ ಹಂಚ್ಕೊಂಡೆ. ಥ್ಯಾಂಕ್ ಯು ಸರ್ ಬಂದಿದ್ದಾರೆ, ಮತ್ತೆ ಅವರು ಮಾಹಿತಿಯನ್ನ ನಿಮ್ಗೆ ಹಂಚ್ಕೊಳ್ತಾರೆ. ಯಾಕೆ PSI ಓದೋರು ತುಂಬಾ ಇವಾಗ್ಲೇ ಸ್ಟಾರ್ಟ್, ಯಾಕಂತಂದ್ರೆ ಈ ತರ ಬಿಗ್ ನ್ಯೂಸ್ ಕೊಟ್ಬಿಡ್ತಾನೆ. ಅದಕ್ಕೆ ಅವಾಗ ಜಸ್ಟ್ ಒಂದು ತಿಂಗಳೇ ಆಗಲ್ಲ, ಈಗ್ಲೇ ಸ್ಟಾರ್ಟ್ ಮಾಡ್ಬೇಕು. ಓಕೆ. ಈಗ ಇಂಡೆಕ್ಸ್ ನೋಡಿ ಏನೇನು ಡಿಸ್ಕಸ್ ಮಾಡೋಣ ಅಂತಂದ್ರೆ, ಒಂದು ಈಗ ಡೌಟ್ಸ್ಗಳು ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಅದು. ಇನ್ನು ಏನೋ ಡೌಟ್ಸ್ಗಳು ಇತ್ತು, ಏನು ಅವರಿಗೆ ಡೌಟ್ಸ್ ಕೇಳಿ ಅಲ್ಲಿ ಕ್ಲಿಯರ್ ಮಾಡಿ. ಡೌಟ್ಗಳು ಏನಾರು ಇತ್ತು ಅಂದ್ರೆ ಈಗ ಆಲ್ರೆಡಿ ಕೇಳಿದ್ದಾರೆ, ಏನಾರು ಇದೆಯಾ? ಸೊ ಇದರಲ್ಲಿ ನಿಮ್ ಡೌಟ್ಸ್ ಏನಿದೆ ಕ್ಲಿಯರ್ ಮಾಡ್ತೀವಿ. ಒಳ್ಳೆ 56 ದಿನದಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಮತ್ತೆ ಪ್ರಿಪರೇಷನ್ ಯಾವ ರೀತಿ, ನೆಕ್ಸ್ಟ್ ಟೈಮ್ ಟೇಬಲ್ ಯಾವ ರೀತಿ, ಸಿಲೆಬಸ್ ಯಾವ್ದಿದೆ ಅದು ಕವರ್ ಮಾಡ್ಕೋಬೇಕು. PYQ ಕ್ವಶನ್ಸ್ ಗಳು ಹೆಂಗ್ ಬಿಡಿಸಬೇಕು, ರಿವಿಷನ್ ಹೆಂಗ್ ಮಾಡ್ಬೇಕು, ಫಿಸಿಕಲ್ ಹೆಂಗ್ ರೆಡಿ ಆಗಿರ್ಬೇಕು, ಈ ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ಇರುತ್ತೆ. ಸರ್ ಒಂದೊಂದು ಸ್ಟಾರ್ಟ್ ಮಾಡೋಣ. ಮೊದಲು ಅವ್ರು ಡೌಟ್ಸ್ ಗಳು ಕೇಳ್ಕೊಂಡು ಮೂವ್ ಮಾಡೋಣ. ಓಕೆ. ಡೌಟ್ಸ್ ಇದೆಯಾ? ಏನಾದ್ರು ಡೌಟ್ಸ್ ಇದೆಯಾ? ಪ್ರಶ್ನೆಗಳು ಏನಿಲ್ಲ. ಓಕೆ. ನಿಮ್ ಪ್ರಶ್ನೆಗಳೆಲ್ಲ ಆಲ್ಮೋಸ್ಟ್ ಅದು ಅಂದ್ಕೊಂತೀನಿ. ಈಗ ನೋಡಿ ನಾನು ಹೇಳಿದೆ 4 ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸು ಏನಂತಂದ್ರೆ ಆಲ್ರೆಡಿ ಫಿನಿಶ್ಡ್ ಸಿಲೆಬಸ್, ಓನ್ಲಿ ರಿವಿಷನ್ ಅಂಡ್ 6 ಇಯರ್ಸ್. ಈಗ ಆಲ್ರೆಡಿ ತುಂಬ ವರ್ಷಗಳಿಂದ ಓದ್ತಾ ಇದ್ದೀರಾ, 3-4 ಇಯರ್ಸ್ ಆಗಿದೆ, 4-5 ಎಕ್ಸಾಮ್ ಬರ್ದಿದ್ದೀನಿ, ಬಟ್ ಕ್ಲಿಯರ್ ಆಗಿಲ್ಲ. ಆದರೆ ಒಂದಷ್ಟು ಲೆವೆಲ್ ಸಿಲೆಬಸ್ ಮುಗಿಸಿರ್ತೀರಾ, ಎಕ್ಸ್ಪೀರಿಯನ್ಸ್ ಆಗಿದೆ, ವೆಲ್ ಎಕ್ಸ್ಪೀರಿಯನ್ಸ್ಡು. ನೀವೀಗ ಏನು ಮಾಡಬೇಕಾಗಿರೋದು, ಮತ್ತೆ ಏನು ಹೊಸ್ದಾಗಿ ಓದ್ಕೊಂಡು ಕುತ್ಕೋಬೇಡಿ. ನಾನು ಹೇಳೋದು ರಿವಿಷನ್ ಸ್ಟಾರ್ಟ್ ಮಾಡಿ. ಗೊತ್ತಾಗ್ತಿದೆಯಾ? ರಿವಿಷನ್ಸ್ ಹೆಂಗೆ ಅಂದರೆ, ರಿವಿಷನ್ಸು ಒಂದು 5 to 10 ಡೇಸಲ್ಲಿ ರಿವಿಷನ್ ಮುಗಿಸ್ಕೊಂಬಿಡಿ. ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ತಗೊಳ್ಳಿ ಯಾವುದಾದ್ರು. ಗೊತ್ತಾಯ್ತಿದ್ಯಾ? ನಿಮ್ಗೆ ಎಲ್ಲಿ ಮನೇಲಿ ಇದ್ರೆ ಆನ್ಲೈನ್ ತಗೊಳ್ಳಿ, ಆಫ್ಲೈನ್ ಇದ್ರೆ ಆಫ್ಲೈನ್. ಮನೇಲಿ ಆನ್ಲೈನ್ ಅಂದ್ರೆ ಕಂಪ್ಯೂಟರ್ ಆಗೋದಲ್ಲ, ಅದೇ ಆಫ್ಲೈನ್ ಅಂತ ಹೇಳ್ತಿರೋದು. ಜೆರಾಕ್ಸ್ ತಗೊಂಡು ಮನೇಲೆ ಕುತ್ಕೊಂಡು ಅಲ್ಲೇ ಪ್ರಿಪ್ರೇಷನ್ ಮಾಡಿ. ಬೇಕಾದ್ರೆ ಇಲ್ಲಿಗೆ ಬನ್ನಿ, ಅಥವಾ ಬೇರೆ ನಿಮ್ಗೆ ಎಲ್ಲ ಹತ್ರದ ಇನ್ಸ್ಟಿಟ್ಯೂಟ್ ನಿಮ್ಗೆ ಅನುಕೂಲ ಆಗುತ್ತೋ ಅಲ್ಲೇ ಹೋಗಿ ಟೆಸ್ಟ್ ಸೀರೀಸ್ ಮಾತ್ರ ಬಿಡಬೇಡಿ. ನಾನು ಹೇಳ್ತೀನಿ ಯಾಕೆಂತಂದ್ರೆ, ಈಗ ಆಲ್ರೆಡಿ ನೀವು ಓದಿರ್ತೀರಾ, ಯಾವ್ದು ಓದಿರೋ ಸರಿನೋ ತಪ್ಪೋ ನಾನು ತಿದ್ಕೋಬೇಕು. ಯಾಕೆಂತಂದ್ರೆ ಎಕ್ಸಾಮ್ನ ಒಂದು ಇದಕ್ಕೆ ಎನ್ವೈರನ್ಮೆಂಟ್ಗೆ ಅಡಾಪ್ಟಬಿಲಿಟಿ ಆಗ್ತಾ ಬರ್ಬೇಕು ಇವಾಗಲಿಂದಲೇ. KE ಏನಾಗುತ್ತೆ, ಜಾಸ್ತಿ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕೆಂತಂದ್ರೆ 100 ಕ್ವಶನ್ಸ್ ಇರುತ್ತೆ, 100 ಕ್ವಶನ್ಸ್ 90 ಮಿನಿಟ್ಸ್ ಇರುತ್ತೆ. ಮೊದಲು PC ಕ್ವಶನ್ಸ್ ಏನು ಮಾಡ್ತಿದ್ದು, ಬೇಕಾದ್ರೆ 1 ಗಂಟೆಲಿ ಫಿನಿಶ್ ಮಾಡ್ಬೋದಿತ್ತು, ಯಾಕೆಂದ್ರೆ ಡೈರೆಕ್ಟ್ ಕ್ವಶನ್ಸ್ ಇರ್ತಿತ್ತು. ಬಟ್ ಈಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೊಡಲಿಲ್ಲ ಅಂತಂದ್ರೂ, ಅಕಸ್ಮಾತ್ PUC ಲೆವೆಲ್ ಇದೆ, ಈ VA ಎಕ್ಸಾಮ್ಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಏನು KE ನಡೆಸಿದಂಥ PUC 4 ಸ್ವಲ್ಪ ಗ್ರೂಪ್ C ಲೆವೆಲ್ ಆಯಿತು. ನಾನು ಹೇಳ್ತಾ ಇರೋದು PUC ಮಟ್ಟದ ಪರೀಕ್ಷೆಗಳಿಗೆ ಏನೇನು KE ನಡೆಸಿದೆ ಆ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೂ ಸಹ ಏನಾಗುತ್ತೆ, ಹೊಂದಿಸಿ ಬರೀರಿ ಈ ಥರ ಕೇಳೋದು. ಅರ್ಥ ಆಗ್ತಿದೆಯಾ? ಈಗ ಕರ್ನಾಟಕದ ಎತ್ತರದ ಪ್ರದೇಶಗಳು ಕೇಳ್ಬಿಟ್ಟು ಅದ್ರದ ಎತ್ತರಗಳನ್ನ ಕೇಳ್ಬಿಡ್ಬಿಡ್ತಾನೆ, ಅಥವಾ ಯಾವ ನದಿಗಳು ಕೇಳ್ಬಿಟ್ಟು ಆ ಉಪನದಿಗಳನ್ನ ಕೇಳ್ತಾನೆ, ಹೊಂದಿಸಿ ಬರೀರಿ. ಆದರೆ ಇದರ KSP ಏನು ಮಾಡ್ತಿದ್ದೆ, ಡೈರೆಕ್ಟ್ ಕ್ವಶನ್ಸ್ ಕೇಳ್ಬಿಡ್ದ. ಇದು ಕಾವೇರಿ ಉಪನದಿ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದೆ, ನೀವು ಟಿಕ್ ಹಾಕಿ ಬರ್ತಿದ್ದೀರಿ. ಬಟ್ ಇಲ್ಲಿ ಕ್ವಶನ್ ಮಟ್ಟ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಗೊತ್ತಾಗ್ತಿದೆ? ಅದು ಡಿಫಿಕಲ್ಟಿನೂ ಆಗ್ಬೋದು. ಇನ್ನೂ ನೀವು ಯಾವುದಕ್ಕೆ ಅಲ್ಟ್ರಾ ಡಿಫಿಕಲ್ಟಿ ರೆಡಿ ಆಗಿರಿ. ಗೊತ್ತಾಗ್ತಿದೆ? ಅವಾಗ ನಿಮ್ಗೆ ಈಸಿ ಬಂದಾಗ ಈಸಿ ಆರಾಮ್ಸೆ ಅಟೆಂಡ್ ಮಾಡ್ತೀರಾ. ನಿಮ್ದು ಟಾರ್ಗೆಟ್ ಏನಾಗಬೇಕು, 100 ಕ್ವಶನ್ಸ್ಗೆ 100 ಕ್ವಶನ್ಸು ಅಟೆಂಡ್ ಮಾಡಬೇಕು. ವಿತಿನ್ ದಿ ಲೈನ್ ಏನೋ ಟೈಮ್ ಸ್ಪ್ಯಾನ್ 90 ಮಿನಿಟ್ಸಲ್ಲಿ. ಅಲ್ಲಿಗೆ ನಿಮಗೆ ಹಾರ್ಡ್ಲಿ ಎಷ್ಟು ಸಿಗುತ್ತೆ, 50 ಸೆಕೆಂಡ್ ಸಿಗುತ್ತೆ. ಅದಕ್ಕೆ ನೀವು ಟೆಸ್ಟ್ ಸೀರೀಸ್ನ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಸಾಧ್ಯವಾದರೆ ಡೈಲಿ ಒಂದು ಟೆಸ್ಟ್ ಬರೆಯೋಕ್ಕೆ ಟ್ರೈ ಮಾಡಿ. ನೀವು ಸೆಲೆಕ್ಟ್ ಆಗಲೇಬೇಕು ಅನ್ನೋರು. ಗೊತ್ತಾಗ್ತಿದೆಯಾ? ನಿಮ್ಮ ಪಾಸಿಬಿಲಿಟಿ ನೀವು ಮುಗಿದಿದೆ. ಅಕಸ್ಮಾತ್ ಒಂದು 80 to 90% ಸಿಲೆಬಸ್ ಮುಗಿಸಿದೆ, ಇಲ್ಲ ಸಣ್ಣ ಪುಟ್ಟ ಇದೆ ಅಂತಂದರೆ ಡೋಂಟ್ ವರಿ, ಕೀಪ್ ಇಟ್ ಸೈಡ್ ಇಟ್ಬಿಟ್ಟು ರಿವಿಷನ್ ಸ್ಟಾರ್ಟ್ ಮಾಡಿ. ಈಗ ಓದ್ರನ್ನೆಲ್ಲ ಒಂದ್ಸತಿ ರಿವಿಷನ್ ಮಾಡಿ.
ಅರ್ಥ ಆಗ್ತಿದ್ಯಾ? ರಿವಿಷನ್ಸ್ ಬಗ್ಗೆ ಹೇಳ್ತೀನಿ ನಾನು, ಎಷ್ಟೈತಿ ರಿವಿಷನ್ ಆಗಬೇಕು ಅನ್ನೋದ್ರಲ್ಲ ಮುಂದೆ. ರಿವಿಷನ್ ಮಾಡಿಬಿಟ್ಟು ಏನು ಮಾಡಿ, ಟೆಸ್ಟ್ ಸೀರೀಸ್ ತಗೊಳ್ಳಿ. ಒಂದು ವೀಕ್ಲಿ ಟೆಸ್ಟ್ ತಗೊಳ್ಳಿ. ಆ ವೀಕ್ಲಿ ಟೆಸ್ಟ್ ವಿತೌಟ್ ಏನು ನೋಡ್ದಂಗೆ ಇಲ್ಲಿ ಯಾವ್ದಾರ ಇನ್ಸ್ಟಿಟ್ಯೂಟಲ್ಲಿ ಕೂತ್ಕೊಂಡು ಬರೀರಿ. ಯಾಕೆಂದ್ರೆ ಆ ಎಕ್ಸಾಮ್ ಎನ್ವೈರ್ಮೆಂಟು, ಆ ಪ್ರೆಷರ್ ಕ್ರಿಯೇಟ್ ಆಗ್ಬೇಕು ನಿಮಗೆ. ಆ ಪ್ರೆಷರ್ ಎಕ್ಸಾಮ್ ಅಲ್ಲಿ ಎನ್ವೈರ್ಮೆಂಟಲ್ಲಿ ಹೆಂಗೆ ನೀವು ಪರ್ಫಾರ್ಮೆನ್ಸ್ ಮಾಡ್ತೀರ ಅನ್ನೋದು ಟೆಸ್ಟ್ ಮಾಡ್ಕೊಳ್ಳಿ. ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಎಷ್ಟು ಬರುತ್ತೋ ತಲೆ ಕೆಡಿಸ್ಕೋಬೇಡಿ. ಅದನ್ನ ಅನಾಲಿಸಿಸ್ ಮಾಡಿ ಮತ್ತೆ ಮನೆಗೆ ಹೋಗಿ, ಎಲ್ಲಿ ಕ್ವಶನ್ಸ್ ತಪ್ಪಾಯಿತು, ಯಾಕೆ ತಪ್ಪಾಯಿತು, ಎಲ್ಲಿ ಮಿಸ್ಟೇಕ್ ಮಾಡಿದೆ ನಾನು, ಏನು ನಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿತ್ತು, ಯಾವ ಏರಿಯಾ ತಪ್ಪಾಗ್ತಿದೆ, ಫ್ಯಾಕ್ಟ್ ತಪ್ಪಾಗ್ತಿದೆಯಾ, ಕಾನ್ಸೆಪ್ಟ್ ತಪ್ಪಾಗ್ತಿದೆ. ಇಲ್ಲೇನಾಗ್ತಿದೆ, ಜಾಸ್ತಿ ಫ್ಯಾಕ್ಟ್ ಕ್ವಶನ್ಸ್ಗಳು 60-40 ಅನ್ಕೊಂತೀನಿ ನಾನು. ನನ್ನ ಪ್ರಕಾರ 60% ಕಾನ್ಸೆಪ್ಟ್, 40% ಏನ್ ಮಾಡ್ತಾನೆ ಅವನು ಫ್ಯಾಕ್ಟ್ ಕ್ವಶನ್ಸ್ ಕೇಳ್ತಾನೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಫ್ಯಾಕ್ಟ್ ಕ್ವಶನ್ ಅಂದ್ರೆ ನೇರವಾದ ಕ್ವಶನ್ಸ್ಗಳು ಗೊತ್ತಾಗ್ತದೆ. ಫ್ಯಾಕ್ಟ್ ನೆನ್ಪಿಟ್ಕೊಳೋದು. ಈಗ 2000 ಏನು ವುಮೆನ್ ವರ್ಲ್ಡ್ ಕಪ್ನ ಯಾವ ದೇಶ ಗೆಲ್ತು, ಇದು ಫ್ಯಾಕ್ಟ್. ನಿಮಗೆ ಗೊತ್ತಿರಲೇಬೇಕು ಯಾವ ದೇಶ ಗೆಲ್ತು ಅಂತ ಗೊತ್ತಿರಬೇಕು. ಕಾನ್ಸೆಪ್ಟ್ ಅಂತಂದ್ರೆ ಆ ಇಡೀ ವರ್ಲ್ಡ್ ಕಪ್ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು. ಎಲ್ಲಿ ನಡೀತು, ಯಾರು ಗೆದ್ರು, ಅದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾವ್ದಾಯ್ತು ಗೊತ್ತಾಗ್ತಿದ್ಯಾ, ಮತ್ತೆ ಅದು ನಡೆಸೋ ಉದ್ದೇಶ ಏನು, ಎಷ್ಟು ವರ್ಷಕ್ಕೊಂದು ನಡೆಸುತ್ತೆ, ಯಾರು ನಡೆಸ್ತಾರೆ, ಇದೆಲ್ಲ ಏನಾಗುತ್ತೆ ಫುಲ್ ಓವರ್ ಆಗಿ ತಿಳ್ಕೊಂಡಿರ್ಬೇಕು. ಅವಾಗ ಏನಾಗುತ್ತೆ, ಅದನ್ನ ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗಲೂ ನಿಮ್ಗೆ 2-3 ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗಲೂ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಆಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತೀನಿ, ತುಂಬಾ ಡೆಪ್ತ್ ಆಗಿ ಹೋಗ್ಕೋಬೇಡಿ ತಲೆ ಕೆಡಿಸ್ಕೊಂಡು. ಯಾಕೆಂದ್ರೆ ಕರೆಂಟ್ ಅಫೇರ್ಸ್ ಒಂಥರ ಟೆಂಪ್ಟ್ ಮಾಡುತ್ತೆ, ಅಂದ್ರೆ ಡ್ರಗ್ಸ್ ಇದ್ದಂಗೆ ಅದು. ಎಷ್ಟು ಓದಿದ್ರು ಓದ್ಬೇಕು, ಇದು ಬರುತ್ತೆ, ಇದು ನೋಡಿದಲ್ಲಿ ಇಂಪಾರ್ಟೆಂಟ್ ಅದರಲ್ಲಿ. ಆದ್ರೆ ಯಾವ್ದು ಓದ್ಬೇಕು, ಏನು ಓದ್ಬೇಕು ಅನ್ನೋದ್ರ ಬಗ್ಗೆ ಆ ಕರೆಂಟ್ ಅಫೇರ್ಸ್ ಸೆಕ್ಷನ್ ಬಂದಾಗ ನಾನು ಹೇಳ್ತೀನಿ. ಅರ್ಥ ಆಗ್ತಿದ್ಯಾ? ಈಗ ಯಾರಿಗೆ ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಲ್ರೆಡಿ ಸಿಲೆಬಸ್ ಡನ್ ಆಗಿರೋರು, 1-2-3 ಸತಿ ಎಕ್ಸಾಮ್ ಬರ್ದಿರೋರು, ಕಾನ್ಫಿಡೆಂಟ್ ಆಗಿರಿ, ಪಕ್ಕ ಸೆಲೆಕ್ಷನ್ ಆಗ್ತೀರಿ ನೀವು. ಯಾಕೆಂದ್ರೆ ನೀವು ಇಷ್ಟು ವರ್ಷದ ಅನುಭವ ಇದೆ. ಆ ಅನುಭವ PUC ಎಕ್ಸಾಮ್ ಪಾಸ್ ಮಾಡೋಕ್ಕೆ ಏನಫ್. ಅರ್ಥ ಆಗ್ತಿದ್ಯಾ? ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಬರೀ ಟೆಸ್ಟ್ ಸೀರೀಸ್ ರಿವಿಷನ್ ಇಷ್ಟು ಮಾಡ್ಕೊಂಡು ಹೋಗ್ರಿ. ಕರೆಕ್ಟಾಗಿ ಬರೀರಿ, ರಿವಿಷನ್ ಮಾಡ್ಕೊಳ್ಳಿ, ಟೆಸ್ಟ್ ಸೀರೀಸ್ ಬರೀರಿ. ಗೊತ್ತಾಗ್ತಿದ್ಯಾ? ಇದನ್ನು ಮಾಡಿಕೊಂಡು ನೀವೇನು ಮಾಡಿ, ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ನೀವು ಏನಾದ್ರು ಮಿಕ್ಕಿದ ಸಿಲೆಬಸ್ ಇದ್ರೆ ಒಂದು 5 to 10 days, ಒಂದು 5 to 6 days ಹಾಕೊಂಡು ಯಾವ್ದಾದ್ರು ಉಳಿದಿರೋ ಸಿಲೆಬಸ್ನ ಕವರ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಪ್ಲಾನ್ ಮಾಡೋದು ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಅರ್ಥ ಆಗ್ತಿದ್ಯಾ? ಅಥವಾ ನೀವೇ ಟೈಮ್ ಟೇಬಲ್ ಮಾಡ್ಕೊಂಡು ಒಂದು ಕವರ್ ಮಾಡ್ಕೊಳ್ಳಿ. ಇನ್ನ 50% ಅಂದ್ರೆ ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಂದ್ರೆ ಸ್ಟಾರ್ಟ್ ಮಾಡಿದ್ದೀರಾ, ಆಲ್ರೆಡಿ ಏನಾಗಿದೆ, ಒಂದು 2-3 months ಆಗಿದೆ, ಸಿಲೆಬಸ್ ಇನ್ನೂ ಪೆಂಡಿಂಗ್ ಇದೆ. ಗೊತ್ತಾಗ್ತಿದ್ಯಾ? ಅಂದ್ರೆ ನೀವೇನ್ ಮಾಡ್ಬೇಕು, ಸ್ಪೀಡ್ ಅಪ್ ಮಾಡ್ಬೇಕು ಸ್ವಲ್ಪ. ಗೊತ್ತಾಗ್ತಿದ್ಯಾ? ಬೇಗ ಮುಗ್ಸಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಒಂದು ಟೈಮ್ ಮಾಡ್ಕೊಳ್ಳಿ, ಇಷ್ಟು ದಿನದೊಳಗೆ ನಾನು ಇಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿ. ಅಲ್ಲೂ ನೀವು ಸ್ವಲ್ಪ ಥಿಂಕ್ ಮಾಡಿ ಪ್ಲಾನ್ ಮಾಡಿದ್ರೆ, ನಾನು ಅದಕ್ಕೆ ಹೇಳ್ತೀನಿ, ಫಸ್ಟ್ ಯಾವುದೇ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಫೋರ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತಗೊಳ್ಳಿ. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು, ಇದು ಸೆಕೆಂಡ್ ಕ್ಯಾಟಗರಿ ಅವ್ರು ಹೇಳ್ತಾ ಇದ್ದೀನಿ, PYQ ತಗೊಂಡ್ಬಿಟ್ಟು ಆ PYQ ನಲ್ಲಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ನ ರಿಪೀಟ್ ಆಗಿದೆ ಅಂದ್ರೆ ನೀವು ಅದನ್ನ ಅಟ್ಲೀಸ್ಟ್ ಒಂದು 10-15 ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು. ಯಾವ ಟಾಪಿಕ್ಸ್ಗಳು ಜಾಸ್ತಿ ರಿಪೀಟ್ ಆಗ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ಅವನ್ನ ಜಾಸ್ತಿ ಫೋಕಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಅಂದ್ರೆ ಆಲ್ರೆಡಿ ಅರ್ಧ ಸಿಲೆಬಸ್ ಮುಗಿಸಿದ್ದೀನಿ, ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ. ನಾನು ಏನಾದರೂ ಮಾಡಿ ಈ ಸತಿ ಗೆಟಿನ್ ಆಗಲೇಬೇಕು ಅಂತಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ಫೋಕಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಎಕ್ಸಾಮ್ ಅಂದ್ರೆ ನಾನು ಎಕ್ಸಾಮಲ್ಲಿ ಏನು ಬರುತ್ತೆ ಅದನ್ನ ಮಾತ್ರ ಓದ್ತೀನಿ. ಗೊತ್ತಾಗ್ತದೆ ಈ ಸ್ಟ್ರಾಟಜಿ. ಇದಿಟ್ಕೊಂಡು PYQ ಕ್ವಶನ್ ಅನಾಲಿಸಿಸ್ ಮಾಡಿ, ಯಾವ ಟಾಪಿಕ್ ಜಾಸ್ತಿ ಫೋಕಸ್ ಆಗ್ತಿದೆ, ಯಾವ ಟಾಪಿಕ್ನ ಜಾಸ್ತಿ KE ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಯಾವ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಚೂರು ತಿಳ್ಕೊಂಡು ಅವ್ರ ಬಗ್ಗೆ ಸುತ್ತಮುತ್ತ ಸ್ವಲ್ಪ ಓದ್ಕೊಳೋದು. ಗೊತ್ತಾಗ್ತಿದ್ಯಾ? ಇದೆಲ್ಲ ಇದು ಇಡೀ ಆಗೋದು ಹಿಂದೆ ಅಂದ್ರೆ ಇಡೀ ಆಗಿದ್ರೆ ಇಡೀ ಎಲ್ಲ ಸಿಲೆಬಸ್ ಓದ್ಬಿಟ್ಟಿದ್ದೀನಿ ನಾನು. ರಿವಿಷನ್ ಮಾಡೋದು ನಂಗೆ ಯಾವುದು ಕೇಳೋ ಡೌಟ್ ಇಲ್ಲ, ನಾನು ಕ್ಲಿಯರ್ ಇದ್ದೀನಿ. ಇದು ಬಿಡಿ ಆಗೋದು, ಅಲ್ಲಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ತಗೊಂಡು ಅಕಸ್ಮಾತ್ ಏನಾದರೂ ನೀವು ಇದು ಏನೋ ನೀವು ಓದಿದ್ದು ಏನಾದ್ರು ಬಂತು ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಲೇಬೇಕು. ಗೊತ್ತಾಗ್ತಿದ್ಯಾ? ಇದು ಇನ್ನು ನೆಕ್ಸ್ಟ್ ಏನು ಇವತ್ತ ಸ್ಟಾರ್ಟ್ ಮಾಡಿರೋರು ಅಂದ್ರೆ ಈಗ ನೋಟಿಫಿಕೇಶನ್ ಆದ್ಮೇಲೆ ಸ್ಟಾರ್ಟ್ ಮಾಡಿರೋರು ಈಗ ಅಂದ್ರೆ ನೀವು ತುಂಬಾ ಕಷ್ಟ ಇದೆ. ನಾನು ಹೇಳ್ತೀನಿ, ಯಾರಾದ್ರೂ ಇದನ್ನ ಚಾಲೆಂಜಿಂಗ್ ತಗೊಂಡು ನನ್ನ ಮಗ ಏನೋ ಹೇಳೋನೆ, ಏನಾರ ಮಾಡಿ ನಾನು ಇವೊಂದು ಹೇಳಿ ಸುಳ್ಳು ಮಾಡಬೇಕು ಅಂತ ಏನಾರ ಚಾಲೆಂಜ್ ತಗೊಂಡು ಏನಾರು ನೀವು ಪಾಸ್ ಮಾಡಿದ್ರೆ ನಾನು ಗ್ಯಾರಂಟಿ ನಿಮ್ಗೆ ಕಾಲು ಬೀಳ್ತೀನಿ. ನಿಜ ನಿಮ್ಗೆ ಕರ್ಕೊಂಬಂದು ಹಾಕಿ ಸನ್ಮಾನ ಮಾಡಿಸ್ತೀನಿ, ದೇವ್ರನ್ನೇ ಸನ್ಮಾನ ಮಾಡಿಸ್ತೀನಿ. ಚಾಲೆಂಜಿಂಗ್ ಅದು KE ಎಕ್ಸಾಮ್ಸ್ ಅಲ್ಲಿ ನೀವೇನಾದ್ರೂ ಇವತ್ತಿಂದ ಸ್ಟಾರ್ಟ್ ಮಾಡಿ, ಅಂದ್ರೆ ಇವತ್ತು ನೋಟಿಫಿಕೇಶನ್ ಆದ್ಮೇಲೆ ಸ್ಟಾರ್ಟ್ ಮಾಡಿ ಪಾಸ್ ಮಾಡಿದ್ರೆ ಅದು ಗ್ರೇಟ್ ಗುರು, ಅವ್ನು ಟ್ಯಾಲೆಂಟೆಡ್, ನಾನು ಒಪ್ಕೊಂತೀನಿ. ಗೊತ್ತಾಗ್ತಿದ್ಯಾ? ಅವ್ನು ಕರ್ಸಿ ನಮ್ಮ ಇನ್ಸ್ಟಿಟ್ಯೂಟ್ ಪಾಠ ಮಾಡ್ತೀನಿ ನಮ್ಮ ಹುಡುಗರಿಗೆ ಹೆಂಗ್ ಓದೋದ್ರ ಒಂದು ಲೈವ್ ಎಕ್ಸಾಂಪಲ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಇವ್ರ ಕೈಲಿ ಆಗಲ್ಲ ಅಂತಲ್ಲ. ಕೆಲವರು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇರ್ತಾರೆ. ನಾನು ನಮ್ಮ ಎಷ್ಟೋ ಹುಡುಗರು ನೋಡಿದ್ದೀನಿ, ಎಕ್ಸಾಮು ಒಂದು 1-2 ತಿಂಗಳಲ್ಲಿ ಓದಿ PSC ಆಗಿರೋ ನೋಡಿದ್ದೀನಿ. ನನ್ನ ಮಕ್ಕಳು ಏನು ಓದ್ತಾ ಇರಲಿಲ್ಲ ಹೆಂಗಂದ್ರೆ, ಬಟ್ ಅವ್ರಿಗೆ ಸ್ವಲ್ಪ ಓದಿದ್ದು ಗ್ರಾಫ್ ಮಾಡ್ಕೊಂಡು ಪವರ್ ಇರುತ್ತೆ, ಪ್ರೀವಿಯಸ್ ನಾಲೆಡ್ಜ್ ಚೆನ್ನಾಗಿ ಯೂಸ್ ಮಾಡ್ತಾರೆ. ನಮ್ಮ ಎಕ್ಸಾಂಪಲ್ ನಮ್ಮ ನಾಗಪ್ಪ ಕೊಳ್ಳಿ ಎಕ್ಸಾಮ್ ಹೇಳ್ತೀನಿ, 16 ಸಬ್ಜೆಕ್ಟ್ನ
ಒಂದು ದಿನ ಓದಿಲ್ಲ ಅವನು KE ಹೇಳಬೇಕು ಅಂತಂದ್ರೆ. ಎಷ್ಟು ಈ ನಮ್ಮ PSC ಎಕ್ಸಾಮ್ ಟಫ್ ಇರುತ್ತಲ್ಲಿ. ಸರ್ ಅದನ್ನ ಪ್ರೇರಣೆ ತಗೊಂಡ್ಬಿಟ್ಟವ್ರು ಅದೆಲ್ಲ ಹೇಳೋದ್ ಬೇಡ ಸರ್. ಆಯ್ತು ಆಯ್ತು ಓಕೆ ಸರಿನಾ. ಅಂದ್ರೆ ಎಕ್ಸಾಮ್ ಅಂತ ಇರ್ತಾರೆ ಅಂತ ಹೇಳ್ತಿದ್ದೀನಿ. ಅದನ್ನ ನೀವು ಅವ್ರಿಗೆ ಗೊತ್ತಿರುತ್ತೆ. ಮೊನ್ನೆ ಅವ್ರು ಕೇಸ್ ಕೂಡ ಪಾಸ್ ಆದ್ರು ಗೊತ್ತಾಗ್ತಿದ್ಯಾ? ಅದು ಡ್ಯೂಟಿ ಮಾಡ್ಕೊಂಡೇ ಮಾಡಿದ್ದಾರೆ. ಅದು ಅಂತೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇರ್ತಾರೆ, ನಾನು ಇಲ್ಲ ಅಂತಲ್ಲ. ನಿಮ್ಮಲ್ಲಿ ಯಾರು ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಹಂಗೆ ಅವರು ಗ್ರಾಸಿಂಗ್ ಬರೋ ಇರಬೇಕು, ಓದಿದ್ದು ಅರ್ಥ ಆಗಿರಬೇಕು, ಎಕ್ಸಾಮ್ ಬರೆದ್ರೆ ಎಕ್ಸಾಮ್ನ ಟ್ರಿಕ್ಸ್ ನೋಡ್ಕೊಂಡು ಪಾಸ್ ಆಗಿರೋ ತುಂಬಾ ಜನ ಇದ್ದಾರೆ. ಅಂಥವ್ರು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟು. ಏನಾದರೂ ಇಲ್ಲ ಕಣಪ್ಪ ನನ್ನಂತ ದಡ್ಡನ್ ಮಗ ಅವರೇ ಸ್ಟೂಡೆಂಟ್ ಇದು, ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಓದ್ತೀನಿ ಅಂತಂದ್ರೆ ಕಷ್ಟ ಆಗುತ್ತೆ. ಇವ್ರು ಏನು ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಬರೋ KSRP, CRDR, ಎಕ್ಸಾಮ್ PSI ಅಥವಾ FD ಏನಿದಾವಲ್ಲ ಅವಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕು. ಇದನ್ನ ಟ್ರೈ ಮಾಡ್ಬೇಕಿಲ್ಲ ಅಂತಲ್ಲ, ಇದನ್ನ ಎಕ್ಸ್ಟ್ರೀಮ್ಲಿ ಟ್ರೈ ಮಾಡಿ. ನಿಮ್ಮ ಎಲ್ಲ ಎಫರ್ಟು ಹಾಕಿ ಫುಲ್ಲು ಟ್ರೈ ಮಾಡಿ. ಗೊತ್ತಾಗ್ತಿದ್ಯಾ? ಟ್ರೈ ಮಾಡಿ. ಅಕಸ್ಮಾತ್ ಏನಾದ್ರು ಸೆಲೆಕ್ಷನ್ ಆಯ್ತು ಅಂದ್ರೆ ಇವರ್ ಲಕ್ಕಿ. ಅದರ್ವೈಸ್ ಆಗ್ಲಿಲ್ಲ ಅಂದ್ರೆ ಡೋಂಟ್ ವರಿ, ನೆಕ್ಸ್ಟ್ ಎಕ್ಸಾಮ್ ಬರುತ್ತೆ, ಅದಕ್ಕೆ ನೀವು 100% ರೆಡಿ ಆಗ್ತೀರಾ. ಟೈಮ್ ಸಿಗುತ್ತೆ, ರೆಡಿ ಆಗ್ತೀರಾ. ಅರ್ಥ ಆಗ್ತಿದ್ಯಾ? ಇನ್ನ ಲಾಸ್ಟ್ ಪರ್ಸೆಂಟ್ ಇವರು ನೋಡಿ, ಇವ್ರು ಸೆಲೆಕ್ಟ್ ಆಗೋದು 50 to 70% ಇರುತ್ತೆ ಸೆಲೆಕ್ಟ್ ಆಗೋ ಚಾನ್ಸಸ್. ಇವ್ರು 100% ಸೆಲೆಕ್ಟ್ ಆಗ್ತಾರೆ, 100% ಇವರು ಸೆಲೆಕ್ಟ್ ಆಗ್ತಾರೆ. ಇವ್ರು 10% ಅಷ್ಟೇ ಇರೋದು. ಇನ್ನು ಇವರು 0%. ಏನಂದ್ರೆ ಇನ್ನು ಥಿಂಕ್ ಮಾಡ್ತಾವ್ರೆ, ಇನ್ನು ಯಾವ ಬುಕ್ ತಗೊಳ್ಳಿ, ಯಾವ ಕೋಚಿಂಗ್ ಸೆಂಟರ್ಗೆ ಹೋಗ್ಲಿ, ನಾನು ಯಾವ ಯೂಟ್ಯೂಬ್ ಚಾನಲ್ ನೋಡ್ಲಿ, ಅವ್ರಿಗೇನು ಅಪ್ಲಿಕೇಶನ್ ಆಗೋದೇ ಗೊತ್ತಿಲ್ಲ. ಇಂಥದ್ದು ತುಂಬಾ ಕಷ್ಟ ಇದೆ. ಈ ರಿಯಾಲಿಟಿ ಹೇಳ್ತೀನಿ, ಗೊತ್ತಾಗ್ತಿದ್ಯಾ? ಈ ಕೆಟಗರಿಯಲ್ಲಿ ನಮ್ಮ ಹುಡುಗರು ಯಾರು ಇಲ್ಲ, ಇಲ್ಲಿ ಬಂದರೆ ಯಾರು ಇರಲ್ಲ ನನ್ನ ಪ್ರಕಾರ. ಯಾಕೆಂತಂದ್ರೆ ಇಲ್ಲಿವರೆಗೆ ಬಂದಿದ್ದೀರಾ ಅಂದ್ರೆ ನೀವೆಲ್ಲ ಫಸ್ಟ್ ಸೆಕೆಂಡ್ ಕ್ಯಾಟಗರಿಯಲ್ಲಿ ಇರ್ತೀರಾ ನನ್ನ ಪ್ರಕಾರ. ಅರ್ಥ ಆಗ್ತಿದ್ಯಾ? ಹಂಗಾಗಿ ನೀವು ಥಿಂಕ್ ಮಾಡಿ. ನೀವೇನು ಮಾಡಬೇಕು, ಸ್ವಲ್ಪ ಪ್ಲಾನ್ ಇಟ್ಕೊಂಡು ಮುಂದಿನ ಯಾವ ಎಕ್ಸಾಮ್ ಬರುತ್ತೆ ಅಂತ ಫೋಕಸ್ ಮಾಡ್ಕೊಂಡು ಈಗಲೇ ಒಂದು ಕೋಚಿಂಗ್ ಮಾಡ್ಕೊಂಡು ಯಾರು ಮೆಂಟರ್ಶಿಪ್ ತಗೊಂಡು ಅದು ಸುಮ್ಮನೆ ಕೂತ್ಕೊಂಡು ಈಗಲಿಂದ ಬೇಸಿಕ್ ಬುಕ್ ಎಲ್ಲ ಓದೋಕೆ ಸ್ಟಾರ್ಟ್ ಮಾಡಿ ಪ್ರಿಪೇರ್ ಆಗಬೇಕು. 0 ಇಂದ ಸ್ಟಾರ್ಟ್ ಮಾಡ್ತಿರೋರು. ಗೊತ್ತಾಗ್ತಿದ್ಯಾ? ಇವ್ರದ್ದು ನೆಕ್ಸ್ಟು ಈಗ ಸ್ಟಡಿ ಪ್ಲಾನು ಏನಂತಂದ್ರೆ ಎಷ್ಟು ದಿನ, 56 ದಿನ. 56 ದಿನನಾ? ಇವತ್ತು ಒಂದು ದಿನ ಹೋದ್ರೆ 55 ಅನ್ಸುತ್ತಲ್ಲ, 55 ದಿನ. ನೋಡಿ ನಾನು ಹೇಳೋದು 5 ದಿನ ಅಥವಾ 6 ದಿನ ಅಂದ್ಕೊಳ್ಳಿ, ಒಂದು 7 ದಿನ ಅಂದ್ಕೊಳ್ಳಿ. KE ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ. ಗೊತ್ತಾಗ್ತಿದ್ಯಾ? KE ಕ್ವಶನ್ಸ್ ಎಷ್ಟು ಕ್ವಶನ್ ಪೇಪರ್ ಸಿಕ್ಕಿದಾವೆ. ನನ್ನ ಪ್ರಕಾರ ಯಾವುದು ಸಾಲುಡ್ ತಗೋಬೇಡಿ, ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಸಾಲುಡ್ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಆನ್ಸರ್ ಇರಬಾರ್ದು. ಗೊತ್ತಾಗ್ತಿದ್ಯಾ? ರಾ ಕ್ವಶನ್ ಪೇಪರ್ ತಗೊಂಡು ಸುಮ್ಮನೆ ಅನಾಲಿಸಿಸ್ ಮಾಡ್ತಾ ಹೋಗಿ, ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಎಷ್ಟು ಕ್ವಶನ್ಸಿಗೆ ಬರ್ತವೆ, ಬರಲಿಲ್ಲ ಅಂದ್ರೆ ಗಾಬರಿ ಆಗೋಕೆ ಹೋಗ್ಬೇಡಿ. ಗೊತ್ತಾಗುತ್ತೆ ಏನು ಓದಬೇಕು, ಏನು ರಿವಿಷನ್ ಮಾಡಬೇಕು, ಯಾವ್ದು ಟಫ್ ಇದೆ, ಯಾವ್ದ್ರಲ್ಲಿ ಈಸಿ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ಯಾ? ಅವಾಗ ನಿಮ್ಗೊಂದು ಐಡಿಯಾನು ಬರುತ್ತೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ಅಷ್ಟೇ, ಯಾವ ಕರೆಂಟ್ ಅಫೇರ್ಸ್ನ ಜಾಸ್ತಿ ಕೇಳ್ತಾ ಇದ್ದಾನೆ. ನೀವೇನಾದ್ರು ಒಂದು 10 ರಿಂದ 15 ಕ್ವಶನ್ ಸಾಲ್ವ್ ಮಾಡಿದಾಗ ಯಾವ ಟಾಪಿಕ್ ಕರೆಂಟ್ ಅಫೇರ್ಸ್ನ ಫೋಕಸ್ ಮಾಡ್ತಾನೆ, ಯಾವ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾನೆ. ಗೊತ್ತಾಗ್ತಿದ್ಯಾ? ಕರೆಂಟ್ ಅಫೇರ್ಸ್ ಸುಮ್ಮನೆ ಇರುತ್ತೆ. ಅವಾಗ ಏನು ಮಾಡಬೇಕು, ನಿಮ್ಗೆ ಅಲ್ಲಿ ಒಂದು ಇನ್ಸೈಟ್ ಸಿಗುತ್ತೆ. ಇನ್ಸೈಟ್ಸ್ ಅಂದ್ರೆ ನಾನು ಏನು ಓದಬೇಕು ಅನ್ನೋದು ಸಿಗುತ್ತೆ. ಅದನ್ನ ತಗೊಂಡು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಯಾವ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಾನೆ, ಯಾವ ಪ್ರಶಸ್ತಿಗಳ ಬಗ್ಗೆ ಕೇಳ್ತಿದ್ದಾನೆ, ಯಾವ ಟ್ರೈಬ್ಸ್ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾನೆ. ಆಮೇಲೆ ಎಲ್ಲ ಟ್ರೈಬ್ಸ್ ಓದ್ಕೊಂಡು ಅವಶ್ಯಕತೆ ಇಲ್ಲ, ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಓದೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಆಮೇಲೆ ಕರೆಂಟ್ ಅಫೇರ್ಸ್ ಎಷ್ಟು ದಿನದ ಓದಬೇಕು ಅನ್ನೋದು ನಾನು ಮುಂದೆ ಹೇಳ್ತೀನಿ, ಹೆಂಗ್ ಓದಬೇಕು ಅನ್ನೋದು ಹೇಳ್ತೀನಿ. ನಾನು ಯಾವ ಮ್ಯಾಗ್ಝಿನ್ ಬೇಕಾದ್ರೂ ನಿಮ್ಗೆ ಹೇಳೋಣ, ಆಯ್ತಾ? ಪ್ರೀವಿಯಸ್ ಗ್ರೂಪ್ ಕ್ವಶನ್ ಪೇಪರ್ ಅನಾಲಿಸ್ ಮಾಡಿದಾಗ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ, ಯಾವ ತರ ಕ್ವಶನ್ ಪೇಪರ್ ಇರ್ಬೋದು, ಏನು ಎಕ್ಸಾಮ್ ಕ್ವಶನ್ಸ್ ಕೇಳ್ಬೋದು ಅಂತ. ನೀವು ಗ್ರೂಪ್ ಸಿ ಲೆವೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ PC ಈಸಿಯಾಗಿ ಹೋಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಗ್ರೂಪ್ ಸಿ ಲೆವೆಲ್ ಕ್ವಶನ್ ಪೇಪರ್ AB, ಗ್ರೂಪ್ ಸಿ ಲೆವೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ರೆ ನಿಮಗೆ PUC ಲೆವೆಲ್ದು ಈಸಿನೇ ಅನ್ಸ್ಬಿಡುತ್ತೆ ನಿಮಗೆ. ಅರ್ಥ ಆಗ್ತಿದ್ಯಾ? ಆಮೇಲೆ ನಂಗೆ ಆನ್ಸರ್ ಬರ್ಸಿಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ. ಗೊತ್ತಾಗ್ತಿದ್ಯಾ? ನಿಮ್ಗೆ ಓದೋಕೆ ಒಂದು ಮೋಟಿವೇಶನ್ ಸಿಗುತ್ತೆ, ಎಲ್ಲಿ ನಾನು ಓದಬೇಕು, ಯಾವ್ದನ್ನ ಜಾಸ್ತಿ ರಿಪಿಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು 40 ಡೇಸು ನಿಮ್ಮ ಸಿಲೆಬಸ್ ಮುಗ್ಸೋಕ್ಕೆ. ಮತ್ತೆ ಈಗ ಹೇಳಿದೆ ನೆಕ್ಸ್ಟ್ ಒಂದು 5 ಸಬ್ಜೆಕ್ಟ್ಸು ಇಂಟು 8 ಅಥವಾ 8 ಸಬ್ಜೆಕ್ಟು ಇಂಟು 5 ಡೇಸು ಅಂದ್ಕೊಳ್ಳಿ. ಗೊತ್ತಾಯ್ತು? 5 ದಿನಕ್ಕೆ ಒಂದು ಸಬ್ಜೆಕ್ಟ್ ಮುಗಿಸಿದ್ರೆ 8 ರಿಂದ 10 ಸಬ್ಜೆಕ್ಟ್ಸ್ಗಳನ್ನ ಮುಗಿಸ್ಬೋದು, ಮೇಜರ್ ಸಬ್ಜೆಕ್ಟು. ಈಗ ಏನೋ ನಾನು ಹೇಳ್ತಾರೆ ರಿವಿಷನ್ಸ್ ಓದೋದು ಅಂದ್ರೆ 0 ಇಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ರಿವಿಷನ್ ಮಾಡಬೇಕು, ಮೇಲೆ ಓದ್ಕೊಂಡು ಹೋಗ್ಬೇಕು. ಗೊತ್ತಾಗ್ತಿದ್ಯಾ? ಅಂದ್ರೆ ಈಗ ಆಲ್ರೆಡಿ ಓದಿರೋರು. ಗೊತ್ತಾಗ್ತಿದ್ಯಾ? ಅರ್ಧಂಬರ್ಧ ಸಿಲೆಬಸ್ ಮುಗಿಸಿರೋರು ಸ್ವಲ್ಪ ಹೇಳ್ದೆ, ಅವಾಗಲೇ ಹೇಳಿದ್ನಲ್ಲ, ಆ ಥರ ಪ್ಲಾನ್ ಮಾಡ್ಕೊಂಡು ಯಾವ ಟಾಪಿಕ್ಸ್ನ ಓದಬೇಕು ಅದನ್ನ ಬೇಗ ಮುಗಿಸ್ಕೋಬೇಕು. ಈ 40 ಡೇಸು ನಿಮ್ಮ ಪ್ಲಾನ್ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ. ಅರ್ಥ ಆಗ್ತಿದ್ಯಾ? ಇದು ನಿಮ್ಮ ನೀವೇ ಕಸ್ಟಮೈಸ್ ಮಾಡ್ಕೊಳ್ಳಿ. ಕಸ್ಟಮೈಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ, ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ದೀನಿ, ಯಾವ ಸಬ್ಜೆಕ್ಟ್ ಜಾಸ್ತಿ ಓದಬೇಕು, ಯಾವ ಸಬ್ಜೆಕ್ಟ್ ಕಡಿಮೆ ಓದಬೇಕು ಅನ್ನೋದು ಗೊತ್ತಿರುತ್ತೆ. ಓಕೆನಾ? ಈಗ ಅಟ್ಲೀಸ್ಟ್ ನೀವು ನಾನು ಹೇಳ್ತಿರೋದು 12 ಅವರ್ಸು ಓದಲೇಬೇಕು ನನ್ನ ಪ್ರಕಾರ. ಸಿಲೆಬಸ್ ಮುಗಿಬೋದು 12 to 15 ಅವರ್ಸ್ ಸ್ಟ್ರೆಚ್ ಮಾಡಿ, ಏನಾದರೂ ಮಾಡಿ. ಒಂದು 15 ಅವರು ಅಂದರೆ ಇನ್ಕ್ಲೂಡ್ ಡಿಸ್ಕಷನ್ನು, ಅದು ಓದೋದು, ಅದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದೆಲ್ಲ ಸೇರಿ ಟೋಟಲ್ ಅವರ್ ನಿಮ್ಮ ಸ್ಟಡಿ 15 ಅವರ್ ಆಗಬೇಕು. ಹೆಂಗಾದರೂ ಮಾಡಿ. ಟ್ರಾವೆಲ್ ಮಾಡ್ತಾ ಇದ್ರು ಎಲ್ಲ ಸೇರಿ ಅಲ್ಲಿ ಟ್ರಾವೆಲ್ ಮಾಡೋರು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಹೋಗೋದು, ಇದು ಕ್ಲಾಸ್ ಕೇಳ್ಕೊಂಡು ಹೋಗೋದು, ಏನೋ ಒಂದು ಮಾಡ್ಕೊಂಡು ನೀವು ಏನು ಮಾಡಬೇಕು, 15 ಅವರ್ ಅಂತೂ ಮಾಡಲೇಬೇಕು ಈಗಿರೋ ಇದಕ್ಕೆ. ಅರ್ಥಾಯ್ತಾ? ಈ 40 ಡೇಸ್ನ ಕರೆಕ್ಟಾಗಿ ಎಫೆಕ್ಟಿವ್ ಯೂಸ್ ಮಾಡಬೇಕು. ಗೊತ್ತಾಗ್ತಿದ್ಯಾ? ಎಲ್ಲೂ ಬೇರೆ ಏನೇನು ಡಿಸ್ಟ್ರಾಕ್ಷನ್ ಆಗ್ದಂಗೆ. ಮತ್ತೆ ಲಾಸ್ಟ್ 10 ಡೇಸ್ ರಿವಿಷನ್ ಇಟ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಇದ್ರ ಜೊತೆಗೆ ಎವ್ರಿ ಸಂಡೇ ಟೆಸ್ಟ್ ಬರೀರಿ.
ಗೊತ್ತಾಗ್ತಿದ್ಯಾ? ಟೆಸ್ಟ್ ಸೀರೀಸ್ನ ಬರಿತಾ ಹೋಗಿ ಕಂಡಕ್ಟ್ ಮಾಡೋದು, ಅಥವಾ ಮನೇಲೆ ಕೂತ್ಕೊಂಡು ಡೈಲಿ ಒಂದು 10-20 ಕ್ವಶನ್ಸ್ ಬಿಡಿಸಿದ್ರು ಆಗುತ್ತೆ. ಬಟ್ ಎವ್ರಿ ಸಂಡೇ ಟೆಸ್ಟ್ ಬರೆದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಇಂಪ್ರೂವ್ಮೆಂಟ್ ಆಗೋಕೆ ನಿಮ್ಗೆ ಏನಾಗುತ್ತೆ, ಒಂದು ಇದು ಸಿಗುತ್ತೆ, ಎಲ್ಲಿ ನಾನು ತಪ್ಪು ಮಾಡ್ತಿದ್ದೀನಿ, ಯಾಕೆ ತಪ್ಪಾಯ್ತು ನನ್ನ ಅನಾಲಿಸಿಸ್ ಮಾಡ್ಕೊಂಡು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಟೆಸ್ಟ್ ಸೀರೀಸ್ ಎಷ್ಟು ಬರೀತೀರಾ, ಮಾರ್ಕ್ ಟೆಸ್ಟ್ ಎಷ್ಟು ಬರೀತೀರಾ ನಿಮಗೆ ಒಳ್ಳೇದು. ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಂತೀರಾ. ಒಂಥರ ಏನೋ ನೆಟ್ ಪ್ರಾಕ್ಟೀಸ್ ಇದ್ದಂಗೆ, ಮ್ಯಾಚ್ಗೆ ಹೋಗೋಕೆ ಮುಂಚೆ ನೆಟ್ ಪ್ರಾಕ್ಟೀಸ್ ಇದ್ದಂಗೆ. ಗೊತ್ತಾಗುತ್ತೆ ತಪ್ಪು ಸರಿ ಎಲ್ಲ ಇಲ್ಲೇ ಆಗೋಗುತ್ತೆ ಮಾರ್ಕಿಂಗ್. ಆಮೇಲೆ ಇನ್ನೊಂದು 5 ಆಪ್ಷನ್ಸ್ ಕೊಟ್ಟಿರ್ತಾನೆ, ಅಂತ 5 OMR ಅಲ್ಲಿ ಏನಾಗುತ್ತೆ 5 ಇರುತ್ತೆ. ನೀವೇನಾದ್ರು ಯಾವ್ದಾದ್ರು ಆನ್ಸರ್ ಮಾಡಲಿಲ್ಲ ಅಂದ್ರೆ ಇದನ್ನು 5ನೇದಕ್ಕೆ ಮಾರ್ಕ್ ಮಾಡಬೇಕಾಗುತ್ತೆ KE-ನಲ್ಲಿ. ಗೊತ್ತಾಗ್ತಿದೆಯಾ? ಅದು ಈಗಲಿಂದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ತುಂಬಾ ಜನ 4ನೇದು ಮಾರ್ಕ್ ಮಾಡಿ 5ಕ್ಕೆ ಮಾರ್ಕ್ ಮಾಡಿದ್ದಾರೆ ತುಂಬಾ ಜನ. ಗೊತ್ತಾಗ್ತಿದ್ಯಾ? ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡೋರು, ಇದು ಎಸ್ಪೆಷಲಿ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾರೋ ಫಸ್ಟ್ ಟೈಮ್ ಬರೀತಾರೋರಿಗೆ ಅನುಭವ ಆಗಿರುತ್ತೆ. ಇವನ್ KE ಎಕ್ಸಾಮ್ ಯಾರು ಬರ್ದಿಲ್ಲ, ನಾನು KSP ಬರ್ದಿದ್ದೆ, KE-ನವ್ರು ಬರ್ದಿಲ್ಲ, 5 ಆಪ್ಷನ್ ಯಾವುದು ಅಟೆಂಡ್ ಬರ್ದಿರಲ್ಲ, 5 ಆಪ್ಷನ್ ಬರ್ದಿರಲ್ವಾ? ಇದೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿರೋದವರು. ಇಂಟ್ರೊಡ್ಯೂಸ್ ಆಗಿದೆ ತಾನೇ, ಅದು KE-ನಲ್ಲಿ ಮಾಡ್ತಿದ್ದಾರೆ, ನೀವು ಬರ್ದಿಲ್ಲ. ಓಕೆ, ನೀವು ಬರ್ದಿಲ್ವಾ? ಓಕೆ. ಇನ್ನು ಎಷ್ಟಾಗುತ್ತೆ, 5 ಆಪ್ಷನ್ಗೆ ಏನಾಗುತ್ತೆ, ನಾನು ಎಷ್ಟು ಸತಿ 4 ಆಪ್ಷನ್ಸ್ ಇದ್ದಾಗಲೇ ನಾವು C ಮಾರ್ಕ್ ಮಾಡಿ D ಮಾರ್ಕ್ ಮಾಡಿರ್ತೀವಿ. 5 ಆಪ್ಷನ್ ಇದ್ದಾಗ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅದು ಈಗಿಂದಲೇ ಪ್ರಾಕ್ಟೀಸ್ ಆಗಬೇಕು ನಿಮಗೆ. ಯಾಕೆಂದ್ರೆ ಒಂದು ಮಾರ್ಕ್ಸು ಡಿಸಾಸ್ಟರ್ ಮಾಡ್ಬಿಡುತ್ತೆ ನಿಮ್ಮ ಲೈಫ್ನ. ಅರ್ಥ ಆಗ್ತಿದೆಯಾ? ಅದಕ್ಕೆ ಇದು ಪ್ರಾಕ್ಟೀಸ್ ಆಗಬೇಕು ನಿಮಗೆ. 5 OMR ಶೀಟ್ ಇರೋ ಮಾರ್ಕ್ಸ್ ಈಗಲೇ ತಗೊಂಡು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಲ್ಲ ಅಷ್ಟೇ. ಅದನ್ನ ಈಗಲೇ ರೌಂಡ್ ಅಪ್ ಮಾಡೋದು ಕಲ್ತ್ಕೊಳ್ಳಿ. ಅದು ಕಾನ್ಷಿಯಸ್ ಬರುತ್ತೆ, ನಿಮ್ಮ ಕಾನ್ಷಿಯಸ್ ಇರುತ್ತೆ ಏನಂತ, 5 ಇದೆ 5ರಲ್ಲಿ ನಾನು 5ನೇದು ನಾನು ಯಾವುದು ಅಟೆಂಡ್ ಮಾಡಿಲ್ಲ, ಅದು 4ಕ್ಕೆ ಮಾತ್ರ ಮಾರ್ಕ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಆಗ್ಲೋದು ಈಗಲಿಂದಲೇ ಟೋನ್ ಆಗ್ಬಿಡ್ಬೇಕು. ಅದು ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವತ್ತು ನಾನು ಹೋಗಿ ಟ್ರೈ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. 1-2 ತಪ್ಪು ಮಾಡ್ತೀರಾ, 1 ಅಥವಾ 2 ಮಿಸ್ಟೇಕ್ಸು ನಿಮ್ಮನ್ನ ಖಂಡಿತ ನಿಮ್ಮ ಲಿಸ್ಟಿಂದ ಹೊರಗಡೆ ಇಟ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ತಪ್ಪು ಮಾಡಂಗೆ ಇಲ್ಲ ಈ ಸತಿ ಮಾತ್ರ. ಯಾಕೆಂದ್ರೆ ಇವತ್ತು ಸತಿ PEC ಕರೆದವನೇ ಇನ್ನು ಯಾವ ವರ್ಷ ಕರೆತಾನೋ ಗೊತ್ತಿಲ್ಲ. ದೇವ್ರಣ, ಇವರು ಸರ್ಕಾರದ ಮುಗಿತಾ ಬಂತು, ಇನ್ನು 2 ವರ್ಷ ಇದೆ. ಇದೇ ನಂದು ಲಾಸ್ಟ್ CPC ನೋಟಿಫಿಕೇಶನ್ಸ್ ಇದೆ. ಸಿವಿಲ್, KSRP, PSI ಅಥವಾ ಟೀಚರ್ ಪೋಸ್ಟ್ ಏನಿದೆ ಇವೇ. ಇನ್ಯಾವ ಮುಂದೆ ನನ್ನ ಪ್ರಕಾರ ಆಗಲ್ಲ. ಇನ್ನು 2 ವರ್ಷ ಆದರೆ ಇನ್ನು 1 ವರ್ಷ ಎಲೆಕ್ಷನ್ಗೆ ಹೋಗ್ಬಿಡುತ್ತೆ, ಅಲ್ಲಿ ಗ್ಯಾಪ್ ಆಗಿಬಿಡುತ್ತೆ. ಇದನ್ನ ಒಳ್ಳೆ ಗ್ರೇಟ್ ಆಪರ್ಚುನಿಟಿ, ಭಯಪಡೋ ಅವಶ್ಯಕತೆ ಇಲ್ಲ. ಕಾನ್ಫಿಡೆಂಟ್ ಆಗಿರಿ, ಫೋಕಸ್ ಮಾಡಿ ಬರೀರಿ, ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಓಕೆನಾ? ತುಂಬ ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗಿಲ್ಲ. ಗೊತ್ತಾಯ್ತಾ? ರಿವಿಷನ್ 10 days ರಿವಿಷನ್ ಇಟ್ಕೊಳ್ಳಿ. ಏನೇನು ಓದಿದ್ದೀರಾ ಇದು ಮಾಡಲೇಬೇಕು. ನಾನು ಇನ್ನೂ ಎಕ್ಸಾಮ್ದವ್ರಿಗೂ ನಾನು ಸಿಲೆಬಸ್ಸೇ ಕವರ್ ಮಾಡ್ತೀನಿ ಅಂದ್ರೆ ದೇವ್ರನ್ನ ಹೋಗ್ಬೇಡಿ. ಯಾಕೆಂತಂದ್ರೆ ನೀವು ಓದಿರೋದೆಲ್ಲ ಮರ್ತು ಇರುತ್ತೆ. ಇಷ್ಟು 40 + 46 50 ದಿನ ಓದಿರೋದು, ಆ 10 days ನೀವು ರಿವಿಷನ್ ಮಾಡಿಲ್ಲ ಅಂದರೆ ಮತ್ತು ಅಟ್ಲೀಸ್ಟ್ ನೀವು ಮಿನಿಮಮ್ ಏನೂ ಮಾಡಿಲ್ಲ ಅಂದ್ರೆ 2 ಸತಿ ಆದರೂ ಮಾಡಬೇಕು. ಮಿನಿಮಮ್ 2 ಸತಿ ಮಾಡಬೇಕು. ಮ್ಯಾಕ್ಸಿಮಮ್ ಒಂದು 5ರಿಂದ 6 ಸತಿ ಮಾಡಿದ್ರೆ ಒಳ್ಳೇದು. ಈಗ ಆಲ್ರೆಡಿ ಫಸ್ಟ್ ಕ್ಯಾಟಗರಿ ಅವರು ಮಾಡ್ತಾರೆ, 5ರಿಂದ 6 ಸತಿ ಮಾಡ್ಬೋದು. ಬಟ್ ಸೆಕೆಂಡ್ ಕ್ಯಾಟಗರಿ ಅವರು ಮತ್ತೆ ಮಾಡ್ತಿರೋರು ನೀವು 2 ಸತಿ 3 ಸತಿನಾದರೂ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು ಎಕ್ಸಾಮ್ಗೆ. ಅರ್ಥ ಆಗ್ತಿದೆಯಾ? ಕ್ಲಿಯರ್ ಇದೆಯಾ? ಈ ಥರ ಒಂದು ಮ್ಯಾಪ್ ಮಾಡ್ಕೊಳ್ಳಿ. ಇದು ನಾನು ಹೇಳಿದ್ರೆ ಫಸ್ಟ್ ಮಾಡಬೇಕು. ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ರಿಸಲ್ಟ್ ಏನು ಅಂತ. ಇದನ್ನು ನೀವೇ ಕಸ್ಟಮೈಸ್ ಮಾಡ್ಕೊಳ್ಳಿ. ಇದು ರಿವಿಷನ್, ಇದು ಮಾಡಲೇಬೇಕು. ಯಾಕೆಂತಂದರೆ ಮರ್ತಿರೋದು ಅಲ್ಲ. ರಿವಿಷನ್ ಇಲ್ದಲೆ ದೇವ್ರನ್ನೇ ಹೋಗ್ಬೇಡ್ರಿ ಹುಡುಗರ. ತುಂಬ ಜನ ರಿವಿಷನ್ ಮಾಡ್ದಲೇ ಹೋಗ್ತಾರೆ ಎಕ್ಸಾಮಲ್ಲಿ, ಕನ್ಫ್ಯೂಸ್ ಆಗುತ್ತೆ. 1 ಆಪ್ಷನ್ 2 ಆಪ್ಷನಲ್ಲಿ ತೆಗೆದುಬಿಡ್ತಾರೆ, ಇನ್ನು 2 ಆಪ್ಷನ್ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ರಿವಿಷನ್ಸ್ ಇರಲ್ಲ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿರಲ್ಲ, ಕರೆಕ್ಟಾಗಿ ಅವರು ತಪ್ಪುಗಳನ್ನ ಮಿಸ್ಟೇಕ್ಸ್ನ ಸರಿಪಡಿಸ್ಕೊಂಡಿರಲ್ಲ. ಗೊತ್ತಾಗ್ತಿದೆಯಾ? ಅಯ್ಯೋ ನಾನು ಏನು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಕೊಳ್ಳೋದಷ್ಟು ನೀವು ಇದು ಮಾಡ್ಕೊಂಡು ಹೋಗ್ಬೇಡಿ. ಅಯ್ಯೋ ಅಷ್ಟು ದಿನ ಬರಬೇಕು, ಇಷ್ಟು ದಿನ ಬರಬೇಕು ಅಂದ್ಕೊಂಡು ಅಲ್ಲಿಗೆ ಹೋಗ್ಬೇಕು ಬೇಡ. ಸಂಡೇ ಏನಾರ ಮಾಡಿ ಒಂದಿನ ಬಿಟ್ಬಿಡಿ. ಸಂಡೇ ಬರೀ ಟೆಸ್ಟ್ ಸೀರೀಸು ಬರೀದು. ಯಾಕೆಂದರೆ ನಿಮ್ಗೆ ಅದು ಎಕ್ಸಾಮ್ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ? ಅದನ್ನಂತೂ ಕಂಪಲ್ಸರಿ ಇಟ್ಕೊಳ್ಳಿ. ಓಕೆನಾ? ಓಕೆ. ನೆಕ್ಸ್ಟ್ ಈಗ ಪ್ರಿಪರೇಷನ್ ಸ್ಟ್ರಾಟಜಿ. ಯಾವ ಸಬ್ಜೆಕ್ಟ್ ಪ್ರಿಯಾರಿಟಿ ಕೊಡಬೇಕು, ಫಸ್ಟ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಓದಬೇಕು ನನಗೆ ಗೊತ್ತಾಗ್ತಿದೆಯಾ? ನಾನು ಹೇಳೋದು ಯಾಕೆಂದರೆ ಮೆಂಟಲ್ ಎಬಿಲಿಟಿ ಜಾಸ್ತಿ ಫೋಕಸ್ ಮಾಡಿ. ಯಾಕೆ ಅಂತ ಕೇಳಿರಿ, ಯಾರು ಮೆಂಟಲ್ ಎಬಿಲಿಟಿ ಜಾಸ್ತಿ ಕ್ವಶನ್ಸ್ ಅಂತಾರೆ 402 545 ಕ್ವಶನ್ ಹುಡುಗರನ್ನ ನಾನು ಮಾತಾಡ್ಸಿದ್ದೀನಿ, ಬಂದು ಗೊಳು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇವನ್ನು KE ಎಕ್ಸಾಮ್ಸಲ್ಲಿ ಏನಾಗುತ್ತೆ ಬರ್ದರ ಹುಡುಗರು ಹೇಳ್ತಾರೆ. ಏನಕ್ಕೆ ಅಂದರೆ ಮೆಂಟಲ್ ಎಬಿಲಿಟಿ ಟಫ್ ಕೊಡ್ತಾನೆ ಕಂಪೇರ್ಟಿವ್ಲಿ. ಬಟ್ ಇದು PU ಲೆವೆಲ್ ಆಗಿರೋದ್ರಿಂದ ಏನು ಮಾಡ್ತಾನೋ ಗೊತ್ತಿಲ್ಲ, ಒಂದು ಮಿನಿಮಮ್ ಅಂತೂ ಇರುತ್ತೆ. ಗೊತ್ತಾಗ್ತಿದೆ. ಅದಕ್ಕೆ ಡೈಲಿ 1 or 2 hours ಇದಕ್ಕೆ ಎತ್ತಿಟ್ಬಿಡಿ. ಮೆಂಟಲ್ ಎಬಿಲಿಟಿ ಅಪ್ ಟು ಎಕ್ಸಾಮ್ 5 days 6 days ಇನ್ನೇನು ಇರೋವರೆಗೂ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ತಲೇ ಇರಿ. 2 hours ಅಂತೂ ನೀವು ಎತ್ತಿಡಲೇಬೇಕು. 2 hours ಅಂತಂದರೆ ನೀವು ಐ ಥಿಂಕ್ 50 days ಓದ್ತೀರಾ ಅಂದ್ಕೊಳ್ಳಿ. 50 days ಇಂಟು 2 hours ಅಂದರೆ 100 days ಆಯಿತು, 100 hours ಆಯಿತು. 100 hoursಲ್ಲಿ ಆಲ್ಮೋಸ್ಟ್ ಆಲ್ ಮೇಜರ್ ಟಾಪಿಕ್ಸ್ನ ಕವರ್ ಮಾಡಲೇಬೋದು. ಅರ್ಥ ಆಗ್ತಿದೆಯಾ? ಇವನ್ನ ಈಗ ನನಗೆ ಏನು ಬರಲ್ಲ, ನಂಗೆ ಮಗ್ಗೆ ಬರಲ್ಲ, ಟೇಬಲ್ಸ್ ಬರಲ್ಲ, ನಾನು ಇನ್ನೂ ಈಗ ಸ್ಟಾರ್ಟ್ ಮಾಡ್ತೀನಿ ಮೆಂಟಲ್ ಎಬಿಲಿಟಿ ಅಂದರೆ ಕಷ್ಟ ಐತೆ ಹುಡುಗರ. ನೀವು ಅಟ್ಲೀಸ್ಟ್ ಒಂಚೂರು ಬೇಸಿಕ್ಸ್ ನಾಲೆಡ್ಜ್ ಇದ್ದು, ಈಗ ಆಲ್ರೆಡಿ ಸ್ವಲ್ಪ ನಾಲೆಡ್ಜ್ ಇದೆ, ನಾನು ಒಂದಷ್ಟು ಟಾಪಿಕ್ಸ್ ಗೊತ್ತು, ಇನ್ನೊಂದಷ್ಟು ಟಾಪಿಕ್ಸ್ ಕಲ್ತ್ಕೊತೀನಿ ಅಂದರೆ ಆಗುತ್ತೆ. ಇದರಲ್ಲೂ ಸ್ವಲ್ಪ ಪ್ಲ್ಯಾನ್ ಮಾಡಿ ಯಾವ ಟಾಪಿಕ್ಗಳು ನಿಮಗೆ ತುಂಬ ಈಸಿ ಅನ್ನಿಸ್ತಿದೆ, ಗೊತ್ತಾಗ್ತಿದೆ. ನಿಮಗೆ ಯಾವ್ದು ಈಸಿ ಅನ್ನಿಸ್ತಿದೆ ಟಾಪಿಕ್ಸ್ಗಳು, ಅವನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ, ಮತ್ತು ಅವು ಪರ್ಫೆಕ್ಟ್ ಆಗಬೇಕು, ಮತ್ತು ಅವು ಎಕ್ಸಾಮ್ ಆಲ್ರೆಡಿ ಕೇಳಿರಬೇಕು ಹಿಂದ್ಗಡೆ ಎಕ್ಸಾಮ್ಸಲ್ಲಿ. ಅಂಥವನ್ನ ಟಾಪಿಕ್ಸ್ನ ಚೂಸ್ ಮಾಡ್ಕೊಳ್ಳಿ. ನಾನು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ.
ಅರ್ಥ ಆಗ್ತಿದ್ಯಾ? ಅದರಲ್ಲಿ ನಿಮ್ಗೆ ಯಾವುದು ಈಸಿಯಾಗಿ ಬರ್ತಾ ಇದೆ ಅವನು ಪ್ರಿಯಾರಿಟೈಸ್ ಮಾಡಿಕೊಂಡು ಮೆಂಟಲ್ ಎಬಿಲಿಟಿನ ಮುಗಿಸ್ಕೊಳ್ಳಿ. ಓಕೆನಾ? ಮೆಂಟಲ್ ಎಬಿಲಿಟಿ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಸೈನ್ಸು ಅಷ್ಟೇ, ಇದರಲ್ಲೂ ನೇರವಾದ ಕ್ವಶನ್ಸ್ಗಳು ಬರ್ತವೆ ಕೆಲವು ಸತಿ, ಮತ್ತೆ ಆಮೇಲೆ ರಿಪೀಟೆಡ್ ಕ್ವಶನ್ಸ್ 100% ಬರ್ತವೆ. ನಾನು ಹೇಳಿದ್ದೀನಿ, ಯಾರು 6th to 12th ವರೆಗೂ ಬುಕ್ಸ್ ಓದಿದ್ರೆ, 6th to 10th ವರೆಗೂ ಓದಿರ್ತೀರ, ಅದರಲ್ಲೇ ಬೇಕಾದ್ರೆ 10 ರಿಂದ 12 ಕ್ವಶನ್ ರಿಪೀಟ್ ಆಗುತ್ತೆ. ಈಗ ಆಲ್ರೆಡಿ ರಿಪೀಟ್ ಆಗಿದೆ, ಮುಂದೆನೂ ರಿಪೀಟ್ ಆಗ್ತವೆ. ನಾನು ಬೇಕಾದ್ರೆ ವಿತ್ ಪ್ರೂಫ್ ಕೊಡ್ತೀನಿ ನಾನು ನಿಮಗೆ. ಯಾವುದೇ ಎಕ್ಸಾಮ್, KE ಆಗಿರ್ಬೋದು, KSP, KPSC, UPSC ಯಾವುದೇ ಎಕ್ಸಾಮ್ ನಡೀಲಿ ಏನಾಗುತ್ತೆ, ಸೈನ್ಸ್ ಕ್ವಶನ್ಸು, ಎಸ್ಪೆಷಲಿ ಸೈನ್ಸ್ ಕ್ವಶನ್ಸು ಫ್ರಮ್ ದಿ ಬೇಸಿಕ್ಸ್ ಬುಕ್ ಲೈನ್ ಟು ಲೈನ್ ಓದಿದ್ದವರು ಆರಾಮ್ಸೆ ನೀವು ಓದೋದು ಬೇಡ, ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ. ಯಾವ್ದಾರ ಈಗ ಹೈಸ್ಕೂಲ್ ಬುಕ್ಸ್ ಓದೋ ನೆಸೆಸಿಟಿ ಇಲ್ಲ, ಯಾವ್ದಾರು ಒಂದು ಬುಕ್ಸ್ ತೊಗೊಳ್ಳಿ, ಯಾವ್ದಾರು ತೊಗೊಳ್ಳಿ, ನಾನು ಇದೆ ಅಂತ ಹೇಳಲ್ಲ, ಸುಮ್ಮನೆ ಒಂದ್ಸತಿ ರಿವಿಷನ್ ಮಾಡಿ ಸಾಕಿ. 5 ದಿನ 4 ದಿನ ಟೈಮ್ ಇಟ್ಕೊಂಡು ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ಎನ್ವೈರನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಟ ರಿವಿಷನ್ ಮಾಡಿ. ಕಾನ್ಸೆಪ್ಟ್ ನೆನಪಲ್ಲಿತ್ತು ಅಂತಂದರೆ ಆಟೋಮೆಟಿಕಲಿ ಅಪ್ಲಿಕೇಶನ್ಸ್ ನೆನಪಿ ಬಂದೇ ಬರುತ್ತೆ. ಅದನ್ನೇನು ಕೂತ್ಕೊಂಡು ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. ನ್ಯೂಟನ್ಸ್ ಥರ್ಡ್, ಫಸ್ಟ್, ಸೆಕೆಂಡ್, ಪ್ಯಾಸ್ಕಲ್ಲ, ಇದೇನೋ ವಿಸ್ಕಾಸಿಟಿ ಅಂದ್ರೇನು, ಫ್ರಿಕ್ಷನ್ ಅಂದ್ರೇನು, ರೋಲಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಗೊತ್ತಿರುತ್ತೆ. ಕಾನ್ಸೆಪ್ಟ್ ಗೊತ್ತಿದ್ರೆ ನನಗೆ ಹೇಳ್ತಿರೋದ್ರಲ್ಲಿ ನಿಮಗೆ ಪಟ ನೆನಪಾಗ್ತಾ ಇರುತ್ತೆ ಅಪ್ಲಿಕೇಶನ್ಸು. ನಾನು ಹೇಳ್ತೀನಿ ರೋಲಿಂಗ್ ಫ್ರಿಕ್ಷನ್ ಅಂದ್ರೆ ಗೊತ್ತಿಲ್ಲ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಗೊತ್ತಿಲ್ಲ, ಯಾವುದು ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಬೇಸಿಕ್ಸ್ ಓದಿಲ್ಲ ಅಂತ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಇದು ಬೇಸಿಕ್ ಕಾನ್ಸೆಪ್ಟ್ನ ಕೆಮಿಸ್ಟ್ರಿಲಿ ಮೆಟಲ್ಸು, ನಾನ್ ಮೆಟಲ್ಸು ಯಾವುದು ಗೊತ್ತಾಗ್ತದೆ, ತಂತುಶೀಲತೆ ಅಂದ್ರೆ ಪತ್ರಶೀಲತೆ, ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ನೀವು ಓದಿರ್ತೀರಾ. ಸ್ವಲ್ಪ ಏನಾಗುತ್ತೆ, ಈ KE ಸ್ವಲ್ಪ ಕ್ವಶನ್ಸ್ಗಳು ಟಫ್ ಮಾಡಿದ್ದಾನೆ. ಯಾವುದರಲ್ಲಿ ಹಳೆ ವರ್ಷ ಕ್ವಶನ್ ಪೇಪರ್ ನೋಡಿದೆ. ನನ್ನ ಪ್ರಕಾರ ಸೈನ್ಸಲ್ಲಿ ಏನು ಮಾಡ್ತಾ ಆಲ್ಮೋಸ್ಟ್ ಅಲ್ಲಿ ಒಂದು 50% ಅಂತೂ ರಿಪೀಟ್ ಆಗ್ತವೆ. ಅಂದರೆ ಹಳೆ ಕ್ವಶನ್ ಪೇಪರ್ಲಿ 50% ರಿಪೀಟ್ ಆಗ್ತವೆ. ಡೈರೆಕ್ಟ್ ಅದೇ ಕ್ವಶನ್ ರಿಪೀಟ್ ಆಗಲಿಲ್ಲ ಅಂದರೂ ಆ ಕಾನ್ಸೆಪ್ಟ್ ಮೇಲೆ ರಿಪೀಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ವಿಸ್ಕಾಸಿಟಿ ಅಂತಂದರೆ ನಿಮಗೆ ಗೊತ್ತಿರಬೇಕು. ವಿಸ್ಕಾಸಿಟಿ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ದಿನನಿತ್ಯ ಜೀವನದಲ್ಲಿ, ಅದ್ರ ಬಗ್ಗೆ ಗೊತ್ತಿದ್ರೆ ಸಾಕು. ಅದ್ರಲ್ಲಿ ಯಾವುದೋ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟು ಕೇಳ್ತಾನೆ. ಕೆಲವು ಸತಿ ಫ್ಯಾಕ್ಟ್ಸ್ ಕೇಳ್ಬಿಡ್ತಾನೆ. ಗೊತ್ತಾಗ್ತಿದೆಯಾ? ಅಂದರೆ ರಿಯಾಕ್ಷನ್ ಕೇಳ್ಬಿಡ್ತಾನೆ. ಗೊತ್ತಾಗ್ತಿದೆಯಾ? Fe2SO4 ಯಾವ ಒಂದು ರಿಯಾಕ್ಷನ್ ಯಾವ್ದ್ರ ಜೊತೆ ರಿಯಾಕ್ಟ್ ಆದಾಗ ಬರುತ್ತೆ, ಕಬ್ಬಿಣದಲ್ಲಿ ಯಾವ ಒಂದು ಆಕ್ಸೈಡ್ ರಿಯಾಕ್ಟ್ ಆದಾಗ, ಈ ಥರ ಎಲ್ಲ ಕ್ವಶನ್ಸ್ಗಳು ಕೇಳ್ತಿರ್ತಾನೆ. ಆದರೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಓದಿರಬೇಕು ಬೇಸಿಕ್ಸ್ನ. ಅದಕ್ಕೆ ಬೇಸಿಕ್ ಸ್ಟ್ರಾಂಗ್ ಇತ್ತು ಅಂತಂದರೆ ಇದು ಮಾಡ್ಬೋದು. ಯಾರು 6th to 10th ಬೇಸಿಕ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಅವರು ಆಲ್ಮೋಸ್ಟ್ 60 to 70% ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಎಂಥ ಟಫ್ ಕ್ವಶನ್ ಪೇಪರ್ ಕೇಳಲಿ ಅವನು. ಗೊತ್ತಾಗ್ತಿದೆಯಾ? ಇನ್ನ ಒಂದು 30% ನೀವು ಆಟ ಆಡ್ಕೋಬಹುದು. ಅದು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು ಅದರಲ್ಲಿ ಬಂತು, ನಿಮ್ಗೆ ಲಕ್ ಚೆನ್ನಾಗಿತ್ತು ಒಂದು ಫೇವರ್ ಮಾಡೋದು ಅಂತಂದ್ರೆ, ನೀವು ಓದಿರೋದೇ ಬಂತು ಅಂದ್ರೆ ಆಗ್ತೀರಾ ಅಬೋ 80 ಮೇಲೆ ಹೋಗ್ಬಿಡುತ್ತೆ. ಆಯ್ತಾ? ಆಮೇಲೆ ಈ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅದರಲ್ಲಿ ಈಗಲೇ ಏನು ಅಸಂಪ್ಷನ್ ಮಾಡಕ್ಕೆ ಹೋಗಬೇಡಿ. ಡಿಫಿಕಲ್ಟಿ ಆಫ್ ದಿ ಕ್ವಶನ್ ಪೇಪರ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪ್ಲೈಡ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಬರೆದವ್ರ ಮೇಲೆ ಅಂದಮೇಲೆ ಡಿಪೆಂಡ್ ಆಗುತ್ತೆ ಕಟ್ ಆಫ್. ಅದೆಲ್ಲ ಆಮೇಲೆ ಅದ್ರ ಬಗ್ಗೆ ಥಿಂಕ್ ಮಾಡಿರಂತೆ. ಈಗ ಬರೀ ಪ್ರಿಪ್ರೇಷನ್ ಬಗ್ಗೆ ಮಾತ್ರ ಥಿಂಕ್ ಮಾಡಿ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಒಂದು ತಲೆಯಲ್ಲಿ ಏನು ಇಟ್ಕೊಳ್ಳಿದ್ರೆ ಕಟ್ ಆಫ್ ಎಷ್ಟಿದೆ, ನಾನು ಎಷ್ಟು ಟ್ರೈ ಮಾಡಬೇಕು. ಬಟ್ ಈಗ ನಡೆದಿರೋದು KSP ನಡೆಸಿದ ಕಟ್ ಆಫ್ಗೂ ಇವ್ರು ನಡೆಸೋದಕ್ಕೂ ವ್ಯತ್ಯಾಸ ಆಗ್ಬೋದು. ಕೆಲವು ಎಕ್ಸಾಮಿನ ಟಫ್ ಬಂತು ಅಂದರೆ ಕಟ್ ಆಫ್ ಆಟೋಮೆಟಿಕ್ ಡೌನ್ ಆಗುತ್ತೆ ಅಲ್ವಾ? ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಪ್ರಿಪ್ರೇಷನ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡು, ಮೆಂಟಲ್ ಎಬಿಲಿಟಿ ಆಯಿತು, ಸೈನ್ಸ್ ಆಯಿತು. ಗೊತ್ತಾಗ್ತಿದ್ಯಾ? ಸೈನ್ಸು ಏನು ತುಂಬ ದೊಡ್ಡ ಬುಕ್ ಓದೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನಿಮ್ಮ ಹತ್ರ ಏನು ಮೆಟೀರಿಯಲ್ಸ್ ಇದೆ ಅದನ್ನೇ ಓದಿ, ಹೊಸದಾಗಿ ಏನು ಪರ್ಚೇಸ್ ಮಾಡೋಕೆ ಹೋಗಬೇಡಿ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟು ಕರೆಂಟ್ ಅಫೇರ್ಸು ಅಷ್ಟೇ ಭಾಳ ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸು ನಾನು ಬಂದು ಹೇಳ್ತೀನಿ ನೋಡಿ. ಇಲ್ಲಿ ಸಿಲೆಬಸ್ಸಲ್ಲಿ ಇರೋದನ್ನೇ ಕೇಳ್ತಾನೆ ಅವನು. KE ಎಥಿಕ್ಸ್ ಕೇಳಿದ್ದಾನೆ. ಎಥಿಕ್ಸ್ ಸಿಲೆಬಸ್ ಮೆನ್ಷನ್ ಮಾಡಿದೆ ಅಂದರೆ ಎಥಿಕ್ಸ್ ಬಗ್ಗೆ ಒಂದು 2-3 ಕ್ವಶನ್ ಕೇಳ್ತಾನೆ ಅವನು. ಹಾಂ ಮಾಡಿದ್ದಾರೆ. ಅದೇ ಇದರಲ್ಲೂ ಇತ್ತು, ಲಾಸ್ಟ್ ಟೈಮ್ KSPನಲ್ಲೂ ಇತ್ತು. ಕೇಳ್ತಾ ಇದ್ರು, ನೀವು ರೈಲಲ್ಲಿ ಹೋಗ್ತಾ ಇರ್ತೀರಾ, 10 ಗಂಟೆಗೆ TT ಬರ್ತಾನೆ, ನೀವು ಟ್ರೈನ್ ಟಿಕೆಟ್ ತಗೊಂಡ್ರೆ ನೀವು ಏನು ಮಾಡ್ತೀರಾ? ಇದೇ ಥರದ ಕ್ವಶನ್ 1-2 ಬಂದೇ ಬರುತ್ತೆ. ಅದೆಲ್ಲ ಕಾಮನ್ ಸೆನ್ಸಲ್ಲಿ ಆನ್ಸರ್ ಮಾಡ್ತೀರಾ. ನಿಮಗೆ ಕಾನ್ಸ್ಟಿಟ್ಯೂಷನ್ನು, ಕಾಮನ್ ಸೆನ್ಸು, ಜನರಲ್ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಗೊತ್ತಿತ್ತು ಅಂದರೆ ಇದನ್ನು ಆನ್ಸರ್ ಮಾಡ್ಬೋದು. ಯಾರಾದರೂ ಹೇಳ್ತಾರೆ ಈ ಥರದ ಕ್ವಶನ್ಸ್ಗಳು. ಆಲ್ಮೋಸ್ಟ್ ಅಲ್ಲೂ ಲಾಸ್ಟ್ PSI PC ಎಕ್ಸಾಮ್ಸಲ್ಲಿ ಈ ಥರದ ಕ್ವಶನ್ಸ್ಗಳಿದ್ದಾವೆ. ಅದು ನಮ್ಮ ಗ್ರೂಪಲ್ಲಿ ಬೇಕಾದ್ರೆ ಶೇರ್ ಮಾಡಿಸ್ತೀವಿ. ಆ ಥರದ್ದು 4-5 ಕ್ವಶನ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೆ ನಾವು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದೆಯಾ? ಆಮೇಲೆ ಸಣ್ಣ ಪುಟ್ಟ ಈ ಸಿಲೆಬಸ್ ಸಬ್ಜೆಕ್ಟ್ಗಳು ಇರ್ತವೆ, ಕನ್ನಡ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಈ ಥರದ 1-2 ಕ್ವಶನ್ಸ್ ಬರುತ್ತೆ. ನೀವು ಅಂಥವನ್ನೆಲ್ಲ ಬಿಡ್ತೀರಾ. ಮೇಜರ್ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಹಿಸ್ಟ್ರಿ ಅಂತ ಓದ್ಕೊಂತೀರಾ. ಆಮೇಲೆ ಹಿಸ್ಟ್ರಿನಲ್ಲಿ ಇನ್ನೊಂದು ಹೇಳ್ತೀನಿ, ಹಿಸ್ಟ್ರಿ ಬಂದಾಗ ನಾನು ಹೇಳ್ತೀನಿ. ಹಿಸ್ಟ್ರಿನಲ್ಲಿ ಫ್ರೀಡಮ್ ಸ್ಟ್ರಗಲ್ ಮೇಲೆ ಮೆನ್ಷನ್ ಮಾಡಿ ಕೇಳಿದ್ದಾನೆ. 100% ಜಾಸ್ತಿ ಕ್ವಶನ್ಸ್ ಅದ್ರ ಮೇಲೆ ಬರೋ ಚಾನ್ಸಸ್ ತುಂಬ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅದನ್ನು ಫಸ್ಟ್ ಓದಿ. ಇಂಡಿಯನ್ ಹಿಸ್ಟ್ರಿ ಓದ್ತಿದ್ದೀರಾ, ಫಸ್ಟು ಫ್ರೀಡಮ್ ಸ್ಟ್ರಗಲ್ ಓದಿ. 1957 to 1947 ಸಕ್ಕಬಡೆ ಓದಾಕ್ಬಿಡಿ. ಗೊತ್ತಾಗ್ತಿದೆಯಾ? ಅದು ಸ್ಟ್ರಾಟಜಿ. ಎಲ್ಲ ಹಿಸ್ಟ್ರಿ ಮೊದಲಿಂದ ಹರಪ್ಪ ನಾಗರಿಕತೆ ಓದೋದಕ್ಕೂ ಇದನ್ನ ಯಾವುದು ಸೆಲೆಕ್ಟೆಡ್ ಟಾಪಿಕ್ಸ್ ಓದೋದಕ್ಕೂ ವ್ಯತ್ಯಾಸ ಇರುತ್ತೆ. ಫಸ್ಟ್ ಅವ್ನು ಏನು ಸಿಲೆಬಸ್ ಕೊಟ್ಟಿದ್ದು ಅದನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡಿ. ಗೊತ್ತಾಗ್ತಿದೆಯಾ? ಅವ್ನು ಸಾಮಾನ್ಯ ಜ್ಞಾನ ಅಂತ ಕೇಳಿದ್ದಾನೆ. ಸಾಮಾನ್ಯ ಜ್ಞಾನ ಅಂತ ಕೊಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಬಂದು ಹೋಗ್ಬಿಡುತ್ತೆ. ಅದರಲ್ಲಿ ಗೊತ್ತಾಯ್ತು. ಅದರಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೆನ್ಷನ್ ಮಾಡಿದ್ದಾನೆ, ಅವ್ನು ಫೋಕಸ್ ಮಾಡ್ಕೊಳ್ಳಿ. ಆಯ್ತಾ? ಒಂದು ಏನು ಸಿಲೆಬಸ್ ಕೊಟ್ಟಿದ್ದಾನೆ ಅದನ್ನ ಒಂದ್ಸತಿ ತಲೆಯಲ್ಲಿ ಇಟ್ಕೊಂಡು ನೋಡ್ತಾ ಅದ್ರ ಮೇಲೆ ಪ್ರಿಪರೇಷನ್ ಮಾಡ್ತಾ ಹೋಗಿ, ಪ್ರಿಯಾರಿಟಿ ಮಾಡ್ತಾ ಹೋಗಿ ಸಬ್ಜೆಕ್ಟ್ಗಳ. ಸರ್ ನೀವು ಹೇಳ್ಬೋದು, ಸರ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಮೆನ್ಷನ್ ಮಾಡಿಲ್ಲ, ಕೇಳ್ತಾನೆ ಕೇಳಲ್ವೋ ಅಂತ.
ಗೊತ್ತಾಗ್ತಿದ್ಯಾ? ಆದ್ರೂ ಇದ್ರ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಒಬ್ಬ ಮಾನಸಿಕ ಸಾಮರ್ಥ್ಯ ಹೊಂದಿರಬೇಕಾದ ಒಬ್ಬ ಅದು ಸಾಮಾನ್ಯ ಜ್ಞಾನದಲ್ಲಿ ಬರುತ್ತೆ. ಹಾಗಾಗಿ ನಿಮ್ಗಲ್ಲಿ ಕೇಳ್ತೇನೆ ಮೆಂಟಲ್ ಎಬಿಲಿಟಿನ. ಅರ್ಥ ಆಗ್ತಿದ್ಯಾ? ರೇಷಿಯೋ ಚೇಂಜ್ ಆಗ್ಬೋದು ಕೆಲವು ಸತಿ. ಇದೇ ಸಬ್ಜೆಕ್ಟ್ ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಎಲ್ಲೂ ಇಲ್ಲ. ಅರ್ಥ ಆಗ್ತಿದ್ಯಾ? ಅದೆಲ್ಲೂ ಮ್ಯಾಂಡೇಟರಿನೂ ಇಲ್ಲ. ಗೊತ್ತಾಗ್ತಿದ್ಯಾ? ಹಂಗಾಗಿ ನೀವೆಲ್ಲ ಸಬ್ಜೆಕ್ಟ್ಸ್ನು ಆಲ್ಮೋಸ್ಟ್ ಏನೋ ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ನನ್ ಅಂತ ಹೇಳ್ತಾರೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರೆ. ಗೊತ್ತಾಗ್ತಿದ್ಯಾ? ಎಲ್ಲರ ಬಗ್ಗೆ ಗೊತ್ತಿರಬೇಕು, ಯಾವ್ದ್ರಲ್ಲೂ ಮಾಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಅಂದ್ರೆ ಎಲ್ಲ ಸಬ್ಜೆಕ್ಟ್ಸು ಅಟ್ಲೀಸ್ಟ್ ಟಚ್ ಮಾಡಿರಬೇಕು ಅನ್ನೋದಕ್ಕೆ. ನೆಕ್ಸ್ಟ್ ಆಮೇಲೆ ಕರೆಂಟ್ ಅಫೇರ್ಸ್ನ ಹೇಳ್ತೀನಿ, ಇಲ್ಲಿ ಬಂದೆ. ಫೋಕಸ್ ಆನ್ PYQ ಬಗ್ಗೆ ಹೇಳಿದ್ನಲ್ಲ ನಾನು, ಅದನ್ನು ನೋಡಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ 18 months ಕರೆಂಟ್ ಅಫೇರ್ಸ್ನ ಮ್ಯಾಂಡೇಟರಿಯಾಗಿ ನೋಡಲೇಬೇಕು, ಓದಲೇಬೇಕು. ಎರಡಕ್ಕೂ ವ್ಯತ್ಯಾಸ ಇದೆ. ನೋಡಲೇಬೇಕು ಅಂತಂದ್ರೆ ಲಾಸ್ಟ್ 6 months ಅಂದ್ರೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆ. ಆಗಸ್ಟ್ 1ನೇ ತಾರೀಕಿಂದ ಹಿಂದ್ಗಡೆ ಇರೋ 6 ತಿಂಗಳನ್ನ ಪಕ್ಕಾ ಓದಬೇಕು. ಪಕ್ಕಾ ಕಂಪಲ್ಸರಿ. ಅಂದ್ರೆ ಅದರಲ್ಲಿ ಲೈನ್ ಟು ಲೈನ್ ಓದಿದ್ರೆ ಸಮಸ್ಯೆ ಇಲ್ಲ. ಗೊತ್ತಾಗ್ತಿದ್ಯಾ? ಪಕ್ಕಾ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. 6 ತಿಂಗಳು ಮ್ಯಾಗ್ಝಿನ್ ಪಕ್ಕಾ ಓದ್ಕೊಳ್ಳಿ. ಯಾವ್ದಾದ್ರು ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು ಎರಡೂ ಇದೆ, ಎರಡು ಬೆಸ್ಟ್ ಮ್ಯಾಗ್ಝಿನ್. ನಿಮ್ಗೆ ಯಾವ್ದು ಕಂಫರ್ಟಬಿಲಿಟಿ ಆಗುತ್ತೆ ಓದಿ. ಗೊತ್ತಾಗ್ತಿದ್ಯಾ? ಇದೇ ಮ್ಯಾಗ್ಝಿನ್ ಅಂತ ಏನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಈಗ ಅಥವಾ ಯಾವ್ದಾರು ಒಂದು ಫಾಲೋ ಮಾಡ್ತಿದ್ರೆ ದಯವಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿ. ನಾನು ಹೇಳಿದೆ ಇನ್ನೊಬ್ರು ಹೇಳಿದ್ರು ಅಂತ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಈಗ ನೀವೇನೋ ಚೇಂಜ್ ಮಾಡೋಂಗಿದ್ರೆ ಒಂದು 6 ತಿಂಗಳು ಮುಂಚೆ, 1 ವರ್ಷದ ಮುಂಚೆ ಚೇಂಜ್ ಮಾಡಬೇಕಿತ್ತು. ಇನ್ ಕೇಸ್ ಚೇಂಜ್ ಮಾಡಿಲ್ವಾ, ಡೋಂಟ್ ವರಿ, ಏನು ವ್ಯತ್ಯಾಸ ಆಗಲ್ಲ. ಅರ್ಥ ಆಗ್ತಿದ್ಯಾ? ಮೇಜರ್ ಚೇಂಜಸ್ ಏನೂ ಆಗಲ್ಲ. ಅರ್ಥ ಆಗ್ತಿದ್ಯಾ? ಆ ಥರದ್ದು ಏನು ಇದನ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದನ್ನ ಓದ್ತಾ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಓಕೆನಾ? ನೀವು ವಿಜೇತ ಕಂಟಿನ್ಯೂ ಮಾಡಿ, ಅರಿವು ಮಾಡಿ. ಇನ್ನೊಂದು ಯಾವ್ದು ಓದ್ತಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡಿ. ಗೊತ್ತಾಗ್ತಿದ್ಯಾ? ಮ್ಯಾಟ್ರ್ ಏನಾಗಲ್ಲ ಜಾಸ್ತಿ. ಅರ್ಥ ಆಗ್ತಿದ್ಯಾ ಹುಡುಗ? ಓಕೆ. ನೆಕ್ಸ್ಟ್ ಅದು ಹಿಂದ್ಗಡೆ 6 ತಿಂಗಳದ ಕಂಪಲ್ಸರಿ ಒಂದ್ಸತಿ ಅಟ್ಲೀಸ್ಟ್ ಹೈಲೈಟ್ಸ್ ಸ್ವಲ್ಪ ಡೆಪ್ತಾಗಿ ನೋಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಇನ್ನ ಅದರ 6 ತಿಂಗಳ ಹಿಂದ್ಗಡೆ ಒಟ್ಟು 18 ತಿಂಗಳು ಅಂತ ಹೇಳಿದೆ. 6 1.5 ವರ್ಷದ್ದು ಕರೆಂಟ್ ಅಫೇರ್ಸ್ ಅಂತೂ ನೀವು ಕವರ್ ಮಾಡಲೇಬೇಕು. ಈ 6 ತಿಂಗಳದ್ದು ಹೈಲೈಟ್ಸ್ ನೋಡ್ಕೊಂಡ್ರೆ ಸಾಕು. ಅಕಸ್ಮಾತ್ 2025 ಏನಾದರೂ ಯಾವ್ದಾದ್ರು ಪ್ರಶಸ್ತಿಗಳ ಬಗ್ಗೆ ಕೇಳ್ಬೋದು. ಯಾಕಂದ್ರೆ ಅಲ್ವಾ, ಅದು 2024 ಏನಾದರೂ ಕ್ವಶನ್ ಇದ್ರ ಬಗ್ಗೆ ಕೇಳ್ಬೋದು, ಯಾವ್ದಾದ್ರು ಒಂದು ಪ್ರಶಸ್ತಿ, ಮೇಜರ್ ಪ್ರಶಸ್ತಿ ಇದ್ರೆ. ಅರ್ಥ ಆಗ್ತಿದ್ಯಾ? ನಾನು ಹೇಳಿದೆ ಅರ್ಥ ಆಯ್ತು ಅನ್ಕೊಂತೀನಿ. ಈ 3 ನಾ ಯಾವ ರೀತಿ ಓದಬೇಕು ಅನ್ನೋದಕ್ಕೆ 6 ತಿಂಗಳು ಪಕ್ಕಾ ಕಂಪಲ್ಸರಿ ಓದ್ಕೊಂಬಿಡಿ. ಅದರಲ್ಲಿ ಯಾವುದು ಇದು ಮಾಡ್ಕೋಬೇಡಿ, ಜಪ್ನತನ ಮಾಡ್ಕೋಬೇಡಿ. ಈ 6 ತಿಂಗಳದು ಸ್ವಲ್ಪ ಹೈಲೈಟ್ಸು, ಸ್ವಲ್ಪ ಅದ್ರ ಬಗ್ಗೆ ವಿಶ್ಲೇಷಣೆ ತಿಳ್ಕೊಳ್ಳಿ. ಈ 6 ತಿಂಗಳು ಸುಮ್ಮನೆ ಹೈಲೈಟ್ ಬುಲೆಟ್ ಪಾಯಿಂಟ್ಸ್ ತರ ನೋಡ್ಕೊಂಡು ಹೋಗಿ ಅಷ್ಟೇ. ಯಾರೇ ಪ್ರಶಸ್ತಿ ಬಂದೈತೆ, ಅಕಸ್ಮಾತ್ ಯಾರಿಗಾರ 2024 ಯಾವುದೋ ಒಂದು ಗ್ರ್ಯಾಂಡ್ ಎಪಿಡೆ ಪ್ರಶಸ್ತಿ ಯಾರಿಗೆ ಬಂದಿತ್ತು, ಯಾವ ಕೃತಿಗೆ ಬಂದಿತ್ತು ಅಷ್ಟೇ ಬೇಕಾಗಿರೋದು. ಅದು ಯಾವುದೋ ಸ್ಪೋರ್ಟ್ಸ್ ನಡೆದಿತ್ತು, ಯಾವುದೋ ವುಮೆನ್ಸ್ ಯಾವುದೋ ವರ್ಲ್ಡ್ ಕಪ್ ಗೆದ್ದಿದ್ರು, ಅಥವಾ ಇನ್ನೊಂದು ವುಮೆನ್ಸು T20 ಗೆದ್ದಿದ್ರು, ಯಾರ ಮೇಲೆ ಗೆದ್ರು, ಇಂಡಿಯಾ ಗೆದ್ರು, ಯಾರ ಮೇಲೆ ಗೆದ್ರು, ಎಲ್ಲಿ ನಡೀತು, ಎಷ್ಟನೇ ವರ್ಲ್ಡ್ ಕಪ್ ಗೆದ್ದಿರೋದು, ಈ ಥರ ಒಂದು ಅಂದ್ರೆ ಎಕ್ಸಾಂಪಲ್ ಹೇಳ್ತಿದ್ದೆ ಆ ಥರದ್ದು. ಅರ್ಥ ಆಗ್ತಿದ್ಯಾ? ತುಂಬ ಡೆಪ್ತಾಗೆ ಅಲ್ಲಿ ಹೋಗ್ಬೇಡಿ. ಈ 1 ವರ್ಷದ್ದು ಅಂತೂ ಡೆಪ್ತಾಗಿ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಎಸ್ಪೆಷಲಿ 6 ತಿಂಗಳದ್ದು ಪಕ್ಕಾ ಹೋಗ್ಬೇಕು. ಓಕೆನಾ? ನೆಕ್ಸ್ಟು ಇದನ್ನ ಅದೇನ ಹೇಳ್ತಿಲ್ಲ, ಬರ್ಡ್ ವ್ಯೂ ಅಂತ ಸುಮ್ಮನೆ ಎಲ್ಲೆಲ್ಲಿ ಏನೇನು ಐತೆ ಅಂತ ನೋಡ್ಕೊಂಡ್ ಬರೋದು ಈ 6 ತಿಂಗಳು ಮ್ಯಾಗ್ಝಿನ್ಸ್. ನೆಕ್ಸ್ಟು ಅಟೆಂಡ್ 30 to 50 ಕ್ವಶನ್ಸ್ ಡೈಲಿ. ಗೊತ್ತಾಗ್ತಿದ್ಯಾ? ಮಿನಿಮಮ್ ಅಂದ್ರೆ ಅದು ಯಾವ್ದಾರ ಇರಲಿ, ನೀವು ಯಾವುದೇ ಸಬ್ಜೆಕ್ಟ್ ಓದಿ ಒಂದು 30 to 50 ಕ್ವಶನ್ಸ್ನ ಪರ್ ಡೇ ಬಿಡ್ಸೋಕ್ಕೆ ಟ್ರೈ ಮಾಡಿ. ಮಲಗೋ ಅಷ್ಟೊತ್ತಿಗೆ ಬೆಳಗ್ಗೆ ಒಂದು 10 ಬಿಡಿಸ್ತೀರಾ, ಮಧ್ಯಾಹ್ನ ಒಂದು 10 ಬಿಡಿಸ್ತೀರಾ, ಸಂಜೆ 10 ಬಿಡಿಸ್ತೀರಾ ಗೊತ್ತಿಲ್ಲ, ಒಂದೇ ಸತಿ 50 ಬಿಡಿಸ್ತೀರಾ ಗೊತ್ತಿಲ್ಲ, 30 to 50 ಆಗಲೇಬೇಕು ನಾನು ಹೇಳೋದು. ಇದನ್ನೊಂದು ನಿಮ್ಮ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಅದು ಯಾವುದೇ ಸಬ್ಜೆಕ್ಟ್ ಇರಲಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಸೈನ್ಸ್ ಅಂಡ್ ಟೆಕ್ನಿಕ್ ಯಾವ್ದಾರು ಬಿಡಿಸಿ ಆ 30 to 50 ಕ್ವಶನ್ಸ್ನ ಪರ್ ಡೇ ಬಿಡಿಸ್ಬೇಕು. ಓಕೆನಾ? ಓಕೆ. ನೆಕ್ಸ್ಟ್ ಅದಾಯ್ತಾ? ಮತ್ತೆ ನಾನು ಹೇಳಿದೆ ಮಿನಿಮಮ್ 2 to 3 ಟೈಮ್ಸ್ ರಿವಿಷನ್ ಆಗಬೇಕು. ರಿವಿಷನ್ ಸೆಕ್ಷನ್ ಬಂದಾಗ ಹೇಳ್ತೀನಿ. ನೆಕ್ಸ್ಟು ಎನ್ವೈರನ್ಮೆಂಟ್ ಕ್ವಶನ್ಸ್, ಎನ್ವೈರನ್ಮೆಂಟ್ ಟಾಪಿಕ್ನ ಓದ್ಕೊಳ್ಳಿ. ಅದಾದಮೇಲೆ ಯಾವುದು ಕರೆಂಟ್ ಅಫೇರ್ಸ್ ಆದಮೇಲೆ ಎನ್ವೈರನ್ಮೆಂಟು. ನೆಕ್ಸ್ಟು ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ಲಿ ಏನು ಯಾರು ಇದರಲ್ಲಿ ಕ್ವಶನ್ಸ್ನ ಕಳ್ಕೊಳಲ್ಲ. ಆಲ್ಮೋಸ್ಟ್ ಅಲ್ಲಿ ಏನೇನು ಓದಿದ್ದೀರಾ, ಈಗ ಏನು ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅದನ್ನೇ ಓದ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ಲಿ ಏನಂತ ಡಿಫಿಕಲ್ಟಿ ಬರಲ್ಲ. ಇರೋ ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ನಿಮ್ಮ ನೋಟ್ಸು ಎಲ್ಲ ಮರ್ಜ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಕಾನ್ಸ್ಟಿಟ್ಯೂಷನ್ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಪ್ರಿಯಾರಿಟಿ ಹೇಳ್ತಿದ್ದೀನಿ ನಾನು. ಫಸ್ಟ್ ಈ ಅಷ್ಟು ಟಾಪಿಕ್ಗಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡಿ. ಈ ಟಾಪಿಕ್ಗಳಿಗೆ ಗೊತ್ತಾಗ್ತಿದೆ. ಅದರ ಅಕಸ್ಮಾತ್ ಇಲ್ಲ ನನಗೆ ಕಾನ್ಸ್ಟಿಟ್ಯೂಷನ್ ಇಷ್ಟೆಲ್ಲ ಜಿಯೋಗ್ರಫಿ ನಾನು ಸಕ್ಕತ್ತಿದ್ದೀನಿ ಅಂದರೆ ಅದಕ್ಕೆ ಜಾಸ್ತಿ ಓದಿ. ಗೊತ್ತಾಗ್ತಿದೆ. ಆಮೇಲೆ ಇನ್ನು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಹೇಳ್ತೀನಿ ನಾನು. ಎಸ್ಪೆಷಲಿ ಈ ಟಾಪಿಕ್ನ ಫಸ್ಟ್ ಕವರ್ ಮಾಡಿ. ಸಿಲೆಬಸ್ ಕೊಟ್ಟಿದ್ದಾನೆ, ಇದ್ರ ಮೇಲೆ ಒಂದು ಅಟ್ಲೀಸ್ಟ್ 3 to 4 ಕ್ವಶನ್ಸ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಏನು ಒಂದು ಅರ್ಧ ದಿನದಲ್ಲಿ ಮುಗಿಸ್ಬೋದಾ? 3 to ಓದಿದ್ರೆ ಫ್ರೀಡಮ್ ಸ್ಟ್ರಗಲ್ ರಿವಿಷನ್ ಮಾಡಿ ಬಿಸಾಕ್ಬಿಡ್ಬೋದು. ಗೊತ್ತಾಗ್ತಿದೆಯಾ? ಅಂದ್ರೆ ಅಲ್ಲಿ ಸ್ವಲ್ಪ KPSC ಕ್ವಶನ್ಸ್ನು ಫೋಕಸ್ ಮಾಡಿ. ಫ್ರೀಡಮ್ ಸ್ಟ್ರಗಲ್ ಮೇಲೆ ಎಲ್ಲೆಲ್ಲಿ KPSC ಏನಾದರೂ ಕ್ವಶನ್ಸ್ ಕೇಳಿದಿನ ಅಂತದ್ರ ಬಗ್ಗೆ ನೋಡ್ಕೊಂಡ್ರೆ ಮುಗಿದೋಯ್ತು. ಆಯ್ತಾ? ನೆಕ್ಸ್ಟ್ ಬರೋದು ಎಥಿಕ್ಸ್. ನಾನು ಹೇಳಿದೆ ಎಥಿಕ್ಸ್ ಏನು ಓದೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಯಾರು ಓದೋಕೆ ಹೋಗ್ಬಿಡಿ ಎಥಿಕ್ಸ್ನ. ಗೊತ್ತಾಗ್ತಿದೆಯಾ? ಯಾರ ಒಂದು ನಮ್ಮ ರಾಥೋಡ್ ಸರ್ ಕೈಲಿ ಹೇಳಿ ಒಂದಷ್ಟು ಕ್ವಶನ್ಸ್ ಇದೆ, ಒಂದು ಸಾಲ್ವ್ ಮಾಡಿಸ್ತೀನಿ. ಅದು ನೋಡ್ಕೊಂಡ್ರೆ ನಿಮ್ಗೆ ಆರಾಮ್ಸೆ ಒಂದು ವೀಡಿಯೋ ನೋಡಿದ್ರೆ ಒಂದು ಅರ್ಧ ಗಂಟೆ 1 hour ವೀಡಿಯೋ ಮಾಡಿದ್ರೆ ಫಿನಿಶ್ ಆಗೋಗ್ಬಿಡುತ್ತೆ. ಯಾವ ರೀತಿ ಒಂದು ಕಾಂಟೆಕ್ಸ್ಟ್ ಗೊತ್ತಾಗಬೇಕು, ಯಾವುದು ಸರಿ ಯಾವ್ದು ತಪ್ಪು. ಅದರಲ್ಲಿ ನಿಮ್ಗೆ 4 ಆಪ್ಷನ್ ಸರಿ ಅನಿಸ್ತಿರುತ್ತೆ, ಯಾವ್ದು ಪ್ರಿಯಾರಿಟಿ ಕೊಡಬೇಕು ಅನ್ನೋದು ಅಷ್ಟೇ. ಅಲ್ಲಿ ಅದರಲ್ಲಿ ರೈಟ್ ಆನ್ಸರ್ ರಾಂಗ್ ಆನ್ಸರ್ ಅನ್ನೋದಿಲ್ಲ. ಒಬ್ಬೊಬ್ಬರು ಎಥಿಕ್ಸ್ ಅನ್ನೋದು ಪರ್ಸನ್ ಟು ಪರ್ಸನ್, ಪ್ಲೇಸ್ ಟು ಪ್ಲೇಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ.
ಗೊತ್ತಾಗ್ತಿದ್ಯಾ? ಇಟ್ಕೋಬೇಕು. ಆಯ್ತು, ಓಕೆನಾ. ಇನ್ನು ಕಂಪ್ಯೂಟರ್ನಲ್ಲೂ ಅಷ್ಟೇ ಕ್ವಶನ್ಸ್ಗಳು ಬರ್ಬೋದು. ಮತ್ತೆ ಇನ್ನು ರಿಮೈನಿಂಗ್ ಸಬ್ಜೆಕ್ಟ್ಸ್, ಸಣ್ಣ ಪುಟ್ಟ ಸಬ್ಜೆಕ್ಟ್ಸ್ ಏನಿದೆ, ನೀವು ಇನ್ನು ಇದರಲ್ಲಿ ಮಿಸ್ ಮಾಡಿರ್ಬೋದು ಸಬ್ಜೆಕ್ಟ್ಸ್ಗಳು, ಅವನ್ನೆಲ್ಲ ಒಂದ್ಸತಿ ಸುಮ್ಮನೆ ನೋಡ್ಕೊಂಡಾದ್ರೆ ಒಂದ್ಸತಿ ರಿವಿಷನ್ಸ್ ಆಗಿರಬೇಕು ಓಕೆ ಮುಂಚೆ. ಇಷ್ಟು ನೀವು ಸಬ್ಜೆಕ್ಟ್ ಪ್ರಿಯಾರಿಟೈಸ್ ಮಾಡಿ. ನಾನು ಇದೇ ಥರ ಮಾಡಬೇಕು ಅಂತೇನಿಲ್ಲ, ನಾನು ಹೇಳ್ತಿರೋದು ಈ 3 ಸಬ್ಜೆಕ್ಟ್ಸ್ನ ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿ ಅಂತ ಹೇಳ್ತೀನಿ ನಾನು. ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಅವನ್ನ ನೀವು ಆಮೇಲೆ ಬೇಕಾದ್ರೆ ರೀಪ್ಲೇಸ್ ಮಾಡ್ಕೊಳ್ಳಿ. ಆ ಸಬ್ಜೆಕ್ಟ್ ಇಲ್ಲಿ ಕೆಲವರು ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿ ಗ್ರಿಪ್ ಇರುತ್ತೆ, ಕೆಲವು ಜಿಯೋಗ್ರಫಿಲಿ ಗ್ರಿಪ್ ಇರುತ್ತೆ, ಗೊತ್ತಾಗ್ತಿದ್ಯಾ ಅಂತಾರು ಇದನ್ನ ಇದು ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಇದಾಯ್ತು ಅಂದ್ಕೊತೀನಿ. ಸ್ಟಾಪ್ ಮಾಡಿ, ಇದಾಯ್ತು, ಸ್ಟಾಪ್ ಮಾಡಿ.